ದೈಹಿಕವಾಗಿ ಇಲ್ಲಿದ್ದಾರೆ, ಮಾನಸಿಕವಾಗಿ ಇನ್ನೆಲ್ಲೋ ಇದ್ದಾರೆ. ಇನ್ ಬುದ್ಧಿ ಎಲ್ಲಿದೆ? ಯಾವಾಗ್ಲೂ ಸಮಯ ನೋಡ್ಕೊಂಡು ಜೀವನ ಮಾಡಿದ್ರೆ ಬದುಕಿರೋದು ಒಂದು ಸತ್ತೋಗೋದು ಒಂದೇ. ಮನುಷ್ಯ ಅನ್ನೋ ಒಂದೇ ಪ್ರಾಣಿ ಇಡೀ ಜಗತ್ತಲ್ಲಿ ಕತ್ಲೆ ಆದ್ಮೇಲೆ ಊಟ ಮಾಡೋದು ಇವತ್ತಿಗೂ. ಮಗುಗೆ ತಾಯಿ ಎಷ್ಟು ಮುಖ್ಯನೋ ಒಬ್ಬ ಹೆಂಗಸಿಗೆ ಹೆಣ್ಮಗಳಿಗೆ ಯೋಗ ಅಷ್ಟು ಮುಖ್ಯ. ಎಲ್ಲ ರೀಬ್ರ್ಯಾಂಡ್ ಮಾಡಿ ಮಾಡಿ ಜನಗಳನ್ನ ಹೆಂಗೆ ತಲೆ ತೊಳೆದು ಬಿಡಿದಾರೆ ಅಂದ್ರೆ ಹೇಳಿದ್ರೆ, ನೀವ್ ಏನೇ ತಿಂದ್ರು ನಿಮ್ಗೆ ಏನು ಎಫೆಕ್ಟ್ ಆಗ್ಬಾರ್ದು ಆ ತರ ಇದೀರಾ ನೀವು. ಕರಗಬೇಕಾ ದೇಹದಲ್ಲಿ ಮರ್ಯಾದೆಯಿಂದ ಬೆಳಗ್ಗೆ ಬೇಗ ಎದ್ದೋಳಿ. ಬರೋ ಡ್ರೆಸ್ ಎಲ್ಲ ತಗೊಂಡು ಬರೀ ವಾರ್ಡ್ರೋಬಲ್ ಇಟ್ರೆ ಏನ್ ಪ್ರಯೋಜನ? ಜಗತ್ತಿಗೆ ಹಿಂಸೆ ಕೊಡೋದು, ಇಲ್ಲಿ ಬಂದ್ಬಿಟ್ಟು ನಾನು ಶಾಂತಿಯಾಗಿರ್ತೀನಿ ಅಂತ ಹೆಂಗ್ ಸಾಧ್ಯ? ಅದು ಕನಿಷ್ಠ ಪಕ್ಷ ಒಂದ್ 8 ರಿಂದ 9 ವರ್ಷ ನೀವ್ ಅಭ್ಯಾಸ ಮಾಡ್ತೇನೆ ದಯವಿಟ್ಟು ಹೇಳ್ಕೊಡಕ್ ಹೋಗ್ಬೇಡಿ. ಈ ವೇಗದ ಜೀವನ ಶೈಲಿ, ಈ ಒತ್ತಡಗಳು, ಈ ಆರೋಗ್ಯದ ಸಮಸ್ಯೆ, ಇದಕ್ಕೆ ಪರಿಹಾರ ಅಂತ ಏನಾದರೂ ಇದ್ದರೆ ಅದು ಯೋಗ ಅನಿಸುತ್ತೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಂತು, ಹಾಗಾಗಿ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿಸುವಂತಹ ಪ್ರಯತ್ನ ಇವತ್ತಿನ ಈ ಹರಿಕಥೆ ಪಾಡ್ಕಾಸ್ಟ್ ಶೋನಲ್ಲಿ. ನಮ್ಮ ಜೊತೆ ಇದ್ದಾರೆ ಇವತ್ತಿನ ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸ್ವತಃ ಅತ್ಯುತ್ತಮ ಯೋಗಪಟು, ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಹರ್ಷ ಯೋಗ ಅಂತ ಇದೆ, ಅದರ ಯೋಗ ಗುರುಗಳು ಹರ್ಷ ನಾಗರಾಜ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಾವು ನಿಮ್ಮನ್ನು ಕೇಳಂಗೇ ಇಲ್ಲ ಹೇಗಿದ್ದೀರಾ ಅಂತ, ಯಾಕೆಂದ್ರೆ ಯೋಗ ಮಾಡುವವರು ಯಾವಾಗಲೂ ಚೆನ್ನಾಗಿರ್ತಾರೆ. ಖಂಡಿತ ಹೌದು, ಅದಂತೂ ನಿಜ ಅಲ್ವಾ? ಸೊ ನಿಮ್ ಪರ್ಸನಾಲಿಟಿನೇ ಹೇಳುತ್ತಾ ಇದೆ. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ನಾನು ಎಷ್ಟು ಆರೋಗ್ಯವಾಗಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ? ಲೈಕ್ 100% ಖಂಡಿತ. ವಾವ್, ಖಂಡಿತ ಇವಾಗಂತೂ ಹೇಳ್ಬೋದು. ಬೋತ್ ಮೆಂಟಲಿ ಫಿಸಿಕಲಿ. ಹೌದು ಹೌದು ಖಂಡಿತ ಎದೆ ತಟ್ಕೊಂಡು ಹೇಳ್ಬೋದು. ಲೈಕ್ ಅಟ್ ದ ಪೀಕ್ ಆಫ್ ಎವ್ರಿಥಿಂಗ್. ಆಗತ್ತೆ, ಕಷ್ಟ ಆಗತ್ತೆ. ಶುರುನಲ್ಲಿ ತುಂಬಾ ಕಷ್ಟ ಆಯ್ತು, ಆಮೇಲೆ ಮಾಡ್ತಾ 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 ಯಾವುದೇ ಹೊಸ ವಿಷಯವನ್ನ ಅನುಸರಿಸ್ಬೇಕಂದ್ರೂ ಶುರುನಲ್ಲಿ ಕಷ್ಟನೇ ಅಲ್ವಾ. ಆಮೇಲೆ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಅದು ಮಾಡ್ಲಿಲ್ಲ. ಇವಾಗ ಹೆಂಗೆ ಆಹಾರ ಸೇವನೆ ಮಾಡ್ಲಿಲ್ಲ ಅಂದ್ರೆ ಹಸುವಾಗಿ ಸುಸ್ತಾಗತ್ತೆ. ಸೊ ಅದೇ ರೀತಿ ಇದ್ರಲ್ಲೂ ಅಭ್ಯಾಸಗಳು ಏನೇನು ಅನ್ಸಿಸ್ತಾ ಬಂದಿರ್ತೀವಿ, ಅದ್ ಮಾಡ್ಲಿಲ್ಲ ಅಂದ್ರೆ ಏನೋ ಖಾಲಿ ಅನ್ಸಕ್ ಶುರು ಆಗತ್ತೆ. ಸೊ ದಿನ ಮಾಡಿದ್ರೆ ಒಂಥರ ದೇಹ ಮನಸ್ಸು ಒಳಗಿರೋ ಜೀವ ಎಲ್ಲ ಎದೊಳ್ತಾರೆ. ಆದ್ರಿಂದ ಪ್ರತಿದಿನ ಪೀಕಲ್ಲಿ ಇದ್ದಂಗೆ ಅನ್ಸುತ್ತೆ. ಪ್ರತಿದಿನ ಪ್ರತಿದಿನ ಎದ್ದಾಗ್ಲೂ ಏನೋ ಹೊಸದಾಗಿ ಹುಟ್ಟಿದ್ದೀನಿ, ಇವತ್ತು ಹೊಸದೇನೋ ಮಾಡ್ಬೋದು ಅನ್ನೋ ಅನುಭವ ದಿನ ಬಂದ್ರೆ ಅದಕ್ಕಿನ್ನ ಭಾಗ್ಯ ಬೇರೆ ಏನು. ಯಾವುದೇ ಪ್ರೊಫೆಷನಲ್ ಇರೋನ್ನ ಪ್ರಶ್ನೆ ಕೇಳಿ ಸುಮ್ಮನೆ, ಹೆಂಗಿದೆ ನಿಮ್ ಕೆಲಸ ಅಂತ, ಅಯ್ಯೋ ಬಿಡಿ ಸಖತ್ ಸ್ಟ್ರೆಸ್ಸು, ಆ ಥರದ ಲೈಫ್ ಇದೀವಿ ನಾವೀಗ. ನಾವು ಯಾವ್ದ್ರಿಂದ ಓಡ್ತಿದೀವಿ ನಮ್ಗೆ ಗೊತ್ತಿಲ್ಲ. ಅದ್ರ ಎಂಡ್ ಆಫ್ ದಿ ಡೇ ನಮ್ಗೆ ಅನ್ಸೋದು ಏನು, ನಾವು ಶಾಂತಿಯಾಗಿದೀವ, ನೆಮ್ಮದಿಯಾಗಿದೀವ ಅಂತೆಲ್ಲ ಅನಿಸ್ಬಿಡುತ್ತೆ. ಸೊ ನನ್ನ ಮೊದಲನೇ ಪ್ರಶ್ನೆ, ಇವತ್ತಿನ ಈ ಜಗತ್ತಿನಲ್ಲಿ ಈ ಕ್ಷಣ ಯೋಗ ನಮ್ಮ ಜೀವನಕ್ಕೆ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ? ಅದು ಕಲಿಯುಗದಲ್ಲಂತೂ ಹೇಳೋ ಸಂಶಯನೇ ಬೇಡ. ಆಕ್ಚುಲಿ ಒಂದು ದೈಹಿಕವಾಗಿ ಖಂಡಿತವಾಗ್ಲು ಇವಾಗ ನೀವೇ ಹೇಳ್ದಂಗೆ ಎಲ್ಲರಿಗೂ ಇಲ್ಲ ದೇಹದಲ್ಲಿ ನಾನಾ ರೀತಿಯಾದ ತೊಂದರೆಗಳು. ಇವಾಗ ನೀವು ಹೋಗಿ ಒಂದೊಂದು ರೋಡಲ್ಲಿ 2-3 ಡಾಕ್ಟರ್ ಕ್ಲಿನಿಕ್ಗಳಿರ್ತವೆ, ಇಲ್ಲ ಒಂದೊಂದು ರೋಡಲ್ಲಿ 2-3-4 ಹೋಟ್ಲುಗಳಿರ್ತವೆ. ಇಲ್ಲ ನಮ್ಮ RR ನಗರಲ್ಲಿ ನೀವು ಹೋದ್ರೆ ಸುಮ್ಮನೆ ಒಂದ್ ಕಡೆ ಹೋದ್ರೆ ಭಾನುವಾರತ್ತು ಗಾಡಿ ನಿಲ್ಸಕ್ ಜಾಗ ಇರೋದಿಲ್ಲ. ಹೌದು, ಅದು ಯೋಗ ತರಬೇತಿ ಕೇಂದ್ರಗಳಿಗೆ, ಯೋಗ ಕ್ಲಾಸ್ಗಳಿಗೆ ಆ ತರ ಕ್ಯೂ ಆಗ್ಬೇಕು. ಇದೆಲ್ಲ ಉಲ್ಟಾ ಆಗ್ತಾ ಇದೆ. ಇಲ್ಲ ಕ್ಲಿನಿಕ್ಗಳಿಗೆ ಜನ ಹೋಗ್ತಾರೆ, ಅಲ್ಲಿ ಸಮಯ ಕಳೀತಾರೆ. ಡಾಕ್ಟರ್ ಮೇಲೆ ನಂಬಿಕೆ ಇರುತ್ತೆ, ಆದ್ರೆ ಯಾರು ಹೇಳ್ಕೊಡ್ತಾರೆ ಶಿಕ್ಷಕರು ಅವ್ರ ಮೇಲೆ ನಂಬಿಕೆ ಇರಲ್ಲ. ಯಾಕಂದ್ರೆ ಜನಕ್ಕೆ ಅವ್ರ ಮೇಲೆ ಸ್ವತಃ ನಂಬಿಕೆ ಇಲ್ಲ. ದೇಹವನ್ನು ನೋಡ್ಕೊಳಲ್ಲ, ಆಹಾರ ಪದ್ಧತಿಯನ್ನು ನೋಡ್ಕೊಳಲ್ಲ. ಈ ರೀತಿಯಾಗಿ ಆಹಾರ ಸೇವನೆ ಮಾಡಿದ್ರೆ ಹಂಗಂತ ನಾನೇನು ತಿನ್ನಲ್ಲ ಅಂತಲ್ಲ, ಖಂಡಿತ ಇರುತ್ತೆ. ಇವ್ರಿಗೆ ದೈಹಿಕವಾಗಿ ಹೇಗೆ ನಿಯಂತ್ರಣ ಇಟ್ಕೋಬೇಕು ಅದು ಗೊತ್ತಿಲ್ಲ. ಕ್ಲಿನಿಕ್ಗಳು, ಡಾಕ್ಟರ್ ಶಾಪ್ಗಳು, ಹಾಸ್ಪಿಟ್ಲ್ಗಳೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಹೋಟೆಲ್ ಮಾಧ್ಯಮಗಳು ಮುಂದೆ ಹೋಗ್ತಾ ಇದೆ. ಇದು ಎರಡು ಕಮ್ಮಿ ಆಯ್ತು, ಇದು ಜಾಸ್ತಿ ಬಂತು ಅಂತ ಹೇಳಿದ್ರೆ ಅವಾಗ ನೀವು ನಿಜವಾಗ್ಲೂ ಪರಿವರ್ತನೆ ಅನ್ನೋದು ಸುತ್ತಮುತ್ತ ಹೇಗಾಗತ್ತೆ ಅಂತ ಅದ್ ನೋಡ್ಬೋದು. ಇಲ್ಲಿ ಬಹುಶಃ ಜನ ಅದರ ಪೀಕ್ ಹೋದ್ಮೇಲೆ ಅವ್ರಿಗೆ ಎಫೆಕ್ಟ್ ಆದ್ಮೇಲೆ ಆಮೇಲೆ ಬರ್ತಾರೆ ಅನ್ಸುತ್ತಿಲ್ಲ. ಆಮೇಲೆ ಎಲ್ಲ ಹಾಳಾಗ್ಬಿಟ್ಟಿರುತ್ತಲ್ಲ. ಇವಾಗ ಇಂಡಿಯಾ ಇಸ್ ಒನ್ ಆಫ್
ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಕರೆಕ್ಟ್. ಏನಕ್ಕಪ್ಪ ಡಯಾಬಿಟಿಸ್ ಅಷ್ಟೊಂದು ಜಾಸ್ತಿ ಆಯ್ತು ಇವಾಗ ಅಂತ ಹೇಳಿದ್ರೆ ಅವ್ರ ಜೀವನ ಶೈಲಿ ಬದಲಾಯ್ತು, ಆಹಾರ ಪದ್ಧತಿ ಬದಲಾಯ್ತು, ಎಲ್ಲ ಬದಲಾಯಿಸ್ಬಿಟ್ರು. ಇವಾಗ ಒಂದ್ 20 ವರ್ಷ ಹೆಂಗ್ ಬದುಕೊಂಡ್ ಬಂದಿದ್ರು, ಕರೆಕ್ಟ್, 22 ವರ್ಷ ಗ್ರಾಜುಯೇಷನ್ ಆದ್ಮೇಲೆ ಎಲ್ಲ ಬದಲಾಯಿಸ್ಬಿಡ್ತಾರೆ. ಹೆಂಗ್ ಕೇಳತ್ತೆ ದೇಹದ ಕಡೆ ಗಮನ ಅಂತೂ ಕೊಡೋದೇ ಇಲ್ಲ. ಮಾನಸಿಕವಾಗಿ ಬೇರೆಯವ್ರಿಗೆ ಕೆಲಸ ಮಾಡ್ತಾರೆ, ಆಯ್ತಾ, ಇವ್ರಿಗೆ ನೆಮ್ಮದಿನೂ ಇಲ್ಲ, ಅವ್ರಿಗೆ ಎಲ್ಲೋ ಮುಳುಗೋಗಿರ್ತಾರೆ. ಅದನ್ನ ಪೂರೈಸ್ಬೇಕು ಅಂತ ಇಲ್ಲಿ ದೇಹ ತ್ಯಾಗ ಮಾಡ್ತಾರೆ. ಆಮೇಲೆ ಕೊನೆಗೆ ಬಂದಿದ್ದ ಸಂಪಾದನೆ ಎಲ್ಲ ಅದನ್ನೇ ತಗೊಂಡು ದೇಹ ಸರಿ ಮಾಡ್ಕೋತಾರೆ. ಎಲ್ಲ ಉಲ್ಟಾ ಅಲ್ಲೇ ಹೋಗ್ತಾ ಇದೆ ಸಿಸ್ಟಮ್ ಅಲ್ಲಿ. ನಾವಿಲ್ಲೇ ಕಚ್ಕೊಂಡಿದೀವಿ. ಅದನ್ನ ಹೊರಗೆ ಬನ್ನಿ, ವಿಧಾನಗಳಿದಾವೆ, ಅಭ್ಯಾಸ ಮಾಡಿ ಅನುಸರಿಸಿ ಆಗಲ್ಲ. ಯಾಕಂದ್ರೆ ಸೋಂಬೇರಿತನ ಬಂದ್ಬಿಟ್ರತ್ತೆ ಅಷ್ಟೊತ್ತಿಗೆ. ಕರೆಕ್ಟ್. ಬೆಳಗ್ಗೆ ಬೇಗ ಎದ್ದೋಳಿಲ್ಲ. ಇವಾಗ ನಿಮ್ಗೂ ಗೊತ್ತು, ನಮ್ಮ ಭಾರತೀಯ ಪರಂಪರೆಯಲ್ಲಿ ಮೊದಲನೇ ನಿಮ್ಮ ಧರ್ಮ ಬೇಗ ಎದ್ದು ಪೂಜೆ ಮಾಡಿ ಅಥವಾ ನಿಮ್ ಕೆಲಸ ಕಾರ್ಯಗಳನ್ನ ಮಾಡಿ. ಕರೆಕ್ಟ್. ಎಷ್ಟ್ ಜನ ಮಾಡ್ತಾರೆ ಇವಾಗ? ಮೊದಲನೇ ಕೆಲಸ ನೀವ್ ಎದ್ದೋಳೋದು ಹಾಸಿಗೆ ಮೇಲಿಂದ ಎದ್ದು ಹಲ್ಲುಜ್ಜಿ ನಿಮ್ ಬೆಳಗಿನ ನಿತ್ಯ ಕರ್ಮಗಳ ಎಕ್ಸಾಕ್ಟ್ಲಿ ಅದನ್ನ ಮುಗಿಸಿ ನೀವು ಬನ್ನಿ ಅಂತ. ಅವರು ಸೂರ್ಯ ತಲೆ ಮೇಲೆ ಬಂದಿದ್ರು ಹಾಸಿಗೆ ಮೇಲಿಂದ ಎದ್ದೋಳಲ್ಲ. ಇನ್ ದೇಹ ಹೆಂಗೆ, ಎಷ್ಟು 12 ಗಂಟೆಗೆ ಯಾರಾದ್ರೂ ಜಿಮ್ಗೆ ಹೋಗ್ತಾರಾ ಅಥವಾ ಅಭ್ಯಾಸ ಮಾಡಕ್ ಹೋಗ್ತಾರಾ? ಯಾವ್ಯಾವ ಕೆಲಸಗಳನ್ನ ಯಾವ್ಯಾವ ಹಂತದಲ್ಲಿ ಮಾಡ್ಬೇಕು ಆ ಹಂತದಲ್ಲಿ ಮಾಡ್ಬೇಕು. ನಮ್ಗೆ ಭಾರತದಲ್ಲಿರೋದ್ರಿಂದ ನಮ್ಗೊಂಥರ ಅಡ್ವಾಂಟೇಜು. 12 ಅವರು ಸೂರ್ಯ ಇರ್ತಾನೆ, 12 ಅವರು ಕತ್ಲೆ ಇರುತ್ತೆ. ಅದನ್ನ ಉಪಯೋಗಿಸ್ಕೊಳ್ಳೋದಲ್ಲ ಅವ್ರು ಯಾರು. ಇರೋದು ಭಾರತದಲ್ಲಿ, ಕೆಲಸ ಮಾಡೋದು ಎಲ್ಲೋ ಬೇರೆ ದೇಶದಲ್ಲಿ, ಅವ್ರ ಸಮಯದಲ್ಲಿ. ಇಲ್ಲಿದ್ ಏನ್ ಪ್ರಯೋಜನ ಅವಾಗ? ಸಹಜವಾಗಿ ನಿಮ್ ದೇಹದ ಮೇಲೆ ನಿಮ್ಗೆ ಹಿಡ್ತಾ ಹೊಡ್ತೇ ಹೋಯ್ತು. ದೈಹಿಕವಾಗಿ ಇಲ್ಲಿದ್ದಾರೆ, ಮಾನಸಿಕವಾಗಿ ಇನ್ನೆಲ್ಲೋ ಇದ್ದಾರೆ. ಇನ್ ಬುದ್ಧಿ ಎಲ್ಲಿದೆ? ಅಂದ್ರೆ ಖುಷಿ ಅನ್ನೋ ಪದಕ್ಕೆ ಅರ್ಥನೇ ಇದೆಯಾ ಅವಾಗ? ಹೀಗಾದಾಗ ಹೇಗ್ ಸಾಧ್ಯ? ಯೋಗದ ಮೂಲ ಉದ್ದೇಶ ಏನು? ಸ್ವತಂತ್ರ. ನೀವು ಬದುಕದ್ಮೇಲೆ ಎಲ್ಲಾರು ಮನುಷ್ಯರಾಗಿ ಹುಟ್ಟು ಬರ್ತೀವಿ. ಒಂದ್ ಈ ಪುರುಷಾರ್ಥಗಳಂತ ಬರತ್ತಾಯ್ತಾ? ಅಂದ್ರೆ ನಿಮ್ಮ ಜೀವನದ ಉದ್ದೇಶಗಳು ಏನು ಅಂತ ತಿಳ್ಕೊಳಕ್ಕೆ ಇದು 4 ಬಹಳ ಮುಖ್ಯ. ಧರ್ಮ, ಅರ್ಥ, ಕಾಮ ಮತ್ತೆ ಮೋಕ್ಷ. ಅಂದ್ರೆ ನೀವು ಹುಟ್ಟು ಬಂದಿದ್ರೆ ನಿಮ್ ಧರ್ಮ ಏನು, ಯಾವ ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಈ ಜೀವನದಲ್ಲಿ ಪರಿಪೂರ್ಣತೆ ಅನ್ನೋದು ಗೊತ್ತಾಗುತ್ತೆ ಅಂತ ನಿಮ್ ಧರ್ಮದ ಮುಖಾಂತರ ಗೊತ್ತಾಗುತ್ತೆ. ಇವಾಗ ನಿಮ್ ಧರ್ಮ ಈ ರೀತಿ ನೀವು ಏನು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ ಅದು. ನನ್ನ ಧರ್ಮ ಈ ಹಂತದಲ್ಲಿ ನನ್ನ ಜೀವನದಲ್ಲಿ ಯೋಗ ಶಿಕ್ಷಣವನ್ನ ಜನಕ್ಕೆ ಹಂಚ್ಕೊಳ್ಳೋದು ಮತ್ತೆ ಬೇರೆ ಒಂದಿಷ್ಟು ಕೆಲಸ ಕಾರ್ಯಗಳು. ಆದ್ರಿಂದ ನನ್ನ ಜೀವನದಲ್ಲಿ ಒಂದು ಅರ್ಥ ಬರ್ತಾ ಇದೆ. ಅರ್ಥವಂತ. ಆದ್ರಿಂದ ನನಗೆ ಜೀವನದಲ್ಲಿ ಯಾವ ಸುಖಗಳು ಬೇಕೋ ಅದೆಲ್ಲ ಸ್ವತಃ ತಾನೇ ಬರುತ್ತೆ. ಸೊ ಇದೆಲ್ಲ ಧರ್ಮನೂ ಅನುಸರಿಸ್ತಾ ಇದ್ದೀನಿ. ಆ ಧರ್ಮ ಅನುಸರಿಸ್ತಾ ಇರೋದ್ರಿಂದ ನನ್ನ ಜೀವನದಲ್ಲಿ ಒಂದು ಅರ್ಥ ಬಂದಿದೆ, ಸಂತೋಷನೂ ಸಿಕ್ಕಿದೆ, ಪರಿಪೂರ್ಣತೆನ ತಾನೇ ಬರುತ್ತೆ. ಯೋಗದ ಮೂಲ ಇದೆ. ಇವಾಗ ನೀವು ಪತಂಜಲಿ ಯೋಗ ಸೂತ್ರಗಳಂತ ಒಂದು ಗ್ರಂಥ ಇದೆ ಆಯ್ತಾ, ಅದರಲ್ಲಿ ಪತಂಜಲಿ ಹೇಳೋದಿದೆ ಕೈವಲ್ಯ. ಇವಾಗ ನಿರ್ವಾಣ, ಮಹಾಸಮಾಧಿ ಅಂತೆಲ್ಲ ಕರೀತಾರೆ. ಪತಂಜಲಿ ಯೋಗ ಸೂತ್ರದಲ್ಲಿ ಕೈವಲ್ಯ ಅಂತ ಕರೀತಾರೆ ಪತಂಜಲಿ ಅವರು. ಅದು ಕೊನೆಯ ಹಂತ. ನೀವು ಯೋಗ ಸಾಧಕ ಆಗಿ ಅಥವಾ ಯೋಗದ ಹಾದಿಯಲ್ಲಿ ಯಾರೋ ನಿಮ್ಗೆ ಇನಿಷಿಯೇಷನ್ ಮಾಡಿರ್ತಾರೆ, ಆಯ್ತು ನೀವು ಮುಂದೆ ಹೋಗ್ತೀರಾ ಅಂತ ಹೇಳಿದ್ರೆ, ನೀವ್ ಯಾವಾಗ ಆ ಕೈವಲ್ಯದ ಹಂತವನ್ನ ಮುಟ್ಬೋದು ಅಂತ ಹೇಳಿದ್ರೆ ಇದೆಲ್ಲವನ್ನು ದಾಟಿ ಹೋಗಿರ್ಬೇಕು. ನೀವು ನಿಮ್ ಧರ್ಮ ಅನುಸರಿಸ್ಬೇಕು ಮೊದಲು. ನೀವು ಆ ಧರ್ಮ ಮಾಡೋದ್ರಿಂದ ನಿಮ್ಗೆ ಅರ್ಥ ಬರ್ಬೇಕು ಜೀವನದಲ್ಲಿ. ಕಾಮ ಅಂತ ಹೇಳಿದ್ರೆ ಬರೀ ಲೈಂಗಿಕಗೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ. ಕಾಮ ಅಂತ ಹೇಳಿದ್ರೆ ಪ್ಲೆಷರ್ಸ್ ಆಫ್ ಲೈಫ್. ಜೀವನದ ಎಲ್ಲಾ ರೀತಿಯಾದ ಸುಖಗಳನ್ನ ಅನುಭವಿಸ್ಬೇಕು ನೀವು. ಯಾಕೆ ಮನುಷ್ಯರಾಗಿ ಹುಟ್ಟಿದಿರಾ. ಅದನ್ನ ಯಾರು ಮಾಡೋದಿಲ್ಲ. ಬೇಡದಿರದೆಲ್ಲ ಮಾಡಿ ಆಮೇಲೆ ಕೊನೆಗೆ ನನಗೆ ಮೋಕ್ಷನೂ ಬರ್ಲಿಲ್ಲ ಅಂತ ಸಾಯೋ ಟೈಮಲ್ಲಿ ಹೋಗಿ ಕಾಶಿಲಿ ನೀರ್ ಕುಡಿತೀನಿ ಅಂತ ಹೇಳಿದ್ರೆ ಬದುಕಿದ್ದಾಗ ನೀವು ಅನುಸರಿಸ್ಬೇಕು ತಾನೆ. ಬದುಕ್ದಾಗ ಯಾರು ಏನು ಮಾಡಲ್ಲ. ಸಾಯೋ ಟೈಮಲ್ಲಿ ನಾನು ಆಶ್ರಮಗಳಿಗೆ ಹೋಗ್ತೀನಿ, ಮಠಗಳಿಗೆ ಹೋಗ್ತೀನಿ. ಅವ್ರಿಗೇನು ಕೆಲಸ ಇಲ್ವಾ? ನಮ್ಗೆ ದೇಹದಲ್ಲಿ ಶಕ್ತಿ ಇಲ್ಲ, ಮಾನಸಿಕವಾಗಿ ಹದಗೆಟ್ಟು ಹೋಗಿದೆ, ಎಲ್ಲ ಮನಸ್ಸು ಛಿದ್ರ ಆಗಿದೆ. ಅವ್ರು ಏನಕ್ಕೆ ಸೇರಿಸ್ಕೋತಾರೆ ನಿಮ್ನ? ವಯಸ್ಸಿದ್ದಾಗ ಚಿಕ್ಕವರಾಗಿದ್ದಾಗ ತಾನೇ ಇದೆಲ್ಲ ಕಲಿಬೇಕು. ಈ ಆಟ ಆಡ್ಬೋದು. ಅವಾಗ ನೀವು ಇವಾಗ 26, 27ಕ್ಕೆಲ್ಲ ಒಂದ್ ರೀತಿಯಾದ ಕಾಯಿಲೆಗಳು ಬರುತ್ತೆ ಯಂಗ್ಸ್ಟರ್ಸ್ಗೆ. ಅದು ಕಾಯಿಲೆ ಬರೋ ವಯಸ್ಸಾ? ಫುಲ್ ಪೀಕ್ ಅಲ್ವಾ ಸಮಯ. ಎಲ್ಲೋ ಒಂದು ಮೊನ್ನೆ ನ್ಯೂಸ್ ನೋಡ್ತಿದ್ವಿ, ಯಾರೋ 8ನೇ ಕ್ಲಾಸ್ ಹೆಣ್ಮಗಳು ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಇಮಿಡಿಯೇಟ್ಲಿ ಸ್ಕೂಲಲ್ಲಿ ಸತ್ತೋಗ್ಬಿಡ್ತಾರೆ. ಎಷ್ಟು ಬದಲಾಗಿದೆ ಆಹಾರ ಪದ್ಧತಿ ಅಂತ ಮಕ್ಕಳಿಗೆ, ಎಷ್ಟು ಬದಲಾಗಿದೆ. ನಾವು ಅವಾಗ ಹಿಂಗಿದ್ವಿ ಸ್ಕೂಲಲ್ಲಿ ಇದ್ದಾಗ. ಇವಾಗ 8ನೇ ಕ್ಲಾಸ್ 7ನೇ ಕ್ಲಾಸ್ಗೆ
ಇವಾಗ ಡಯಾಬಿಟೀಸ್ ಹೆಂಗೆ ಇಂಡಿಯಾ ನಂಬರ್ 1 ಆಗಿದೆ, ಅದೇ ತರ ಒಬೆಸಿಟಿನೂ ಬರುತ್ತೆ. Obesity, ಹೌದು. ಯಾರು ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬಂದು ಹಾಳಾಗೋಗಿದೆ. ಅವ್ರು ಟ್ಯಾಪ್ ಮಾಡು, ತಟ್ಟೆ ಮುಂದೆ ನಿಮ್ಮ ಮುಂದಕ್ಕೆ ಆಹಾರ ಪದ್ಧತಿ ತಂದು ಕೊಡ್ತಾರೆ. ಅವ್ರು ಉದ್ಧಾರ ಆಗ್ತಾ ಇದಾರೆ ಹೊರ್ತು ನಿಮ್ಮ ಆರೋಗ್ಯ ಎಲ್ಲಿ ಹೋಗ್ತಾ ಇದೆ ನೋಡಿ. ನೀವೇ ಹರೀಶ್ ಅವ್ರು ಯೋಚನೆ ಮಾಡಿ, 10 ನಿಮಿಷದಲ್ಲಿ ಏನೋ ನಿಮ್ಗೆ ನಿಮ್ ತಟ್ಟೆ ಮುಂದೆ ಬರುತ್ತೆ, ನಿಮ್ ಮುಂದೆ ಬರುತ್ತೆ ಅಂತ ಹೇಳಿದ್ರೆ ಸಾಧ್ಯನಾ ಅದು? ಒಂದ್ ಪಲ್ಯ ಮಾಡ್ಬೇಕು, ಏನೋ ಒಂದ್ ಪಲಾವ್ ಮಾಡ್ಬೇಕಂದ್ರೆ ಏನಿಲ್ಲ, ಕನಿಷ್ಠ ಪಕ್ಷ ಅಂದ್ರೆ 1 hour ಬೇಕು. ಇಷ್ಟ್ರ ಮಟ್ಟಿಗೆಲ್ಲ ಹದಗೆಟ್ಟು ಹೋಗಿದ್ರೆ ಯೋಗ ಅವಶ್ಯಕತೆ ಇದ್ದೇ ಇದೆ ಅಲ್ವಾ? ಯಾವ ವಯಸ್ಸಲ್ಲಿ ಯೋಗ ಶುರು ಮಾಡ್ಬೇಕು? ನಾನು ಇವಾಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು 10 ವರ್ಷದ ಯೋಜನೆಯನ್ನ ಹಾಕೊಂಡು ನಾನು ಶುರು ಮಾಡಿದೆ. 5 ವರ್ಷದಿಂದ ಖಂಡಿತ ಶುರು ಮಾಡ್ಬೋದು. ಇವಾಗ ಅವ್ರ ಶಾಲೆಗೆ ಯಾವಾಗ ಜ್ಞಾನ ಅನ್ನೋ ಉದ್ದೇಶದಿಂದ ಶಿಕ್ಷಕರ ಬಳಿ ಹೋಗಿ ಕಲಿಯಕ್ ಶುರು ಮಾಡ್ತಾರೆ, ಇದು ಒಂದು ಜ್ಞಾನದ ಹಾದಿ. ದಿಸ್ ಇಸ್ ಆಲ್ಸೋ ಪಾತ್ ಆಫ್ ನಾಲೆಜ್. ನನಗೆ ನಾನು ಟ್ರಯಲ್ ಅಂಡ್ ಎರರ್ ಮಾಡಿ ಕಂಡಿಡ್ಕೊಂಡಿರೋದು 5 ವರ್ಷದಿಂದ ಖಂಡಿತ ಶುರು ಮಾಡ್ಬೋದು ಮಕ್ಕಳು. ಎಷ್ಟು ವರ್ಷದ ವೃದ್ಧಾಪ್ಯ ತನಕ ಯೋಗ ಮಾಡ್ಬೋದು? ಅದಕ್ಕೇನು ಲಿಮಿಟ್ ಇಲ್ಲ. ಎಲ್ಲಿ ತನಕ ನಿಮ್ಗೆ ಯೋಗ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಪ್ಯಾಷನ್ ಇರುತ್ತೆ, ಅಲ್ಲಿ ತನಕ ಮಾಡ್ಬೋದು. ಯಾಕಂದ್ರೆ ಇದು ಮುಖ್ಯವಾಗಿ ಮಾನಸಿಕ ಸ್ಥಿತಿ. ಹೊರಗಿನ ಪ್ರಪಂಚಕ್ಕೆ ಕಾಣೋದು ಆಯ್ತು ಆಸನಗಳು ಅಥವಾ ಪ್ರಾಣಾಯಾಮ, ಧ್ಯಾನ, ಅದು ಇದು ಎಲ್ಲ. ನಾನೇ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಖಂಡಿತ ಆಸನ ಅಭ್ಯಾಸಗಳನ್ನ ಮಾಡೋದು ನಿಲ್ಲಿಸ್ಬಿಡ್ತೀನಿ. ಅವಶ್ಯಕತೆ ಕಾಣೋದಿಲ್ಲ ದೇಹಕ್ಕೆ. ನೀವು ಪೂರ್ತಿ ಆರೋಗ್ಯವಾಗಿದ್ದೀರಾ, ಎಲ್ಲಾನು ಸರಳವಾಗಿ ನಡೀತಾ ಇದೆ, ಮಾನಸಿಕವಾಗಿ ದೃಢತೆ ಇದೆ, ಫಿಸಿಕಲಿ ಎಮೋಷನಲಿ ಯು ಆರ್ ಸಾರ್ಟೆಡ್, ಮುಂದಕ್ಕೆ ಹೋಗ್ಬೇಕು ತಾನೆ. ಇವಾಗ ನೀವೇ ಯೋಚನೆ ಮಾಡಿ, ದೇಹ ಪೂರ್ತಿ ನೀವು ಹೇಳ್ದಂಗೆ ಕೇಳ್ತಾ ಇದೆ, ಮನಸ್ಸು ನಿಮ್ ಪೂರ್ತಿ ಹಿಡಿತದಲ್ಲಿದೆ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ಬೋದು. ಸೊ ನೀವು ಆ ಸ್ಥಿತಿಲಿ ಇದ್ದೀರಾ ಈಗ? ಖಂಡಿತ. ಗುಡ್, ಹ್ಯಾಪಿ ಟು ನೋ ದಟ್. ಅಂದ್ರೆ ಖುಷಿ ಆಗುತ್ತೆ. ಯಾರೋ ಒಬ್ರು ನಾನು ಪೂರ್ಣ ಪ್ರಮಾಣದಲ್ಲಿ 101% ಬ್ಯಾಲೆನ್ಸ್ಡ್ ಆಗಿದ್ದೀನಿ ನನ್ನ ಲೈಫಲ್ಲಿ ಅಂತ ಹೇಳೋದು. ಹೌದು, ಆದ್ರೆ ಒಂದೊಂದ್ಸತಿ ಆಚೆ ಈಚೆ ಆಗತ್ತೆ, ಅದು ಸಹಜ. ಯಾರು ಪರ್ಫೆಕ್ಟ್ ಆಗಿದಾರೆ? ಹ್ಯೂಮನ್ ಬೀಯಿಂಗ್ ಅಲ್ಲ, ಖಂಡಿತ ಮನುಷ್ಯರ ಮೇಲೆ ಇದ್ದೇ. ಹೌದು, ಒಂದು ದಿನದಲ್ಲೇ ನೀವು ತಗೊಂಡ್ರೆ ಬೆಳಗ್ಗೆ ಇದ್ದ ಹಾಗೆ ಮಾನಸಿಕ ಸ್ಥಿತಿ ಮಧ್ಯಾಹ್ನ ಇರೋದಿಲ್ಲ, ಸಾಯಂಕಾಲ ಇರೋದಿಲ್ಲ. 5:30-6 ಗಂಟೆ ಆದ್ಮೇಲೆ ನನ್ನ ತಲೆ ಕೆಲಸನೇ ಮಾಡೋದಿಲ್ಲ. ಬಟ್ ಯೋಗ ಇರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಹೌದು. ಹೇಳಿ ನಮ್ಗೆ, ಎಷ್ಟೊತ್ತು ಯೋಗ ಮಾಡ್ಬೇಕು? ಇವಾಗ ಯೋಗ ಅಂತ ಪದಾನ ಟೇಕ್ ಇಟ್ ಇನ್ ಬ್ರಾಡ್ ಪರ್ಸ್ಪೆಕ್ಟಿವ್. ಸಾಧಾರಣವಾಗಿ ನೀವು ಶುರು ಮಾಡ್ತೀರಾ, ಇವಾಗ ನೀವೇ ಯೋಗ ಸಾಧನೆಯನ್ನು ಶುರು ಮಾಡ್ತೀರಾ ಅಂತ ಹೇಳಿದ್ರೆ, ಮುಂಚೆ ಜೀವನದಲ್ಲಿ ಏನು ಮಾಡೇ ಇಲ್ಲ, ಆಯ್ತು ಇವಾಗಿಂದ ನಾನು ಆಯ್ತಪ್ಪ ಸಾಕು, ನನ್ನ ದೇಹದ ಕಡೆ, ನನ್ನ ಆರೋಗ್ಯದ ಕಡೆ, ನನ್ನ ಮನಸ್ಸಿನ ಕಡೆ ಗಮನ ಕೊಡೋಣ ಅಂತ ನೀವು ನಿಶ್ಚಯ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಎಲ್ಲೋ ಈ ತರ ಬಂದು ಶಾಲೆಗೆ ಸೇರ್ಕೋತೀರಾ, 1 hour ಆಸನಾಭ್ಯಾಸ ಶುರು ಮಾಡ್ತೀರಾ. ಯಾಕಂದ್ರೆ ದೈಹಿಕವಾಗಿ ನಿಮ್ಗೆ ದೇಹ ದಂಡನೆ ಅಂತಾನೆ ಶುರುವಾಗೋದು. ಕರೆಕ್ಟ್. 60 ನಿಮಿಷ ಆಸನಾಭ್ಯಾಸನ ಶುರು ಮಾಡ್ತೀರಾ, 1 hour. ವಾರಕ್ಕೆ 3 ದಿನ ಅಷ್ಟೇ ಮಾಡಕ್ಕಾಗೋದು. ನಾನು ಲಾಸ್ಟ್ 15 ವರ್ಷದಿಂದ ನೋಡಿದೀನಿ. ಎವ್ರಿ ಡೇ ಸಾಧ್ಯ ಇಲ್ಲ. ನೀವು ಪ್ರತಿದಿನ ಮಾಡ್ತೀರಾ ಅಂತ ಹೇಳಿದ್ರೆ ವಾರಕ್ಕೆ 3 ದಿನ ಶುರು ಮಾಡ್ತೀರಾ. ಟು ಸ್ಟಾರ್ಟ್ ವಿತ್ ಶುರುನಲ್ಲಿ 1-2 ದಿನ ಪ್ರಾಣಾಯಾಮ ಅಭ್ಯಾಸವನ್ನು ಅನುಸರಿಸಿ, 1 ದಿನ ಯೋಗ ನಿದ್ರಾ ಅಥವಾ ಮೈಂಡ್ ರಿಲ್ಯಾಕ್ಸೇಷನ್, ಮೆಡಿಟೇಷನ್ ಅಲ್ಲ, ಯು ಸ್ಟಿಲ್ ನಾಟ್ ಫಿಟ್ ಫಾರ್ ದ ಪಾತ್ ಆಫ್ ಮೆಡಿಟೇಷನ್. ಮಾನಸಿಕವಾಗಿ ನಿಮ್ಗೆ ದೃಢತೆ ಬರೋದಕ್ಕೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿರ್ತವೆ, ಅದನ್ನ ಅನುಸರಿಸ್ತಾ ಬರ್ಬೋದು. ಸೊ ಆಸನ ಅಭ್ಯಾಸ ಮುಖ್ಯವಾಗಿ ವಾರಕ್ಕೆ 3 ದಿನ ಅಭ್ಯಾಸ ಮಾಡಿ, 1-2 ದಿನ ಪ್ರಾಣಾಯಾಮ ಅಭ್ಯಾಸ ಅನುಸರಿಸ್ತಾ ಬನ್ನಿ. 1 ದಿನ ಮಾನಸಿಕವಾಗಿ ನಿಮ್ಗೆ ಶಾಂತತೆ ಬರೋದಕ್ಕೆ ಯಾವ್ದಾದ್ರು ಒಂದು ಸಾಕಷ್ಟು ಶೇರ್ ಮಾಡ್ತೀನಿ. ಸೊ ಅದನ್ನ ಯಾವ್ದಾದ್ರು ಒಂದು ಆಡಿಯೋ ಕೇಳಿಸ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ದೃಢತೆ ಬರೋದಕ್ಕೆ ಅದನ್ನ ಅನುಸರಿಸ್ತಾ ಬರ್ಬೋದು. ಇದು ಮೊದಲನೇ ಹಂತ, ಆಸನ, ಪ್ರಾಣಾಯಾಮ ಮತ್ತೆ ರಿಲ್ಯಾಕ್ಸೇಷನ್. ಅದಾದ ನಂತರ ಧ್ಯಾನಕ್ಕೆ ಹೋಗ್ಬೋದು. ಇವಾಗ 1 hour ಆಸನಾಭ್ಯಾಸ ಶುರು ಮಾಡ್ತೀರಾ ನೀವು, ನಿಮ್ಗೆ ಸಾಕಾಗಲ್ಲ, ದೇಹ ಎಲ್ಲ ಒಂದು 2-3 ವಾರ ಪೂರ್ತಿ ನೋವು ಬರುತ್ತೆ, ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ, ನೀವೇ ಜಾಸ್ತಿ ಹೋಗ್ತೀರಾ. 1 hour ಇದ್ದಿದ್ದು 1.5 hour ಆಗುತ್ತೆ, 2 hour ಆಗುತ್ತೆ, 3 hour ಆಗುತ್ತೆ. ಇವಾಗ ನಾನು ಅಟ್ ಪ್ರೆಸೆಂಟ್ 3 hour ತನಕ ಆಸನಾಭ್ಯಾಸವನ್ನು ಅನುಸರಿಸಬಹುದು. ಒಂದ್ಸತಿ ಶುರು ಮಾಡಿದ್ರೆ 3 ತಾಸು ಕಂಟಿನ್ಯೂ. ಅದು ಯಾವಾಗ 16 ವರ್ಷ ಆದ ನಂತರ, ಶುರುನಲ್ಲೇ ಅಲ್ಲ. ಶಕ್ತಿ ಇರೋದಿಲ್ಲ ದೈಹಿಕವಾಗಿ, ಆಮೇಲೆ ಮಾನಸಿಕವಾಗೂ ನಿಮ್ಗೆ ದೃಢತೆ ಬರೋದಿಲ್ಲ. ಪ್ರಾಣಾಯಾಮನೂ ಅಷ್ಟೇ, ಒಂದ್ಸತಿ ಕೂತ್ರೆ ಇವಾಗ 1.25 hour 1.5 hour ಆಗತ್ತೆ. ಉಸಿರಾಟವನ್ನ ಗಮನಿಸಿ ಮನಸ್ಸು ಪೂರ್ತಿ ಒಳಗೆ ಹೋಗಿ ಆ ಅಭ್ಯಾಸದಲ್ಲೇ ಮುಂದೆ ಹೋಗೋದು. ಅದೇ ಶುರುನಲ್ಲಿ 10 ನಿಮಿಷದನ್ನೇ ಶುರು ಮಾಡಿದ್ ನಾನುವೆ. ನಂತರ ಧ್ಯಾನ ಅಂತೂ ದಿನ ಬೆಳಗ್ಗೆ ಒಂದು ನಿತ್ಯ ಕರ್ಮ ಅದು.
ಸೊ ಇದೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೀವು ಹೇಗೆ ಬೆಳಗ್ಗೆ ಎದ್ದು ಅಲ್ಲುಜ್ಜಿ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ತಿಂಡಿ ತಿಂದು ಹೋಗೋಕ್ಕೆ ಒಂದು 2 ಅವರ್ 3 ಅವರ್ ಬೇಕು ಎಲ್ಲರಿಗೂ. 2 ಅವರ್ ಅಂತೂ ಬೇಕೇ ಬೇಕು. ಅದೇ ರೀತಿ ಮುಖ್ಯವಾಗಿ ಇವಾಗ ಕಲಿಯುಗದಲ್ಲಿ 2026ರಲ್ಲಿ ನೀವು ಅನುಸರಿಸ್ತೀರಾ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಆಸನಾಭ್ಯಾಸ, ಅದಾದ ನಂತರ ಪ್ರಾಣಾಯಾಮ, ಮತ್ತು ಮಾನಸಿಕವಾಗಿ ಸ್ವಲ್ಪ ದೃಢತೆ ಬರೋದಕ್ಕೆ ಯಾವುದಾದ್ರೂ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕು ಅಥವಾ ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 1.25 ಅವರ್ ಅಭ್ಯಾಸವನ್ನು ಮಾಡಬೇಕು. ಮಾಡಿದ್ರೆ ಗುಡ್ ಅಂತ. ಹೌದು. ಇದನ್ನ ಬೆಳಗ್ಗೆ ಹೊತ್ತು ಮಾಡ್ಬೇಕಾ ಸಂಜೆ ಹೊತ್ತು ಮಾಡ್ಬೇಕಾ? ಯಾವಾಗ ಮಾಡಿದ್ರೆ ಗುಡ್? ಖಂಡಿತವಾಗ್ಲೂ ಬೆಳಗ್ಗೆನೆ. ಓಕೆ. ಆದ್ರೆ ಒಬ್ಬೊಬ್ರು ಜೀವನ ಶೈಲಿ ಒಂದೊಂಥರ ಇರುತ್ತೆ. ಹೌದು. ಸೊ ಶುರುನಲ್ಲಿ ನಾನು ಹೇಳೋದು ಮಾಡಕ್ ಶುರು ಮಾಡಿ ಅಂತ. ಎಷ್ಟೊತ್ತಾಗುತ್ತೋ ಅಷ್ಟು ಮಾಡಕ್ ಶುರು ಮಾಡಿ, ಬೆಳಗ್ಗೆ ಸಂಜೆ ಯಾವಾಗಾದ್ರೂ. ಬಟ್ ಮಾಡಿ. ಹೌದು, ಮಾಡಿ. ಓಕೆ. ಆ ನಂತರ ಬೆಳಗ್ಗೆಗೆ ನಿಧಾನಕ್ಕೆ. ಯಾಕೆ ಈ ಪ್ರಶ್ನೆ ರೈಸ್ ಮಾಡಿದೆ ಅಂದ್ರೆ ತುಂಬಾ ಜನ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ, ಮಾರ್ನಿಂಗ್ ಶಿಫ್ಟ್, ನೈಟ್ ಶಿಫ್ಟ್ ಕೆಲಸ ಮಾಡ್ತಾರೆ, ಅವ್ರಿಗೆ ಆಗದೆ ಇರ್ಬೋದು ಆ ಥರದ್ದೆಲ್ಲ. ಸೊ ಹಾಗಾಗಿ ಏನಾದ್ರೂ ಸೊಲ್ಯೂಷನ್ ಸಿಗುತ್ತಾ? ಯಾವಾಗ ಮಾಡಿದ್ರೆ ಯೋಗಾಸನ ಗುಡ್ ಅಂತ ಕೇಳ್ತೇನೆ. ಇದೇನ್ ಗೊತ್ತಾ, ಯೋಗದ ಹಾದಿ ಎಲ್ಲ ಮುಂಚೆ ಬರೀ ಸನ್ಯಾಸಿಗಳು ಸಾಧುಗಳಿಗೆ ಮಾತ್ರ ಸೀಮಿತವಾಗಿತ್ತು. ಮಿಡ್ 18th ಸೆಂಚುರಿ ಟಿ ಕೃಷ್ಣಮಾಚಾರ್ಯ ಅಂತ ಮೈಸೂರಿನಲ್ಲಿ ಒಬ್ರು, ಅವರು ಈ ಯೋಗದ ಜ್ಞಾನವನ್ನ ಹಿಮಾಲಯದ ಗುರುಗಳಿಂದ ಕಲಿತು ಬಂದು ಸಾಧಾರಣ ಜನಗಳಿಗೆ ಮೈಸೂರು ಮಹಾರಾಜರ ಆಸನದಲ್ಲಿ ಒಂದು ಜಾಗವನ್ನ ತಗೊಂಡು, ಅಂದ್ರೆ ಮಹಾರಾಜರೇ ಕೊಟ್ಟಿದ್ದು, ಆ ಜಾಗವನ್ನು ತಗೊಂಡು ಅಲ್ಲಿ ಹೇಳ್ಕೊಳಕ್ ಶುರು ಮಾಡಿದ್ದು ಕೃಷ್ಣಮಾಚಾರ್ಯರು. ಸೊ ಅವ್ರನ್ನ ಹಿಸ್ ಕಾಲ್ಡ್ ಆಸ್ ದ ಫಾದರ್ ಆಫ್ ಮಾಡರ್ನ್ ಯೋಗ. ಅಂದ್ರೆ ಎಲ್ಲಾ ಸಾಮಾನ್ಯ ಸನ್ಯಾಸಿಗಳಿಗೆ ಮತ್ತೆ ಸಾಧಕರಿಗೆ ಸೀಮಿತವಾದಂತ ಅಭ್ಯಾಸಗಳು ಸಾಮಾನ್ಯರ ಜನಕ್ಕೆ ತಲುಪಿಸಿದ್ದು ಕೃಷ್ಣಮಾಚಾರ್ಯರು. ಅಲ್ಲಿ ತನಕ ನಮ್ಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ಇದು ಬರೀ ಸಾಧು ಸಂತಗಳು ಕಾಡಲ್ಲಿ ಮತ್ತೆ ಗುಹೆಗಳಲ್ಲಿ ಅಭ್ಯಾಸ ಮಾಡ್ತಿದ್ದಂಥದ್ದು. ಅವರೆಲ್ಲ ಈ ಸಾಧನೆಯನ್ನ ಬೆಳಗ್ಗೆ ಹೊತ್ತೇ ಮಾಡ್ತಿದ್ರು. ಸಮಯ ಯಾಕೆ, ಎದ್ದಾಗ ಏನಾದ್ರೂ ಅಭ್ಯಾಸ ಮಾಡಿದ್ರೆ ಇಡೀ ದಿನ ಅದಿರುತ್ತೆ ಅಂತ ಒಂದು ಮನೋಭಾವನೆ ಇರುತ್ತೆ. ಬೆಳಗ್ಗೆ ಮಾಡಿದ್ರೆ ಲಾಭ ಜಾಸ್ತಿ. ಹೌದು, ಯು ಆರ್ ಎನರ್ಜೆಟಿಕ್ ಥ್ರೂ ಔಟ್ ದ ಡೇ. ಇಡೀ ದಿನ ನೀವು ಇವಾಗೆಲ್ಲ ಬದುಕಿರ್ತೀವಿ, ನಾವು ಜಾಗೃತವಾಗಿದ್ದೀವಿ. ಇವಾಗ ನೀವು ಜಾಗೃತವಾಗಿದ್ರೆ ನಾನು ದೈಹಿಕವಾಗಿ ಮಾನಸಿಕವಾಗಿ ಜಾಗೃತವಾಗಿರ್ತೀವಿ, ಆಯ್ತಾ? ಭಾವನೆಯ ಮುಖಾಂತರ ಸತ್ತೋಗಿರ್ತೀವಿ ಒಳಗಡೆ. ಎಮೋಷನಲಿ ವಿ ಆರ್ ಡೆಡ್ ಆನ್ ದ ಇನ್ಸೈಡ್. ಓಕೆ. ಫಿಸಿಕಲಿ ಫುಲ್ ಶಕ್ತಿ ಇದೆ, ಆಯ್ತಾ? ಕಣ್ಣು ಎಲ್ಲ ಬಿಟ್ಟಿದೆ, ಆದ್ರೆ ಭಾವನೆಗಳು ಮತ್ತೆ ಬುದ್ಧಿ ಒಳಗಿಂದ ಕೂಗೋಗಿದೆ. ಬೆಳಗ್ಗೆ ಹೊತ್ತು ಅಭ್ಯಾಸ ಮಾಡಿದಾಗ ಇದು ಗಟ್ಟಿ ಆಗತ್ತೆ, ಬುದ್ಧಿಶಕ್ತಿ ಚುರುಕಾಗತ್ತೆ, ಎಮೋಷನಲಿ ಸ್ಟ್ರಾಂಗ್ ಆಗ್ತೀವಿ. ಹೌದು. ಎಲ್ಲರೂ ಇವಾಗ ಏನ್ ಮಾಡಿದಾರೆ ಅಂದ್ರೆ ದೇಹ ದಂಡನೆ, ದೇಹ ಗಟ್ಟಿಯಾಗಿ ಇಟ್ಕೊಳ್ಳಿ, ಅದ್ ತಿನ್ನಿ, ಎಲ್ಲ ತಿನ್ನಿ. ಮನಸ್ಸು ಹೆಂಗಿದೆ, ಎಷ್ಟ್ ದಿನ ಅಂತ ದೇಹ ನೋಡ್ಕೋತೀರಾ? ಅದಕ್ಕೂ ಒಂದು ಲಿಮಿಟ್ ಅಂತ ಇರ್ಬೇಕಲ್ವಾ? ನಾನು ದೇಹ ನೋಡ್ಕೋಬೇಕು, ಎಷ್ಟಂತ ನೋಡ್ಕೋತೀರಾ? ಅದಕ್ಕೆ ಹೇಳೋದು, ಅದ್ ನೋಡ್ಕೊಳ್ಳಿ, ಅದು ನಿಮ್ ಕರ್ತವ್ಯ. ಸೊ 6 ಪ್ಯಾಕು, 0 ಸೈಜು, ಭಯಂಕರ ವರ್ಕೌಟು ಅದೊಂದೇ ಅಲ್ಲ ಅಂತ ನೀವು ಹೇಳ್ತಿರೋದು. ಅದಕ್ಕಿಂತ ಸ್ಟ್ರಾಂಗ್ ಮನಸ್ಸು ಮಾಡ್ಕೋಬೇಕು. ಇರ್ಲಿ, ನಮಗೂ ಇದೆ. ಅದ್ರ ಮೂಲ ಉದ್ದೇಶ ಏನು? ಇಲ್ಲಿ ನಂಗೆ ನೆಮ್ಮದಿ ಆಗಿರ್ಬೇಕು. ಅದೆಲ್ಲ ಇಟ್ಕೊಂಡು ಇಲ್ಲಿ ಸತ್ತೋಗಿದ್ರೆ ಏನ್ ಪ್ರಯೋಜನ? ಸೊ ಇದನ್ನ ಸರಿ ಮಾಡ್ಕೊಳ್ಳಿ. ಹೌದು, ಫಾರ್ ದಿಸ್ ಯೋಗ ಇಂಪಾರ್ಟೆಂಟ್. ಇವಾಗ ಇವಾಗ ಯೋಗದ ಹಾದಿ ಅಂತ ತಗೊಂಡ್ರೆ ಇವಾಗ ಏನ್ ಆಸನ ಅಭ್ಯಾಸಗಳನ್ನ ಮಾಡ್ತೀವಿ, ಆಹಾರ ಪದ್ಧತಿ ಏನೇನ್ ಅನುಸರಿಸ್ತೀವಿ, ಜೀವನ ಶೈಲಿ ಹೇಗೆ ಅನುಸರಿಸ್ತೀವಿ, ಯಾರ ಜೊತೆ ಸಮಯ ಕಳಿತೀವಿ, ಇದೆಲ್ಲಾನು ಇಂಪಾರ್ಟೆಂಟ್ ಆಗತ್ತೆ. ಅದು ಪೂರ್ತಿ ನಮ್ಮ ಜೀವನ ಶೈಲಿನ ರೂಪಿಸ್ಕೊಳತ್ತೆ. ಇದಕ್ಕೆ ಹೊಲಿಸ್ಟಿಕ್ ವೇ ಆಫ್ ಲೈಫ್ ಅಂತ ದೇವ್ ಕಾಯಿಂಡ್ ಅ ವರ್ಡ್. ಇವಾಗ ಅದು ಹೋಗಿ ಮೈಂಡ್ಫುಲ್ನೆಸ್ ಅಂತ ಆಯ್ತು ಪ್ಯಾಂಡಮಿಕ್ ಆದ್ಮೇಲೆ. ಹೌದು, ಕರೆಕ್ಟ್. ಎಲ್ಲ ಹಂಗೆ ಎವಾಲ್ವ್ ಆಗ್ತಾ ಹೋಗ್ತಾ ಇದೆ. ಆದ್ರೆ ಮೂಲ ಜ್ಞಾನ ಇದೇನೆ. ನೀವು ಹಳೆ ಯೋಗದ ಬಗ್ಗೆ ಹೇಳ್ತಾ ಇದ್ರಿ, ಕೃಷ್ಣಮಾಚಾರ್ಯರ ಬಗ್ಗೆ ಮಾತಾಡಿದ್ರಿ. ನಂಗೀಗ ಅನ್ಸಿದ್ದು, ಹೇಳಿ ಹಾಗಿದ್ರೆ ಈ ಪ್ರಾಚೀನ ಯೋಗ ಗುಹೆಯಲ್ಲಿ ಕೂತು ಮಾಡ್ತಿದ್ರು ಅಂತೆಲ್ಲ ಹೇಳಿದ್ರಿ, ಆ ಯೋಗಕ್ಕೂ ಅಥವಾ ಯೋಗ ಪದ್ಧತಿಗೂ ಮತ್ತು ಈಗಿನ ಆಧುನಿಕ ಯೋಗಾಭ್ಯಾಸದ ಪದ್ಧತಿಗೂ ಏನ್ ವ್ಯತ್ಯಾಸ? ಖಂಡಿತ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಹೇಳ್ಕೊಡೋರು ಬದಲಾಯಿಸ್ತಾ ಇದಾರೆ. ಮೂಲ ಮುಂಚೆ ಹೆಂಗಿತ್ತು ಹಾಗೆ ಇವಾಗ ನಾನು ಇಲ್ಲಿ ಏನ್ ಹೇಳ್ಕೊಡ್ತೀನಿ, ಅಲ್ಲಿ ಹೇಗ್ ಹೇಳ್ಕೊಡ್ತಾ ಇದ್ರು ಕೃಷ್ಣಮಾಚಾರ್ಯವರು, ಅಯ್ಯಂಗಾರ್ ಅವ್ರಿಗೆ ಹೇಗೆ ಹೇಳ್ಕೊಟ್ರು, ಹೇಗ್ ಪರಂಪರೆ ಬಂದಿದೆ ಅದನ್ನೇ ಅನುಸರಿಸ್ತಾ ಬಂದಿರೋದು. ಆಸನ ಅಭ್ಯಾಸವನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ಇವಾಗ ಎಲ್ಲಾರು ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನನ್ನ ಅಭಿಪ್ರಾಯದ ಪ್ರಕಾರ, ಮತ್ತೆ ಇದು ಇಟ್ಸ್ ಲೈಕ್ ಸ್ಟ್ಯಾಂಡರ್ಡ್ ಥಂಬ್ ರೂಲ್, ಕನಿಷ್ಠ ಪಕ್ಷ 8 ರಿಂದ 9 ವರ್ಷ ನೀವು ಅಭ್ಯಾಸ ಮಾಡ್ದೇನೆ ದಯವಿಟ್ಟು ಹೇಳ್ಕೊಡಕ್ ಹೋಗ್ಬೇಡಿ. ಯಾರು ಹೇಳ್ಕೊಡ್ತಾರ ಅವ್ರಿಗಿದು. ಹೌದು,
ಓಕೆ. ನಿಮ್ಗೆ ಗೊತ್ತಿಲ್ಲ. ಇವಾಗ ಯಾರೋ ಒಬ್ರು ಇವಾಗ ಓದಕ್ ಹೋಗ್ತೀರಾ, 1 ತಿಂಗಳು 2 ತಿಂಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ಬಿಟ್ಟು ಬಂದ್ಬಿಟ್ಟು ನಮ್ಗೆ ಕೆಲಸ ಕೊಡಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ನೀವು ಸಾಧನೆ ಮಾಡಿರ್ಬೇಕು, ನಿಮಗ್ ಗೊತ್ತಿರ್ಬೇಕು. 22 ವರ್ಷ ಓದಿದ ಆದ ನಂತರ ನಿಮಗೆ 1 ಡಿಗ್ರಿ ಬಂತು. ಹೌದು. ಆದ್ರೆ ಇವಾಗ ನಾನು ಬರೀ 1 ತಿಂಗಳು ನಾನು ಕಲ್ತ್ಕೊಂಡು ನಾನು ಹೇಳ್ಕೊಡಕ್ ಶುರು ಮಾಡ್ತೇನೆ ಅಂದ್ರೆ ಹೇಗ್ ಸಾಧ್ಯ? ನೀವು ಸ್ವತಃ ಅಭ್ಯಾಸ ಮಾಡಿರ್ಬೇಕಲ್ವಾ, ನೀವು ಸಾಧನೆಯನ್ನು ಮಾಡಿರ್ಬೇಕು. ಎಕ್ಸ್ಪರ್ಟ್ ಆಗ್ಬೇಕು. ಹೌದು, ಅದು ನೀವು ನಿಮ್ ಜೀವನದಲ್ಲಿ ಅಳವಡಿಸ್ಕೋಬೇಕು, ಪರಿಪೂರ್ಣತೆ ಸಿಗ್ಬೇಕು. ನೀವ್ ಅದರಿಂದ ಬೆಳಿಬೇಕು. ನಿಮ್ಗೂ ಆಯ್ತು ನಾನು ಇದನ್ನ ಹಂಚ್ಕೋಬೇಕು ಅಂತ ನಿಮ್ಗೆ ಒಳಗಿಂದ ಕರೆ ಬರ್ಬೇಕು. ಬಹಳ ಮುಖ್ಯ ಅದು. ಇಲ್ದಿದ್ರೆ ನೀವು ನಿಮ್ ಜೊತೆ ಯಾರು ಬರ್ತಾರೆ ಕಲಿಬೇಕು ಅಂತ ಅವರಲ್ಲಿ ನೀವು ಬದಲಾವಣೆಗಳನ್ನ ತರಕ್ಕಾಗೋದಿಲ್ಲ. ನೀವ್ ಮೇಲ್ ಹೇಳ್ಕೊಡ್ತಾ ಇರ್ತೀರ ಅಷ್ಟೇ. ನಿಜವಾಗ್ಲೂ ಅವ್ರಿಗೆ ನಾನ್ ಹೇಳ್ಕೊಟ್ಟಿದ್ದು ಪ್ರಯೋಜನ ಆಗಿ ಅರ್ಥ ಆಗಿ ಅವ್ರ ಜೀವನ ಬದಲಾಯ್ತಾ, ಆಗ ಆಯ್ತು ನಾನು ಇಷ್ಟು ದಿನ ಅಭ್ಯಾಸ ಮಾಡಿದ್ದು ಸಾಧನೆಯ ಹಂತಕ್ಕೆ ಹೋಗಿದೆ ಅಂತ ನಾವು ಹೇಳ್ಬೋದು. ಇವತ್ತಿನ ಯಂಗ್ಸ್ಟರ್ಸ್ ಹೆಂಗಿದ್ದಾರೆ ಅಂದ್ರೆ ಟೆನ್ಷನ್ ಅಂದ್ರೆ ಆತಂಕದ ಬದುಕು ಅಂತ, ಮತ್ತು ತುಂಬಾ ಜನ ಖಿನ್ನತೆಗೆ ಒಳಗಾಗ್ತಾರೆ. ಹೊರಗೆ ಬರೋದೇ ದೊಡ್ಡ ಕಷ್ಟ. ಹಾಗಾಗಿನೇ ಸೈಕ್ಯಾಟ್ರಿಸ್ಟ್ಗಳ ಹತ್ರ ಹೋಗ್ತಾರೆ. ಅಂದ್ರೆ ಹೆಂಗೆ ಬದುಕನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅಂತಾರೆ. ನಾನು ಐ ಜಸ್ಟ್ ವಾಂಟ್ ಟು ಆಸ್ಕ್, ಬಿಕಾಸ್ ಯೋಗದಿಂದ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ ನಂಗೆ ಅನ್ಸುತ್ತೆ ಯಾವಾಗಲೂ. ಹಾಗಾಗಿ ಕೇಳ್ತಾ ಇದ್ದೀನಿ ಪ್ರಶ್ನೆನ, ಹೆಂಗೆ ಯೋಗ ಸಹಕಾರ ಆಗುತ್ತೆ ನೋಡಿ. ಇವಾಗ ಇದು ಇಲ್ಲೂ ಸಾಕಷ್ಟು ನೋಡ್ತೀನಿ ಆಯ್ತಾ, ಜನಗಳು ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ಬರ್ತಾರೆ ನಿಮ್ ಯೋಗ ಸೆಂಟರ್ಗೆ, ಯೋಗಗೆ. ಅವ್ರೇನಾಗಿದೆ ಅಂದ್ರೆ ಮಾತಾಡೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಾತಾಡೋ ಶಕ್ತಿ ಸ್ವತಃ ಮನೆಯಲ್ಲಿ ಒಬ್ರಿಗೊಬ್ರು ಮಾತುಕತೆ ಇಲ್ಲ. ಮನೆ ಒಳಗಡೆನು ಮಾತುಕತೆ ಇಲ್ಲ. ನೀವು ಹೊರಗಡೆ ಜಗತ್ತಿಗೆ ಹೋದಾಗ ಮಾತುಕತೆ ಏನಾಗತ್ತೆ, ಬರೀ ಕೆಲಸಕ್ಕೆ ಸೀಮಿತವಾಗಿರುತ್ತೆ. ಭಾವನೆಗಳಿಗೆ ಪ್ರಾಮುಖ್ಯತೆಗಳಿಲ್ಲ. ಅಜ್ಜಿ ತಾತ ಇಲ್ಲ ಮನೆಯಲ್ಲಿ, ಕಾನ್ವರ್ಸೇಷನ್ ಆಗಲ್ಲ, ಮೃದು ಮಾತುಕತೆ ಆಗೋದಿಲ್ಲ. ಏನೇ ಮಾತುಕತೆ ಆಗೋದು ಎಲ್ಲ ಟ್ರಾನ್ಸಾಕ್ಷನಲ್, ಮೆಕ್ಯಾನಿಕಲ್. ಹೀಗಾದಾಗ ಒಳಗಡೆ ಖಾಲಿ ಅನಿಸ್ದೇನೆ ಇನ್ನೇನ್ ಅನ್ಸುತ್ತೆ ಹೇಳಿ? ಮುಖ್ಯವಾಗಿ ಮನುಷ್ಯನಾಗಿ ಆದ ನಂತರ ಭಾವನೆಗಳಿಗೆ ಸ್ಪಂದನೆ ಆಗ್ಬೇಕು. ಅದು ಸಾಂಸಾರಿಕವಾಗಿ ಅಂದ್ರೆ ನಾವು ಯಾರ ಜೊತೆ ಹುಟ್ಟು ಬಂದಿರ್ತೀವಿ, ತಂದೆ ತಾಯಿ ಆಗಿರ್ಬೋದು, ಮುಖ್ಯವಾಗಿ ಅಜ್ಜಿ ತಾತ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರೆಲ್ಲ ಹೇಗೆ ಕಳೆದೋಗಿದ್ದಾರೆ ಡಿಜಿಟಲ್ ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಬೇಕಾದ್ರೆ ಗಂಟೆಗಟ್ಲೆ ಸಮಯ ಕಳೀತಾರೆ ಹೊರ್ತು ಬಂದು ನಿಜವಾದ ಜಗತ್ತಲ್ಲಿ ಜನಗಳ ಜೊತೆ ಮಾತಾಡಿ ಅಂತ ಹೇಳಿದ್ರೆ ಆ ಶಕ್ತಿ ಇಲ್ಲ ಅವರಿಗೆ. ಖಾಲಿತನ ಅನ್ನೋದು ಮನೆಯಿಂದ ಶುರುವಾಗ್ತಾ ಇದೆ ಎಲ್ಲರಿಗೂ. ಸತ್ಯವಾಗ್ಲೂ ಹೇಳ್ತೀನಿ, ಇದು ನಾನು ಗಮನಿಸ್ಬಿಟ್ಟು ಹೇಳ್ತಾ ಇರೋದು. ಹೀಗಾದಾಗ ಆ ಖಾಲಿತನ ಇವಾಗ 1-2 ವಾರ ಒಂದು ವಾರ ತಡಿಬಹುದು, 2 ವಾರ ತಡಿಬಹುದು. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಈ ಖಾಲಿತನ ಇತ್ತು ಅಂತ ಹೇಳಿದ್ರೆ ಖಿನ್ನತೆ ಕಾಡುತ್ತೆ. ಸಹಜವಾಗಿ ನನ್ನ ಹತ್ರ ಯಾರ ಹತ್ರ ಹೋಗಿ ನಾನು ಮಾತಾಡ್ಬೇಕಪ್ಪ ಅಂತ ಅನ್ಸಕ್ ಶುರುವಾಗತ್ತೆ. ಇವಾಗ ಈ ಕಾಮಿಡಿ ಕ್ಲಬ್ಗಳು ಶುರುವಾಗ್ತಾ ಇದೆ ಬೆಂಗಳೂರು. ಮುಂಚೆ ಎಲ್ಲ ಇದೆಲ್ಲ ಕಾನ್ಸೆಪ್ಟೇ ಇರ್ಲಿಲ್ಲ. ಇವ್ರು ಇವಾಗ ದುಡ್ಡು ಕೊಟ್ಟು ಹೋಗಿ ಕುತ್ಕೊಂಡು ನಗ್ತಾರೆ. ಮತ್ತೆ ಲಾಫಿಂಗ್ ಕ್ಲಬ್ಗಳು ಇವೆ. ನಾನು ಅದೇ ಅನ್ಕೋತೀನಿ, ಅಯ್ಯೋ ನಕ್ಕಕ್ ನಾ ಅಲ್ಲಿ ಹೋಗ್ಬೇಕಾ ದುಡ್ಡು ಕೊಟ್ಟು? ಅಂದ್ರೆ ಪ್ರತಿನಿತ್ಯ ನಮ್ಮ ಸಮಾಜದಲ್ಲಿ ನಡೆಯುವ ಹಾಸ್ಯಗಳನ್ನ ಗಮನಿಸೋದೇ ಇಲ್ಲ ನಾವು. ಎಷ್ಟು ಸೆನ್ಸ್ ಹೊಟ್ಟೋಗಿದೆ ನಮ್ಗೆ ಅಂತ. ಎಷ್ಟು ನಗ್ತಾ ಇದ್ವಿ ನಾವು ಅವಾಗ ಮುಂಚೆ ಎಲ್ಲ. ನಾನು ಇವಾಗ ಕ್ಲಾಸ್ ಪರ್ಪಸ್ಫುಲ್ ಆಗಿ ನಗಿಸ್ತೀನಿ ಅವ್ರುಗಳನ್ನ. ಯಾಕೆ ಅವ್ರು ಮರ್ತೇ ಹೋಗಿದಾರೆ ಅದನ್ನ. ಮುಖ ಗಂಟಿ ಕಂಡಿರ್ತಾರೆ, ತಲೆ ಮೇಲೆ ಏನೋ ಭಾರ ಇರೋ ತರ ಫೀಲ್ ಮಾಡ್ತಿರ್ತಾರೆ. ಅಯ್ಯೋ ಟೈಮ್ ಇಲ್ಲ ಅಂತಿದೀವಿ ನಾವೆಲ್ರೂ. ಅದಕ್ಕೆ ಇಲ್ಲಿ ಗಡಿಯಾರ ಹಾಕಿಲ್ಲ, ಎಂತದೂ ಇಲ್ಲ. ಹೌದಲ್ಲ, ಎಲ್ಲೂ ಗಡಿಯಾರ ಇಲ್ಲ. ನೀವ್ ಬಂದ್ರೆ ಇಲ್ಲಿ ಸಮಯ ಮರ್ತೋಗ್ಬೇಕು ನೀವು. ವೆರಿ ನೈಸ್. ನಾನು ಈಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾವಾಗ್ಲೂ ಸಮಯ ನೋಡ್ಕೊಂಡು ಜೀವನ ಮಾಡಿದ್ರೆ ಬದುಕಿರೋದು ಒಂದು, ಸತ್ತೋಗೋದು ಒಂದೇ. ಓಕೆ, ನಮ್ಮೆಲ್ಲರಿಗೂ ಹೇಳ್ಬೋಣ. ನಾನು ಹರ್ಷ ಯೋಗದಲ್ಲೇ ಈ ಶೋ ಮಾಡ್ತಿರೋದ್ರಿಂದ ಅವ್ರು ಹೇಳಿದ ತಕ್ಷಣ ನೋಡ್ತಾ ಇದ್ದೀನಿ ಇಡೀ ಹಾಲ್ ತುಂಬಾ. ಇಲ್ಲೊಂಥರ ಪ್ರಶಾಂತವಾಗಿದೆ, ಏನೋ ಒಂಥರ ಲೈಕ್ ನಾನು ಬಂದ ತಕ್ಷಣ ಅವ್ರಿಗೆ ಹೇಳ್ತಿದ್ದೆ, ಸರ್ ಎಷ್ಟು ಚೆನ್ನಾಗಿದೆ, ಒಂಥರ ಫೀಲಿಂಗ್, ಒಂಥರ ಅಂದ್ರೆ ಶಾಂತಿ ತರ ಫೀಲ್ ಆಗುತ್ತೆ ಇಲ್ಲಿ ಅಂತ. ಬಹಳ ಮುಖ್ಯ ಅದು. ನೀವು ಬಂದ್ರೆ ಸಮಯ ಮರಿಬೇಕು. ಇವಾಗ ನೀವೇ ನೋಡಿ ಹರ್ಷ, ಪ್ರತಿ ಒಂದು ಕೆಲಸವನ್ನು ನೀವು ಅನುಸರಿಸಬೇಕಾದ್ರೆ ನೀವು ಗಡಿಯಾರ ನೋಡ್ಕೊಂಡು ಮಾಡಿದ್ರೆ ನೆಮ್ಮದಿಯಾಗಿರಕ್ಕಾಗತ್ತಾ? ಸಾಧ್ಯ. ಟೈಮ್ ಆಯ್ತು ನೆಕ್ಸ್ಟ್ ಏನು? ಇವಾಗ ತಿನ್ನ ಕಾರ್ಯವನ್ನು ಸಮಯಕ್ಕೆ ಸೀಮಿತವಾಗಿ 10 ನಿಮಿಷದಲ್ಲೇ ಊಟ ಆಗ್ಬೇಕು, ಹೆಂಗ್ ಸಾಧ್ಯ? ಸುಮ್ಮನೆ ಊಟ ಮಾಡಲ್ಲ ಎಲ್ರು. ಈಗ ಊಟ ಮಾಡ್ಬೇಕಾದ್ರೆ ಮೊಬೈಲ್ ಆನ್ ಇರ್ಬೇಕು, ಅರ್ಥನೇ ಇಲ್ಲ. ಮಕ್ಕಳು ಊಟ ಮಾಡಲ್ಲ ಅಂದ್ರೆ ಅಪ್ಪ ಅಮ್ಮಂದಿರು ಮೊಬೈಲ್ ಆನ್ ಮಾಡ್ಕೊಡ್ತಾರೆ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ನನಗ್ ಮಕ್ಳಿಲ್ಲ, ನೀವು ಹೇಳಕ್ ಯೋಗ್ಯತೆ ಇಲ್ಲ ಅಂತ ಖಂಡಿತ ಹೇಳ್ತಾರೆ. ನೀವ್ ಏನಾದ್ರೂ ನಿಮ್ಮ ಮಕ್ಕಳಿಗೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ಫೋನು ಅಥವಾ ಎನಿ ಎಕ್ಸ್ಟರ್ನಲ್ ಮೀಡಿಯಾ ಉಪಯೋಗಿಸ್ಕೊಂಡು ನೀವು ಊಟ ಮಾಡಿಸ್ತಾ ಇದ್ರ ಅಂದ್ರೆ ನಿಮ್ಮ ಮಕ್ಕಳು ಹೆರಕ್ಕೆ ನೀವು ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ.
ಇವಾಗ ಅಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಅವ್ರಗಳಿಗೆ ಈ ಚಿಕ್ಕ ವಿಷಯಗಳನ್ನ ಹೇಳ್ಕೊಡಕ್ಕಾಗಿಲ್ಲ ಅಂದ್ರೆ ಇನ್ ದೊಡ್ಡವರಾಗಿ ನೀವು ಅವ್ರನ್ನ ಸಾಕಿ ಸಲಹಕ್ಕೆ ಸಲಹೆ ಕೊಡ್ತೀರಾ ಅಂತ ಏನ್ ಗ್ಯಾರಂಟಿ? ಅರ್ಧ ಗಂಟೆ ಅವ್ರು ಹೌದು, ಖಂಡಿತ ಮಕ್ಕಳಿಗೆ ಆಹಾರ ಸೇವನೆ ಮಾಡಕ್ಕೆ ಹೇಳ್ಕೊಡೋದು ಕಷ್ಟ. ಜನ್ಮ ಕೊಟ್ಟಿದ್ರೆ ಅದು ನಿಮ್ ಕರ್ತವ್ಯ. ಅದು ಇವಾಗ ನಮ್ಮ ತಾಯಿನೂ ಹೇಳ್ತಾರೆ ಆಯ್ತಾ, ನಾವು ಚಿಕ್ಕವರಾಗಿದ್ದಾಗ ನೀವು ತಿನ್ನಿಸ್ಬೇಕಾರೆ 1 ಅವರ್ 1 ಕಾಲ್ ಅವರ್ ಆಗೋದು. ಇವಾಗ 5 ನಿಮಿಷದಲ್ಲೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಈಗ ನಾನು ಮೊನ್ನೆ ಎಲ್ಲ ಹೋಗಿದೆ ನೋಡಿದೆ, ಆಯ್ತು 5 ನಿಮಿಷದಲ್ಲೇ ತಿಂದ್ರು ಮಕ್ಕಳು. ಆಮೇಲೆ ತಂದೆ ತಾಯಿ ಏನ್ ಮಾಡಿದ್ರು, ಅವ್ರು ಫೋನ್ ಇಟ್ಕೊಂಡು ಕುತ್ಕೊಂಡ್ರು. ಸಹಜವಾಗಿ ಅವ್ರು ಏನ್ ಮಾಡ್ತಾರೆ, ಮಕ್ಳು ಅದನ್ನೇ ಅಲ್ವಾ ಅನ್ಸರ್ಸೋದು. ಸೊ ಮಕ್ಕಳುಗಳು ದೊಡ್ಡವ್ರನ್ನ ನೋಡಿ ಫಾಲೋ ಮಾಡ್ತಾರೆ ಸಹಜವಾಗಿ. ಇವಾಗ ಏನಕ್ಕೆಲ್ಲ ಎಲ್ಲ ನನ್ನ ಮಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಅನ್ನೋ 3ನೇ ಕ್ಲಾಸು 4ನೇ ಕ್ಲಾಸು 4ನೇ ವರ್ಷ 5ನೇ ವರ್ಷಕ್ಕೆಲ್ಲ ಫೋನ್ ಕೊಟ್ರೆ ಅದು ಮಕ್ಕಳ ಪ್ರಾಬ್ಲಮ್ಮಾ ತಂದೆ ತಾಯಿ ಪ್ರಾಬ್ಲಮ್ಮಾ? ನನ್ನ ಮಗ ಹಿಂಗೆ ಮಾಡ್ತಾನೆ ಎಲ್ಲ ಏನಕ್ಕೆ ಮಾಡ್ತಾನೆ, ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಆಮೇಲೆ ನೀವು ಹೇಳುದು ಇಲ್ಲ ನನ್ನ ಇದು ಕೆಲಸ ಅಂತ. ಅದು ನೀವು ಯೋಚನೆ ಮಾಡಬೇಕಾಗಿತ್ತು. ಹೆತ್ತಾದ ನಂತರ ನಿಮ್ಮ ಕರ್ತವ್ಯ. ಇದು ನಾನು ಹೇಳ್ದಾಗ ಹೇಳ್ತಾರ, ನೀವೇನು ಹೇಳ್ತೀರಾ ನಿಮಗೆ ಮಕ್ಕಳೇ ಇಲ್ಲ ಅಂತ. ಇದು ನಾನು ನಿಮ್ಗೆ ಪ್ರೂವ್ ಮಾಡಕ್ ನಾನು ಮಕ್ಳು ಮಾಡ್ಕೋಬೇಕಾ? ಯಾಕಂದ್ರೆ ಅವ್ರು ಹುಟ್ಟಿದಾಗ್ಲೇನೆ ಅವ್ರು ಬೆಳೆದಾಗ್ಲೂ ಹೀಗಿರ್ಲಿಲ್ಲ ಏನುವೆ. ಇವಾಗ ಅವ್ರ ಮಕ್ಕಳು ಇದನ್ನ ಅನುಸರಿಸ್ತಾರೆ. ಎಲ್ಲಿಂದ ಅನುಸರಿಸ್ತಾರೆ ಹರೀಶ್? ನೋಡೇ ಕಲಿತಾರೆ ಎಲ್ಲ. ಏನ್ ಸೊಲ್ಯೂಷನ್ ಏನು ಅಂದ್ರೆ ಹೆಂಗ್ ಮಾಡ್ಬೇಕು ಅದು ಅವರೇ ಕಂಡಿಡ್ಕೋಬೇಕು. ಯಾಕಂದ್ರೆ ಅವರು ಡೇಂಜರಸ್ ಮೂವ್ ಆಗ್ತಿದೆ. ಅಲ್ಲ, ಇವಾಗ ನೀವೇ ನೋಡಿ, ಅವ್ರಿಗೆ ಮಗುವಿಗೆ ಜನ್ಮ ಕೊಡೋಕ್ಕೆ ಅರ್ಹತೆ ಇತ್ತು, ಮಾನಸಿಕವಾಗಲೂ ಶಕ್ತಿ ಇತ್ತು, ಜನ್ಮ ಕೊಟ್ರು. ಜೀವವನ್ನ ಜಗತ್ತಿಗೆ ತಂದ ಮೇಲೆ ಆ ಜೀವ ಹೆಂಗ್ ನೋಡ್ಕೋಬೇಕು ಅಂತ ಅವರು ತಲೆ ಉಪಯೋಗಿಸ್ಬೇಕು. ಜೀವ ಕೊಡ್ಬೇಕಾದ್ರೆ ಕೇಳಿದ್ರ ಅವ್ರು ಬೇರೆಯವ್ರಿಗೆ? ಇಲ್ಲ. ಇವಾಗೆಲ್ಲ ಹಾಳಾಗಿದೆ, ಇವಾಗ ನಂಗೆ ಸಮಸ್ಯೆಗೆ ಉತ್ತರ ಕೊಡಿ ಅಂತ ಹೇಳಿದ್ರೆ, ಇಫ್ ಯು ಸ್ಮಾರ್ಟ್ ಎನಫ್ ಟು ಬ್ರಿಂಗ್ ಅ ಲೈಫ್ ಇನ್ ಟು ಎಕ್ಸಿಸ್ಟೆನ್ಸ್, ಯು ಸ್ಮಾರ್ಟ್ ಎನಫ್ ಟು ಫಿಗರ್ ಇಟ್ ಔಟ್. ತಲೆ ಉಪಯೋಗಿಸಕ್ಕೆ ಅವ್ರು ರೆಡಿ ಇಲ್ಲ. ಎಲ್ಲದಕ್ಕೂ ರೆಡಿಮೇಡ್ ಸೊಲ್ಯೂಷನ್ಸ್ ಬೇಕು. ಹೆಂಗ್ ಸಾಧ್ಯ? ಈಸಿ ವೇ, ಮೊಬೈಲ್ ಕೊಟ್ರೆ ಈಸಿ ಆಗ್ಬಿಡುತ್ತೆ ಅಂತ ಅವ್ರ ಲೈಫು ಸುಲಭ ಆಗ್ತಾ ಇದೆ. ನೀವೇ ನೋಡಿ, ಮಕ್ಳು ಸಾಕೋದೇನು ಸುಲಭನಾ? ಎಷ್ಟು ಸಮಯ ಹೋಗುತ್ತೆ ಅದಕ್ಕೆ. ಇಲ್ಲ, ತುಂಬಾ ಜನರ ಮನೆಯಲ್ಲಿ ಈ ಪ್ರಾಬ್ಲಮ್ಮು ತುಂಬಾ ಜನರಿಗೆ ಇವಾಗ ಅರ್ಥ ಆಗಲ್ಲ. ಬಹುಶಃ ಲೇಟರ್ ಡೌನ್ ದ ಲೈನ್ ಅನುಭವಿಸ್ಬೇಕಾಗುತ್ತೆ ಎಲ್ರಿಗೂ ಅನಿಸ್ತಿದೆ ನಂಗೆ. ಬಹಳ ನಾನು ಯೋಚನೆ ಮಾಡ್ದೇನೆ ತಲೆ ಕೆಟ್ಟೋಗೋದು ನನಗೆ. ಹೆಂಗ್ ಬದುಕ್ತಾ ಇದಾರೆ ಅಂತ. ಸರ್, ದೊಡ್ಡವರಿಂದ ನಮ್ಮನ್ನು ಸೇರಿಸಿ ಹೇಳ್ತೀರಿ. ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಲ್ಲರೂ ಇರೋದ್ರಿಂದ, ಆಲ್ಮೋಸ್ಟ್ ಎಲ್ಲರೂ ಇದ್ದೀವಿ, ಈ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ಲೇಟ್ ನೈಟ್ ಜಾಸ್ತಿ ಆಗ್ತಿದೆ. ಆಮೇಲೆ ತುಂಬ ಜನರಿಗೆ ಈಗ ಕಾಡುತ್ತಿರುವಂಥ ಪ್ರಶ್ನೆ, ನಮಗೆ ನಿದ್ದೆ ಬರ್ತಿಲ್ಲ. ನಿದ್ರಾಹೀನ ಸ್ಥಿತಿ ಇದೆಯಲ್ಲ, ಅದು ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ. ಸೊ ಯೋಗದಿಂದ ಇದಕ್ಕೊಂದು ಸೊಲ್ಯೂಷನ್ ಇದೆಯಾ? ಖಂಡಿತ. ಮುಖ್ಯವಾಗಿ ನಾನು ಹೇಳ್ತೀನಿ. ಇವಾಗ ನಾನು ಐ ಆಮ್ ವೆರಿ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ, ಆಯ್ತಾ. ಎಲ್ಲ ಕಡೆ ನಾನು ಕಾಂಟೆಂಟ್ಗಳನ್ನ ಎಲ್ಲ ಶೇರ್ ಮಾಡ್ತೀನಿ. ಕರೆಕ್ಟ್. 6 ಗಂಟೆ ಸಾಯಂಕಾಲ 6 ಅಷ್ಟೇ ಮ್ಯಾಕ್ಸಿಮಮ್ ನಾನು ಯಾರಿಗಾದ್ರೂ ಸಿಗೋದು ಹೊರಗಿನ ಜಗತ್ತಿಗೆ. ಅವರು ಲಿಟ್ರಲಿ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಲಿಟ್ರಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದಿನ ಟ್ರೈ ಮಾಡಿದಾಗ ಅವರು ಸ್ವಿಚ್ ಆಫ್, ಅಂದರೆ ಸಿಕ್ತಿಲ್ಲ. ನಾನು 2-3 ಸರಿ ಟ್ರೈ ಮಾಡಿದೆ. ಆಮೇಲೆ ಒಂದಿನ ಸಿಕ್ಕರು ನನಗೆ. ಸರ್ ಹೀಗೆ ಅಂದೆ. ಅವರಂದ್ರು, ಈ ಸಮಯದಿಂದ ಈ ಸಮಯಕ್ಕೆ ನನ್ನ ಮೊಬೈಲ್ ವರ್ಕ್ ಆಗಲ್ಲ ಅಂದರು. ಓ ಮೈ ಗುಡ್ನೆಸ್. ಅಂದರೆ ಲೈಫ್ನ ಹಾಗೆ ಇಟ್ಕೊಂಡಿದ್ದಾರೆ ಅವರು. ಖಂಡಿತ. ಗೋ ಹೆಡ್. ಬಹಳ ಮುಖ್ಯ ಅದು. ಐ ಡ್ರಾನ್ ವೆರಿ ಸ್ಟ್ರಾಂಗ್ ಲೈನ್ಸ್, ಆಯ್ತಾ. ನೀವು ಹೇಳ್ತೀರ ಎಮರ್ಜೆನ್ಸಿ ಇರುತ್ತೆ, ಯಾರೇನೋ ಎಂಥದೂ ಆಗಲ್ಲ. ಯಾರೋ ನೋಡ್ತಿರೋರು ಯೋಚನೆ ಮಾಡ್ತಿರ್ಬೋದು, ಖಂಡಿತ ಏನ್ ಬಿಡಪ್ಪ ನಮ್ಮ ಲೈಫ್ ಬೇರೆ ತರ. ಎಂಥದ್ದು ಎಲ್ಲಾರ ಲೈಫು ಒಂದೇನೆ, ಏನು ವ್ಯತ್ಯಾಸ ಇಲ್ಲ. ಇವಾಗ ನನ್ನ ಜೊತೆ ಒಂದು 5-6 ಜನ ಕೆಲಸ ಮಾಡ್ತಾರೆ, 1000 ಕೆಲಸಗಳು ಎಲ್ಲ. ಇವಾಗ 9 ಅವರ್ 8 ಅವರ್ ನೀವು ಮುಗಿಸ್ಲಿಲ್ಲ ಅಂತ ಹೇಳಿದ್ರೆ, ಇನ್ನ ಸಾಯಂಕಾಲ 3 ಅವರಲ್ಲಿ ಮುಗಿಸ್ಬಿಡ್ತೀರಾ ನೀವು? ಸೊ ಒನ್ ಶುಡ್ ನೋ ಅವ್ರ ಲೈಫ್ ನ ಹೆಂಗ್ ಪ್ಲಾನ್ ಮಾಡ್ಬೇಕು. ಹೌದು. ಅವರು ಏನ್ ಮಾಡಿದ್ರೆ ಎಲ್ಲರೂ ಪ್ಲಾನ್ ಮಾಡಲ್ಲ. ನೀವೇ ಯೋಚನೆ ಮಾಡಿ ಹರೀಶ್ ಅವ್ರೆ, ಸಾಧ್ಯ 9 ಅವರ್ 10 ಅವರ್ ಆಗದಿರೋದು ಇನ್ ಕೊನೆ 2 ಅವರ್ ಮಲ್ಕೋಬೇಕಾಗುತ್ತಾ? 3 ಅವರಲ್ಲಿ ಆಗುತ್ತಾ? ಆಗಲ್ಲ. ಅದು ಡ್ರ್ಯಾಗ್ ಆಗ್ಬಿಡುತ್ತೆ. ಹಿಂಗೇನೋ ಹಿಂಗ್ ನೋಡ್ತಿರ್ತೀವ, ಇನ್ನದು 1 ಅವರ್ ಆದ್ರೂ ಗೊತ್ತಿರಲ್ಲ, 2 ಅವರ್ಸ್ ಆದ್ರೂ ಗೊತ್ತಿರಲ್ಲ. ಇವಾಗ ನಂದು ಇಡೀ ಫ್ಲೋರಲ್ಲಿ ನನ್ನ ಮನೇಲಿ ಇಂಟರ್ನೆಟ್ ಇಲ್ಲ, ನಾನು ಇರೋ ಜಾಗದಲ್ಲಿ ಇಲ್ಲ. ನನ್ನ ಇಡೀ ಫ್ಲೋರಲ್ಲಿ ಏನ್ ಗ್ಯಾಜೆಟ್ಸು ಇಲ್ಲ. ಹೋದ್ರೆ ಏನ್ ಮಾಡ್ತೀರಾ ಅಂತ ಬದುಕ್ತೀನಿ ನಾನು ನನ್ನ ಮನೆಯಲ್ಲಿ. ನೈಸ್. ಇವರು ಹಾಸಿಗೆಗೆ ಹೋದ್ರು ಫೋನ್ ತಗೊಂಡು ಮುಖದ ಮುಂದೆ ಇಟ್ಕೊಂಡು ಮಲ್ಕೋತಾರೆ. ನಿದ್ರೆ ಎಲ್ಲಿಂದ ಬರ್ಬೇಕು? ಇವಾಗ ಅಟ್ ಪ್ರೆಸೆಂಟ್ ಮೂಮೆಂಟ್ ಒಂದು ಮುಖ್ಯ ಕಾರಣ ಈ ನಿದ್ರಾಹೀನತೆ ಸ್ಥಿತಿಗೆ ಹೋಗ್ತಾ ಇರೋದು ಇದೇ ಕಾರಣ.
ಮಲ್ಕೊಳ್ಳೋ ತನಕ ನೋಡ್ತಾರೆ. ಆಮೇಲೆ ಹಾಸಿಗೆ ಮೇಲೆ ಹೋದ್ಮೇಲೂ ತಗೊಂಡು ಹೋಗ್ತಾರೆ ಫೋನನ್ನ. ಅಲ್ಲೂ ನೋಡ್ತಾ ಇರ್ತಾರೆ. ಇವು ಮಧ್ಯರಾತ್ರಿ ಯಾವಾಗಲೂ ಎಚ್ಚರ ಆಯ್ತಾ ತಕ್ಷಣ ತಗೊಳ್ಳೋದು. ಮನಸ್ಸಿಗೂ ದೇಹಕ್ಕೂ ಎಷ್ಟು ಬೇರ್ಪಡಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಉಪಯೋಗಿಸೋದ್ರಿಂದ ಅವರು ಅದರಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಹೆಂಗ್ ಬರಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಗೊತ್ತಿಲ್ದೇನೆ ಚಕ್ರವ್ಯೂಹಕ್ಕೆ ಸಿಲ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಡಿಕ್ಷನ್ ಆಗೋಗಿದೆ. ನನಗೆ ಕೇಳಿದ್ರೆ ಒಂದು ಮುಖ್ಯವಾಗಿ ಫಸ್ಟು ಇಂಟರ್ನೆಟ್ ತೆಗೆದು ಬಿಸಾಕಿ ಮನೆಯಲ್ಲಿ. ನಿಗದಿತವಾದ ಸಮಯ ಇಟ್ಕೊ. ಇದು ಈಗಿನ ಕಾಲಕ್ಕೆ ಮಾತ್ರ ಸೀಮಿತ. ಇದು ನಾನು ಅನ್ಸಲ್ಲ, ಯಾಕಂದ್ರೆ ನಮ್ದು ಅದು ಮುಗ್ದೋಗಿದೆ. ಇವ್ರು ಯಾರ್ಯಾರಿಗಾಗತ್ತೆ ಅದು. 9 ಗಂಟೆ 10 ಗಂಟೆಗೆ ಏನೋ ಮಲ್ಕೋತೀರಾ, 3 ಅವರ್ಕಿನ ಮುಂಚೆ ಏನೋ ಹೊರಗಿನ ಪ್ರಪಂಚದ ಮುಖ್ಯವಾಗಿ ಫೋನ್ ಮುಖಾಂತರ ಏನೇನು ನಿಮ್ಗೆ ಕನೆಕ್ಷನ್ಸ್ ಇರುತ್ತೆ ಅದೆಲ್ಲ ಸ್ಥಗಿತವಾಗಬೇಕು. ಮಲಗೋಕ್ಕೂ 3 ಅವರ್ ಮುಂಚೆ. ಹೌದು, ನಾನೇ 4 ಅವರ್ ಮುಂಚೆ ಎಲ್ಲ ನಿಲ್ಲಿಸ್ತೀನಿ. ನಾನು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗೋದು ನನ್ನ ಫೋನ್ ಎಲ್ಲ, ಸಾಯಂಕಾಲ 6 ಗಂಟೆ. ಯಾರ್ಯಾರು ಬೇಕೋ ಯಾರಾದ್ರೂ ಆಗಿರ್ಬೋದು ಅದು. ಇವಾಗೆಲ್ಲ ಹೇಳ್ತಾರೋ ಬೇರೆಯವ್ರಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ನಾನು ಯಾವಾಗ ಪ್ರಾಮುಖ್ಯತೆ ಕೊಟ್ಕೊಳ್ಳೋದು? ನಿಮ್ಗೂ ಗೊತ್ತು, ಯಾರು ನಾವು ಹೋಗ್ಬೇಕಾದ್ರೆ ಬರಲ್ಲ ನನ್ನ ಜೊತೆಗೆ. ಇದ್ದಾಗ ನಾನು ಯಾಕೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ಬೇಕು? ಸೊ ಏಜ್ ಇದ್ದಾಗ ತುಂಬಾ ಜನ ಗೊತ್ತಾಗಲ್ಲ, ವಯಸ್ಸಾದಾಗ ಏನೋ ಕಾಡ್ತೀವಿ ಅಂತ. ಇವಾಗ ನಾನು ಪ್ರತಿದಿನ ನೆಮ್ಮದಿಯಾಗೆ ಮಲ್ಕೊಂಡು ನೆಮ್ಮದಿಯಾಗಿ ಎದ್ದು ಪೂರ್ತಿ ಫ್ರೆಶ್ ಆಗಿ ಪರಿಪೂರ್ಣತೆಯಿಂದ ನನ್ನ ದಿನವನ್ನು ಶುರು ಮಾಡ್ಬೇಕು ನಾನು. ಅದು ನೀವು ಹೊರಗಿನ ಪ್ರಪಂಚಕ್ಕೆ ಅಂಟ್ಕೊಂಡಿದ್ರೆ ಸಾಧ್ಯನೇ ಇಲ್ಲ. ಹಂಗಂತ ಹೇಳಿ ಇವ್ರು ಯೋಗ ಮಾಡ್ತಾ ಇದಾರೆ ಅದಕ್ಕೂ ಇದಕ್ಕೂ ಎಂಥದ್ದು ಸಂಬಂಧ? ಇದು ಬೇಸಿಕ್ ಹ್ಯೂಮನ್ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಎಲ್ಲ ನಾನು ತಿಳ್ಕೊಬೇಕು, ನೀವು ಹೇಳ್ತಿರೋದ್ರಿಂದ ನಮಗೂ ಅದು ಅನ್ವಯಿಸುತ್ತೆ. ಬಿಕಾಸ್ ನಾವು ಎಲ್ಲ ಓಡಾಡ್ತಾನೆ ಇರ್ತೀವಲ್ಲ, ಈ ತರ ಬಹಳ ಮುಖ್ಯ. ಮಲ್ಕೊಳ್ತೀನ, ಅದಕ್ಕಿಂತ ಮುಂಚೆ ಓದ್ತೀನಿ, ಆ ಸಮಯ ಕಳಿತೀನಿ. ಇವಾಗ ಯಾರು ನೀವು ಮುಂಚೆ ಗಮನಿಸಿದಿರ, ಊಟ ಮಾಡಿದ್ಮೇಲೆ ಕೂತು ಮಾತಾಡ್ತಾ ಇದ್ವಿ, ನಿಂತೇ ಹೋಗಿದೆ. ಇವ್ರು ಊಟದ ಟೇಬಲ್ ಮೇಲೂ ಫೋನ್ ತಂದಿರಲ್ಲ. ಇನ್ನ ಇವ್ರಿಗೆ ಏನ್ ಹೇಳಕ್ಕಾಗತ್ ನಾನು? ನಿಮ್ಗೂ ಗೊತ್ತು, ಮನುಷ್ಯ ಅನ್ನೋ ಒಂದೇ ಪ್ರಾಣಿ ಇಡೀ ಜಗತ್ತಲ್ಲಿ ಕತ್ಲೆ ಆದ್ಮೇಲೆ ಊಟ ಮಾಡೋದು ಇವತ್ತಿಗೂ. ಬೇರೆ ಯಾವ ಪ್ರಾಣಿನೂ ಕತ್ಲೆ ಆದ್ಮೇಲೆ ಊಟ ಮಾಡಲ್ಲ, ಸೂರ್ಯ ಮುಳುಗಿದ್ಮೇಲೆ ಊಟ ಮಾಡಲ್ಲ. ಇಲ್ಲ, ಮನುಷ್ಯರು ಮಾತ್ರ 8 ಗಂಟೆ ಆಯ್ತು, 9 ಆಯ್ತು, 10 ಆಯ್ತು, 11 ಆಯ್ತು, 12 ಆಯ್ತು, 2 ಗಂಟೆ ಆದ್ರೂ ತಿಂತಾನೆ ಇರ್ತಾರೆ. 2 ಗಂಟೆ ತನಕ ನಾವು ಹೋಟ್ಲು ಓಪನ್ ಮಾಡಿರ್ತೀವಿ ಮಧ್ಯರಾತ್ರಿ. ಸೊ ನೀವ್ ಹೇಗ್ ಮಾಡಿದೀರಾ ಅಂದ್ರೆ ಜಗತ್ತಲ್ಲಿರೋ ಎಲ್ಲಾ ಜೀವಿಗಳಕ್ಕಿನ್ನ ನಾನು ತುಂಬಾ ಉತ್ತಮ ಅಂತ ನೀವೇ ಘೋಷಿಸ್ಕೊಂಡ್ಬಿಟ್ಟಿದ್ದೀರಾ ಎಲ್ಲ. ಯಾರು ತಪ್ಪಿದು? ಸೊ ಕತ್ಲೆ ಆಗಕ್ ಮುಂಚೆ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು, ಸೂರ್ಯ ಉದಯ ಆಯ್ತಾ, ನಿಮ್ಮಲ್ಲಿರೋ ಸೂರ್ಯ ಕೆಳಗೆ ಹೋಗ್ತಾನೆ ಅಂದ್ರೆ ಶಕ್ತಿ ಮುಗಿಸ್ಬೇಕಾವಾಗೆಲ್ಲ. ಇವ್ರು 9 ಗಂಟೆ 10 ಗಂಟೆ 11 ಗಂಟೆ 12 ಆದ್ರೂ ತಿಂತಾನೆ ಇರ್ತಾರೆ. ನೈಟ್ ಲೈಫ್ ಅವ್ರು ಯಾರೋ 3 ಗಂಟೆ ಬಿರಿಯಾನಿ 4 ಗಂಟೆ. ನಾನು ಅನ್ಕೊಂಡೆ ಯಪ್ಪ ಇವ್ರಿಗೆಲ್ಲ ಏನ್ ಹೇಳದ್ ನಾನು. ಅರ್ಲಿ ಮಾರ್ನಿಂಗ್ 3 ಗಂಟೆ ಬಿರಿಯಾನಿ ಕರೆಕ್ಟ್, ಅದೆಲ್ಲ ತುಂಬಾ ದೂರ ಏನ್ರಿ ಮಾಡ್ಬೇಕು ಬೆಳಗ್ಗೆ ಜಾವ ಎದ್ಬಿಟ್ಟು. ಸರ್ ಕ್ಯೂ ನೋಡ್ಬೇಕು ನೀವಲ್ಲಿ. ಅದೇ ಹೇಳಿದ್ರು, ಎಷ್ಟು 200 ಜನ ಇರ್ತಾರೆ 2 ಗಂಟೆ 3 ಗಂಟೆಗೆ. ಎಷ್ಟು ಮೂಡ ತನಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ನನ್ ಅದಕ್ಕೇನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ. ಹಿಂಗೆಲ್ಲ ಆದಾಗ ಆರೋಗ್ಯ ನಿಮ್ ಹಿಡಿತದಲ್ಲಿರತ್ತಾ? ಖಂಡಿತ ಇರಲ್ಲ. ದೇಹ ನೀವ್ ಹೇಳ್ದಂಗೆ ಕೇಳದೇ ಇಲ್ಲ. ಅವರೆಲ್ಲ ಹೇಳ್ತಾರ ಗುಳಿಗೆ ನುಂಗ್ಬಿಟ್ಟು ಸರಿ ಮಾಡ್ಕೋತೀನಿ ಅಂತ. ಎಷ್ಟು ಸಾಯ ತನಕ ನುಂಗ್ತಾನೆ ಇರ್ತೀಯ, ನುಂಗು, ನಿನ್ ಹಣೆ ಬರ. ಇವಾಗ ನೀವು ನೋಡಿದ್ರೆ ಸ್ಪೆಷಲಿ ಇನ್ ವಿಮೆನ್ ಆಲ್ಸೋ, ಈ ಥೈರಾಯ್ಡು, ಹೈಪೋಥೈರಾಯ್ಡು, PCOS ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಅಟ್ ಇಟ್ಸ್ ಪೀಕ್ ರೈಟ್ ನಾವು. ಕರೆಕ್ಟ್. ಏನಕ್ಕೆ? ಎಲ್ಲ ಬದಲಾಗಿ ಹೋಗಿದೆ. ಜೀವನ ಶೈಲಿ ಬದಲಾಗಿದೆ, ಆಹಾರ ಪದ್ಧತಿ ಬದಲಾಗಿದೆ, ಮಾನಸಿಕ ಸ್ಥಿತಿ ಬದಲಾಗಿದೆ. ಅವ್ರು ಯಾರ ಜೊತೆ ಸಮಯ ಕಳೀತಾರೆ ಆ ಜನಗಳು ಬದಲಾಗ್ಬಿಟ್ಟಿದ್ದಾರೆ. ಒಂದ್ 20 ಜನಗಳ ಮಧ್ಯೆ ನೀವು ಈ ತರ ಒಬ್ರು ಇದ್ರಿ ಅಂತ ಹೇಳಿದ್ರೆ ಇವನೇ ಹುಚ್ಚ ಅಂತ ಹೇಳ್ಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಅಯ್ಯೋ ಆಯ್ತು ಎಲ್ಲರೂ ಅನುಸರಿಸ್ತಾ ಇದಾರೆ, ನಾನು ಹಂಗೆ ಯಾವತ್ತೂ ಮಾಡಿಲ್ಲ. 1000 ಜನ ಅನುಸರಿಸ್ಲಿ, ನಾನು ಅನುಸರಿಸೋದೇ ಹೀಗೆ. ಯಾಕೆ? ಇದು ಸರಿಯಾದ ಹಾದಿ. ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಅನುಸರಿಸ್ಕೊಂಡು ನನ್ನ ದೇಹ, ನನ್ನ ಮನಸ್ಸು, ನನ್ನ ತತ್ವಗಳನ್ನ ನಾನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಇವರೆಲ್ಲ ಸೋಷಿಯಲ್ ವ್ಯಾಲಿಡೇಷನ್ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಸೋಷಿಯಲ್ ಪ್ರೆಷರಿಂದ ಎಲ್ಲ ಕೆಲಸಗಳನ್ನ ಅನುಸರಿಸಕ್ಕೆ ಶುರು ಮಾಡಿದ್ದಾರೆ. ಇನ್ನು ಅವರು ಸ್ವತಃ ಅವ್ರಿಗೆ ಪ್ರಾಮುಖ್ಯತೆ ಹೆಂಗೆ ಕೊಡೋಕ್ಕಾಗತ್ತೆ ಅವ್ರು ಹೇಳಿ? ಸ್ಪೆಷಲಿ ಹೇಳಿ, ನೀವು ಮೆನ್ಷನ್ ಮಾಡಿದ್ರಿ ಹೆಣ್ಮಕ್ಳ ವಿಚಾರದ ಬಗ್ಗೆ. ಮಹಿಳೆಯರಿಗೆ ಯೋಗ ಎಷ್ಟು ಉಪಯುಕ್ತ? ಬಿಕಾಸ್ ಪ್ರತಿ ತಿಂಗಳು ಅವರು ಸೈಕಲಲ್ಲಿ ಇರ್ತಾರೆ ಮತ್ತು ಜೀವಕ್ಕೆ ಜನ್ಮ ಕೊಡುವವರು ಮಹಿಳೆ. ಹೌದು. ಮನೆ ಕೆಲಸ, ಗಂಡ ಹೆಂಡತಿ, ಅತ್ತೆ ಮಾವ, ದೊಡ್ಡ ಜವಾಬ್ದಾರಿ ಅವ್ರಿಗೆ. ಮೆಂಟಲಿ ಫಿಸಿಕಲಿ ತುಂಬ ಚಾಲೆಂಜಸ್ಗಳಿವೆ ಹೆಣ್ಮಕ್ಳಿಗೆ ವಿಶೇಷವಾಗಿ. ಅವ್ರಿಗೆ ಯೋಗ ಎಷ್ಟು ಉಪಯುಕ್ತ? ಇದಕ್ಕೆ ಈ ಪ್ರಶ್ನೆಗೆ ಉತ್ತರನೇ ಇಲ್ಲ. ಹೆಣ್ಮಕ್ಳು ಖಂಡಿತವಾಗೂ ಅಭ್ಯಾಸವನ್ನು ಅನುಸರಿಸಲೇಬೇಕು. ಯೋಗಾಭ್ಯಾಸ
ಮನೆಗೆ ತಾಯಿ ಎಷ್ಟು ಮುಖ್ಯನೋ ಹೆಣ್ಣಿಗೆ ಯೋಗ ಅಷ್ಟು ಮುಖ್ಯ. ಅಥವಾ ಮಗುಗೆ ತಾಯಿ ಎಷ್ಟು ಮುಖ್ಯನೋ ಒಬ್ಬ ಹೆಂಗಸಿಗೆ ಹೆಣ್ಮಗಳಿಗೆ ಯೋಗ ಅಷ್ಟು ಮುಖ್ಯ. ಮಕ್ಕಳನ್ನ ಹೇಗೆ ನೋಡ್ಕೋತಾರೆ ಹಾಗೆ ಹೆಣ್ಮಕ್ಳು ಅವ್ರು ನೋಡ್ಕೋಬೇಕು. ಅದು ಆಗ್ತಾ ಇಲ್ಲ ಇವಾಗ. ಇಲ್ಲ ಗಂಡನ್ ನೋಡ್ಕೋಬೇಕು, ಇಲ್ಲ ಅತ್ತೆ ಮಾವನ್ ನೋಡ್ಕೋಬೇಕು, ಇಲ್ಲ ಮನೆಯನ್ನು ನೋಡ್ಕೋಬೇಕು, ಇಲ್ಲ ಮಕ್ಕಳನ್ನ ನೋಡ್ಕೋಬೇಕು. ಅವರ ಪ್ರಾಮುಖ್ಯತೆ ಬಹಳ ಕಮ್ಮಿ ಆಗ್ಬಿಟ್ಟಿದೆ ಇವಾಗ. ಅವ್ರಿಗೆ ಅವ್ರ ಪ್ರಯಾರಿಟಿ 0. ಹೌದು, ದೈಹಿಕವಾಗೂ ಬದಲಾವಣೆಗಳಾಗ್ತಾ ಇರುತ್ತೆ, ಅದ್ರ ಕಡೆ ಗಮನ ಕೊಡಕ್ಕಾಗಲ್ಲ. ಮನೆಯಲ್ಲಿರೋ ಇವಾಗ 5 ಜನದ ರೆಸ್ಪಾನ್ಸಿಬಿಲಿಟಿ ಒಬ್ರು ತಲೆ ಮೇಲೆ ಬಂತು ಅಂತ ಹೇಳಿದ್ರೆ ಹೇಗ್ ಸಾಧ್ಯ? ಕ್ಲಾಕ್ ವರ್ಕ್ ಆಗ್ತಾನೆ ಇರುತ್ತೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ. ಅವ್ರು ಯಾವಾಗ ಅವ್ರ ಬಗ್ಗೆ ಯೋಚನೆ ಮಾಡಕ್ ಸಮಯ ಸಿಗತ್ತೆ? ನೀವೇ ಹೇಳಿ. ಇದು ಬರೀ ಅವ್ರಿಗೆ ಗೊತ್ತಿರುತ್ತೆ, ಆದ್ರೆ ಎಲ್ಲರಿಗೂ ಸುತ್ತಮುತ್ತ ಇರೋರ್ಗೂ ಗೊತ್ತಿರಬೇಕು. ಲೋಟ ಈ ಕಡೆ ತೆಗ್ದು ಆ ಕಡೆ ಇಡಲ್ಲ ಹರೀಶ್ ಅವ್ರೆ. ಈ ತರ ಹಿಂಸೆ ಕೊಟ್ರೆ ಮನೆಯಲ್ಲಿ ಅರ್ಥ ಇದೆಯಾ? ಬರ ಮನೆಯ ಫಾಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಒಬ್ರು ತಲೆ ಮೇಲೆ ಹಾಕ್ಬಿಟ್ಟು ಅವರೆಲ್ಲ ನೆಮ್ಮದಿಯಾಗಿದ್ದು ಇವರು ಹೀಗಾದ್ರೆ ಏನ್ ಪ್ರಯೋಜನ? ಸಹಜವಾಗಿ ಆರೋಗ್ಯ ಹದಗೆಡ್ತಾ ಹೋಗುತ್ತೆ. ನಿಮ್ಗೂ ಗೊತ್ತು ಮಾನಸಿಕವಾಗಿ ಎಷ್ಟು ಸ್ಟ್ರೆಸ್ಫುಲ್ ಪ್ರೆಷರ್ ಇರುತ್ತೆ ಅಂತ. ಅದನ್ನ ಎಲ್ಲೂ ಯಾರ ಹತ್ರ ಹೇಳ್ಕೊಳ್ಳೋದು ಇಲ್ಲ. ಎಷ್ಟೋ ಜನ ಹಾಗೆ ಒಳಗಿಟ್ಕೊಂಡ್ಬಿಡ್ತಾರೆ. ಇದು ಈ ಪ್ರಶ್ನೆಗೆ ಸತ್ಯವಾಗ್ಲೂ ಸುತ್ತಮುತ್ತ ಇರೋರು ಯೋಚನೆ ಮಾಡ್ಬೇಕು, ನಾವ್ ಯಾವ ಪರಿಸ್ಥಿತಿಗೆ ತಗೊಂಡು ಹೋಗ್ತಾ ಇದೀವಿ ಇವ್ರನ್ನ ಅಂತ. ಯಾರನ್ನಾದ್ರೂ ಒಂದ್ ಹಂತ ತನಕ ತಳ್ಬೋದು ನೀವು, ಆಮೇಲೆ ಅವ್ರು ಮುರಿದೋಗ್ತಾರೆ, ಎಲ್ಲ ಛಿದ್ರ ಆಗತ್ತೆ. ವಾಟ್ ಯು ವಾಂಟ್ ಟು ಸೇ, ಗಿವನ್ ಎ ಚಾನ್ಸ್ ಅಂದ್ರೆ ಹೆಣ್ಮಕ್ಳು ನೀವು ಹೀಗಿರಿ, ಲುಕ್ ಅಟ್ ಯುವರ್ ಸೆಲ್ಫ್ ಅನ್ನೋದಕ್ಕೆ ಯೋಗದ ಮೂಲಕ ಒಬ್ಬ ಯೋಗ ಗುರುವಾಗಿ ಏನ್ ಹೇಳೋಕ್ ಬಯಸ್ತೀರಿ ಹೆಣ್ಮಕ್ಳಿಗೆ? ರೆಸ್ಪಾನ್ಸಿಬಿಲಿಟಿಗಳು ಏನೇನು ತಗೋತೀರಾ ನೀವು ನಿಮ್ಮ ಮೇಲೆ, ಅದಕ್ಕೆ ಒಂದು ಹಿಡ್ತಾ ಹಾಕಿ. ಜಗತ್ತಿನ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿನ್ನ ತಲೆ ಮೇಲೆ ತಗೋಬೇಡಿ. ಎಲ್ಲ ಸಂಸಾರದ ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಡಿ, ಹಂಚಿ ಎಲ್ಲಾರ್ಗು. ಯಾಕಂದ್ರೆ ನೀವು ಇವಾಗ ಸಾಂಸಾರಿಕ ಜೀವನದಲ್ಲಿ ಇದ್ದೀರಾ, ಗೃಹಸ್ಥಾಶ್ರಮದಲ್ಲಿ ಇದ್ದೀರಾ, ಹಾಗೆ ರೆಸ್ಪಾನ್ಸಿಬಿಲಿಟಿಗಳನ್ನ ಕಳ್ಚಕ್ ಆಗೋದಿಲ್ಲ. ಆದ್ರೆ ಹಂಚ್ಬೋದು. ಎಲ್ಲರೂ ಸಮಾನವಾಗಿ ಕೆಲಸಗಳನ್ನು ಮಾಡಿದಾಗ ಇವರು ನೆಮ್ಮದಿಯಾಗಿರ್ತಾರೆ. ಅವಾಗ ಇವರೆಲ್ಲ ಏನು ಹೇಳ್ತಾರೆ, ನನಗೆ ಮನೆಯ ಜಂಜಾಟದ ಸಮಸ್ಯೆಗಳಿದಾವೆ, ತೊಂದರೆಗಳಿದಾವೆ, ನಾನು ಯೋಗಕ್ಕೆ ಸೇರ್ಕೋತೀನಿ ಅಂತ. ಮೊದಲು ಅಲ್ಲಿ ಎಲ್ಲ ಸಾರ್ಟ್ ಆಗಬೇಕು. ಅಲ್ಲಿ ತೊಂದರೆಗಳು ನಿಮಗೆ ಮಾನಸಿಕವಾಗಿ ತೊಂದರೆಗಳು ಕೊಡಬಾರ್ದು ಅವರು. ಆಮೇಲೆ ಬಂದು ನೀವು ಅಭ್ಯಾಸವನ್ನು ಅನುಸರಿಸ್ತಾ ಬನ್ನಿ, ಆವಾಗ ಬೆಳವಣಿಗೆ ಆಗುತ್ತೆ. ಇವ್ರೇನು ಮಾಡ್ತಾರೆ, ಮನೇಲಿ ತೊಂದರೆ ಇದೆ ಅಂತ ಇಲ್ಲಿ ಬಂದು ಸೇರ್ಕೊಂತಾರೆ. ಇಲ್ಲಿ ಅಭ್ಯಾಸ ಮಾಡಿ ಇನ್ನೊಂದು 10 ಕಡೆ ಹೋದ್ರೂ ಏನು ಸಮಸ್ಯೆ ಹೋಗಲ್ಲ. ಯಾಕಂದ್ರೆ ಮೂಲ ಇರೋದು ಎಲ್ಲಿ? ಅಲ್ಲಿ. ಸೊ ತುಂಬಾ ಜನ ಬಂದಿಲ್ಲ ಅದೇ ಮಾತಾಡ್ತಲ್ಲ ಹೆಣ್ಮಕ್ಳು. 100% ತುಂಬಾ ಜನ ಅಲ್ಲ, ಪ್ರತಿಯೊಬ್ರು. ಪ್ರತಿ ಹೆಣ್ಮಕ್ಳು? ಹೌದು, ಖಂಡಿತ. ಏನು ಕಾಮನ್ ಕ್ವಶನ್ ಏನು ನಿಮ್ಮನ್ನು ಕೇಳೋದವರು? ಮನೆಗಳ ಸಮಸ್ಯೆಗಳು, ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ಗಳು ನನ್ನ ಮೇಲೆ ಇದಾವೆ, ನಾನು ಯೋಗ ಮಾಡಬೇಕು, ನಂಗೆ ನೆಮ್ಮದಿ ಬೇಕು. ಹೌದು, ಮನೇಲಿ ಯಾರು ಮಾತಾಡಲ್ಲ, ಒಬ್ರಿಗೊಬ್ರು ಭಾವನೆಗಳನ್ನ ಹಂಚ್ಕೊಳ್ಳಲ್ಲ. ಏನ್ ಹೇಳ್ತೀರ ಅವ್ರಿಗೆ ನೀವು? ಅಲ್ಲ, ಇಲ್ಲಿ ಯೋಗ ಮಾಡ್ತಾರೆ ಬಿಕಾಸ್ ನಾನು ಈ ಹರ್ಷ ಯೋಗದಲ್ಲಿ ಹೆಣ್ಮಕ್ಳು ತುಂಬಾ ಜನ ಬರ್ತಾರೆ, ಶೂಟ್ ಮಾಡಿ ನಿಮಗೆ ತೋರಿಸ್ತಾನು ಇದ್ದೀನಿ ನಾನು. ಬಟ್ ಸ್ಟಿಲ್ ಅವರ ಪ್ರಶ್ನೆಗೆ ನಿಮ್ಮ ಉತ್ತರ ಏನಿರುತ್ತೆ? ಅವರೇ ಕಂಡ್ಕೊಂಡ್ಬಿಟ್ಟಿದ್ದಾರೆ, ಆಗ್ಲೇ ಗೊತ್ತಾಗಿದೆ ಅವ್ರಿಗೆ. ಇವಾಗ ನಿಧಾನಕ್ಕೆ ಏನ್ ಮಾಡಿದಾರೆ ಅಂದ್ರೆ ಅವರೇ ಅಲ್ಲಿಂದ ಗೆರೆಯನ್ನು ಹಾಕಿ ಹೊರಗೆ ಬರಕ್ ಶುರು ಮಾಡಿದ್ದಾರೆ. ಯಾಕಂದ್ರೆ ಯಾರು ಎಷ್ಟೇ ಹೇಳಿದ್ರು ಅವ್ರಿಗೆ ಸ್ವತಃ ಒಳಗಿಂದ ಅನುಭವ ಆಗತ್ ತನಕ ಏನು ನಾನು ಎಷ್ಟೇ ಹೇಳಿದ್ರು ಏನು ಪ್ರಯೋಜನ ಆಗೋದು. ಇವಾಗ ಅವ್ರಿಗೆ ಗೊತ್ತಾಗಿದೆ, ಆಯ್ತು ಇವ್ರಿಗೆಲ್ಲ ಎಷ್ಟು ಮಾಡಿದ್ರು ಅಷ್ಟೇ, ಅದ್ರ ಪಾಡಿಗೆ ಅದು ಕೆಲಸ ಆಗ್ತಾ ಹೋಗ್ಲಿ, ನನ್ನ ಪಾಡಿಗೆ ನಾನು ನನ್ನ ಕಡೆ ನನ್ನ ವಿಷಯಗಳ ಬಗ್ಗೆ, ನನ್ನ ಬದುಕಿನ ಬಗ್ಗೆ ನಾನು ಗಮನ ಕೊಡೋಕ್ಕೆ ಶುರು ಮಾಡ್ತೀನಿ ಅಂತ. ಏನೇ ಕೆಲಸ ಇದ್ರು ಬಿಟ್ಬಿಟ್ಟು ಬರ್ತಾರೆ ಇಲ್ಲಿಗೆ. 1 ಅವರ್ 2 ಅವರ್, ಆಮೇಲೆ ತಲೆ ಚಚ್ಕೊಂಡ್ರಾಯ್ತು. ಆಮೇಲೆ ಯಾವಾಗ್ಲೂ ಇದ್ದೇ ಇರುತ್ತಲ್ವ ಸಮಸ್ಯೆ. ಪ್ರತಿನಿತ್ಯ ಏನ್ ಗೊತ್ತಾ, ಕೆಲಸ ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳು. ಅಂದ್ರೆ ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಮತ್ತೆ ನಿಂತು ಅಡುಗೆ ಮಾಡೋದು, ಇದೆಲ್ಲ ಇತ್ತೀಚೆಗೆ ಕಡಿಮೆ ಆಗೋಯ್ತಾನೆ ತುಂಬಾ ಜನರದ್ದು. ಬಿಕಾಸ್ ಅದಕ್ಕೆಲ್ಲ ಮಷಿನ್ಸ್ಗಳು ಬಂದ್ಬಿಟ್ಟಿದ್ದಾರೆ, ಅಥವಾ ಕೆಲಸದವ್ರು ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೂ ಆಗಲ್ಲ, ಬಿಕಾಸ್ ಕೂತ್ ಕೆಲಸ ಮಾಡಬೇಕು. ಅವ್ರು ಯಾರೋ ಸಾಫ್ಟ್ವೇರ್ ಇರ್ತಾರೆ, ಲ್ಯಾಪ್ಟಾಪ್ ಮುಂದೆ, ಕಂಪ್ಯೂಟರ್ ಮುಂದೆ, ಡೆಸ್ಕ್ಟಾಪಲ್ಲಿ ಕೂತಿರ್ತಾರೆ, ಕಂಟಿನ್ಯೂಸ್ ಕೆಲಸ ನಡೀತಿರುತ್ತೆ. ಟಾರ್ಗೆಟ್ ರೀಚ್ ಆಗಬೇಕು. ಯಾರು ಏನಾರು ಮಾತಾಡ್ಸಕ್ಕೆ ಬಂದರೆ, ಗಂಡ ಆಗಲಿ ಅಥವಾ ಗಂಡ ಕೆಲಸ ಮಾಡ್ತಾರೆ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ತಕ್ಷಣ ರೇಗ್ ಬಿಡ್ತಾರೆ. ಅಂದರೆ ಅವ್ರಿಗೂ ಅನ್ಸೋಕೆ ಮುಂಚೆ ರಿಯಾಕ್ಟ್ ಆಗ್ಬಿಡ್ತಾರೆ ಫಸ್ಟು. ಹೆಂಗೆ ಯೋಗದಿಂದ ಪರಿಹಾರ ಹೆಂಗೆ ಹೇಳಿದ್ರು? ಹೌದು, ಇದು ಮಾಡರ್ನ್ ಪ್ರಾಬ್ಲಮ್ಸು. ಇದಕ್ಕೆ ಖಂಡಿತವಾಗ್ಲೂ ಪ್ರತಿ ಮನೆಯ ಕಥೆ ಇದು. ಹೌದು. ಏನಾಗಿದೆ ಅಂದ್ರೆ ಒತ್ತಡ ಒಂದ್ ಕಡೆಯಿಂದ ತಡ್ಕೋಬಹುದು ಮನುಷ್ಯನಾಗಿ, ಇಲ್ಲ ಕೆಲಸದ ಕಡೆಯಿಂದ, ಇಲ್ಲ ಮನೆ ಕಡೆಯಿಂದ. ಇವಾಗ ಕೆಲಸದಲ್ಲಿ ಒತ್ತಡ, ಮನೆಯಿಂದ ಒತ್ತಡ,
ಸಂಸಾರ, ಸೊಸೈಟಿಯಿಂದ ಒತ್ತಡ ಇರುತ್ತೆ, ಅದ್ರ ಜೊತೆಗೆ ಮಕ್ಕಳಿಂದನೂ ಒತ್ತಡ ಇರುತ್ತೆ. ಇದೆಲ್ಲದ್ರ ಮಧ್ಯೆ ಒಂದ್ ಹಂತ ತನಕ ಅವ್ರನ್ನ ಹಿಡಿತದಲ್ಲಿ ಇಟ್ಕೋಬಹುದು. ಅದಾದ ನಂತರ ಎಲ್ಲರೂ ನುಚ್ಚು ನೂರು ಆಗ್ತಾರೆ. ಯೋಗ ಹೇಗೆ ಪ್ರಯೋಜನಕಾರಿ ಆಗತ್ತೆ ಅಂದ್ರೆ ಅವ್ರಿಗೆ ಕನಿಷ್ಠ ಪಕ್ಷ ದಿನದಲ್ಲಿ 1 ಅಥವಾ 1.25 ತಾಸು ಇದಕ್ಕಂತಾನೆ ಅವ್ರಿಗಂತ ಅವ್ರು ಸೀಮಿತವಾಗಿ ಇಟ್ಕೋಬೇಕು. ಯಾಕಂದ್ರೆ ಇವಾಗ ಪೂರ್ತಿ ಸಮಯ ಇಲ್ಲ ಕೆಲ್ಸಕ್ಕೆ ಹೋಗಿರತ್ತೆ, ಇಲ್ಲ ಸಂಸಾರಕ್ಕೆ ಹೋಗಿರತ್ತೆ, ಇಲ್ಲ ಸೊಸೈಟಿ. ಇವಾಗ ಈ ರೀತಿ ಕೋಪ ಆಗಿರ್ಬೋದು ಅಥವಾ ಇಡೀ ದಿನ ಕೂತು ಕೆಲಸ ಆಗಿರ್ಬೋದು, ಎಲ್ಲ ಮೂಳೆಗಳೆಲ್ಲ ಅಲ್ಲೇ ತುಕ್ಕಿಡಿತಾ ಇದೆ ಅವ್ರಗಳಿಗೆ. ಏನು ಕೆಲಸನೇ ಮಾಡಿದ್ರೆ ಸ್ಥಿತಿಗೆ ಹೋಗ್ಬಿಡ್ಬಾರ್ದು. ಮುಂದೆ ಇನ್ನೊಂದು 10 ವರ್ಷ ಹಂಗೆ ಕೂತ್ಕೋತಾ ಹೋದ್ರೆ ನೆಕ್ಸ್ಟ್ ವಿಲ್ ಬಿ ದ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಶುರುವಾಗತ್ತೆ ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ. ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಇವಾಗ ಆಯ್ತು, ಕೊರೋನಾ ಪ್ಯಾಂಡಮಿಕ್ ಆಯ್ತು, ಅದಕ್ಕೆ ಹೊಸ ಟರ್ಮ್ ಕೊಟ್ರಿ, ಅದಕ್ಕೆ ಯೋಚನೆ ಮಾಡ್ತಾ ಇದೀನಿ ನಾನು. ಬರುತ್ತದು ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್. ದೇಹ ಎಲ್ಲ ಯಾವ ಹಂತಕ್ಕೆ ತಳ್ಬಿಡ್ತಾರೆ ಅವರು ಅಂತ ಹೇಳಿದ್ರೆ ಏನು ಮಾತು ಕೇಳಲ್ಲ ದೇಹ, ಮನಸ್ಸಂತೂ ಪೂರ್ತಿ ಹದಗೆಟ್ಟು ಹೋಗುತ್ತೆ. ಅಂದವರಿಗೆ ಶುರು ಮಾಡಕ್ಕೆ ಕನಿಷ್ಠ ಪಕ್ಷ ಒಂದಿನಕ್ಕೆ 1ರಿಂದ 1.25 ತಾಸು ನಿಮ್ಗಂತ ನೀವು ಸೀಮಿತವಾಗಿಟ್ಟಿರ್ಬೇಕು ಯೋಗಾಭ್ಯಾಸಕ್ಕೆ. ಹೌದು, ಬನ್ನಿ, ಈ ಥರ ಶಾಲೆಗಳಿಗೆ ಸೇರಿಕೊಳ್ಳಿ, ಅಭ್ಯಾಸ ಮಾಡಕ್ಕೆ ಶುರು ಮಾಡಿ. ನಿಮ್ಮ ಸಂಘವನ್ನು ಬದಲಾಯಿಸಿ. ಎಲ್ಲ ಬರೀ ಸಂಸಾರಕ್ಕೆ ಸೊಸೈಟಿಗೆ ಸೀಮಿತವಾಗಿರಬಾರ್ದು. ನಾವು ಸತ್ಸಂಗ ಅಂತ ಹೇಳ್ತೀವಿ, ಆಯ್ತಾ? ಅ ಕಂಪನಿ ಆಫ್ ಲೈಕ್ ಮೈಂಡೆಡ್ ಪೀಪಲ್. ಇಲ್ಲೂ ಎಲ್ಲ ಬರ್ತಾರೆ, 50 ಜನ ಬರ್ತಾರೆ, 100 ಜನ ಬರ್ತಾರೆ ಅಂತ ಅನ್ಕೊಳ್ಳಿ. ಎಲ್ಲರೂ ಮಾನಸಿಕ ಸ್ಥಿತಿ ಪೂರ್ತಿ ಬೇರೆ ಇರುತ್ತೆ. ಯಾಕಂದ್ರೆ ಕೆಲಸದ ಮನೋಭಾವನೆ ಇರೋದಿಲ್ಲ, ಸಂಸಾರದ ಮನೋಭಾವನೆ ಇರೋದಿಲ್ಲ, ಬೆಳವಣಿಗೆ, ಸ್ವತಂತ್ರ, ಖುಷಿ ಅನ್ನೋ ಮನೋಭಾವನೆ, ಕಲಿಬೇಕು ಅನ್ನೋ ಮನೋಭಾವನೆ ಇಲ್ಲಿ ಬರ್ತಾರೆ. ಕರೆಕ್ಟ್. ಇದಕ್ಕೆ ನಾನು ಬಹಳಷ್ಟು ಸತಿ ಹೇಳ್ತೀನಿ, ದಿಸ್ ಇಸ್ ಅ ಬಾಂಡ್ ಬಿಯಾಂಡ್ ಬ್ಲಡ್. ಬಾಂಡ್ ಬಿಯಾಂಡ್ ಬ್ಲಡ್. ಓಕೆ, ಹೌದು, ಕರೆಕ್ಟ್. ಹುಟ್ಟುತ್ತೀವಿ ನಾವು, ಹುಡ್ತೀವಿ ಸಂಸಾರದಲ್ಲಿ, ಮತ್ತೆ ಯಾರ್ಯಾರಿಗೆ ತಂದೆ ತಾಯಿಗಳಾಗ ಸಂಬಂಧಕ್ಕಿಂತ ಮೀರಿದ್ದು. ಹೌದು, ಎಲ್ಲಾನು ರಕ್ತದಲ್ಲಿ ಬರಲ್ಲ. ಓ ನಮ್ ಸಂಸಾರ, ನಾವು ನಮ್ ಜನ, ಎಷ್ಟ್ ಸಾಕಣ್ರಿ, ಎಷ್ಟ್ ದಿನ ಅಂತ. ನಮ್ಮೂರು ಯಾರು ನಿಮ್ಮವ್ರಲ್ಲ, ನೀವೇ ನಿಮ್ಮವ್ರಲ್ಲ. ಮನುಷ್ಯ ಸಂಘಜೀವಿ ಅಲ್ವಾ? ನಾನು ಅದೇ ಹೇಳ್ತಾ ಇರೋದು. ಇವರೆಲ್ಲ ಏನ್ ಮಾಡಿದಾರ ಅಂತ ಹೇಳಿದ್ರೆ, ವಿಷಯಗಳನ್ನು ನಮ್ಗೆ ನೆಮ್ಮದಿ, ಇವ್ರಿಗೆಲ್ಲ ಸೊಸೈಟಿ ಪ್ರೂಫ್ ಎಲ್ಲಿಂದ ಬರುತ್ತೆ ನನ್ ಗ್ರೋತ್ ಆಗ್ತದೆ ಅಂತ? ಇಲ್ಲ ಆಫೀಸಿಂದ ಬರಬೇಕು, ಇಲ್ಲ ಮನೇಲಿ ಯಾರು ಹೇಳ್ಬೇಕು. ನಾನ್ ಹೇಳ್ತೀನಿ ಕೇಳಿ, ಇದು 2 ಅವಶ್ಯಕತೆನೇ ಇಲ್ಲ ನಿಮ್ಗೆ. ಇದು 2 ಬಿಟ್ಟು ನೀವೇನಾದ್ರು ಹುಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ನಿಜವಾದ ಪ್ರೂಫ್ ನಿಮ್ಗೆ. ಆಯ್ತು, ನಾನು ಜೀವನದಲ್ಲಿ ಬದುಕ್ತಾ ಇದ್ದೀನಿ ಅಂತ. ಇವಾಗ ಇವ್ರಿಗೆಲ್ಲಾನು ಸಂಸಾರ ತೆಗೆದ್ಬಿಡಿ, ಅವ್ರ ಕೆಲಸ ಕಾರ್ಯಗಳನ್ನ ತೆಗೆದ್ಬಿಡಿ. ನೀವ್ ಯಾರು ಅಂದ್ರೆ ಕ್ವೆಶ್ಚನ್ ಮಾರ್ಕ್, ಗೊತ್ತೇ ಇಲ್ಲ, ಐಡೆಂಟಿಟಿ ಏನು ಇಲ್ವೇ ಇಲ್ಲ ಅವರಿಗೆ. ಇವಾಗ ನಾನು ಯೋಗ ತೆಗೆದ್ಬಿಡಿ, 1000 ಇದೆ ನಂಗೆ ಹೇಳಕ್ ನಿಮ್ಗೆ. ಇವ್ರಿಗೆ ಮಕ್ಕಳು ಯಾರು, ಗಂಡ ಯಾರು, ನಾನು ಎಲ್ಲೂ ಹುಟ್ಟಿದೀನಿ, ನನ್ನ ಕೆಲಸ ಏನೋ, ಇದು ಬಿಟ್ರೆ ಅವ್ರಿಗೆ ಗೊತ್ತೇ ಇಲ್ಲ ಏನಂತ. ಇದು ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾದದಲ್ಲ, ಗಂಡಸ್ರಿಗೂ ಅಷ್ಟೇ. ಹೆಂಗೆ ನಮ್ಮನ್ನ ನಾವು ಗುರುತಿಸ್ಕೋಬೇಕು? ನೀವ್ ಹುಡ್ಕೋಬೇಕು ಅದನ್ನ. ನೀವ್ ಏನ್ ಮಾಡಿದಾರೆ ಅಂದ್ರೆ ಇಲ್ಲ, ಹುಟ್ಟಾಗಿ ನಾನು ಬರೀ ಒಂದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಅದ್ ಬಿಟ್ರೆ ಬೇರೆ ಯೋಚನೆ ಮಾಡಕ್ ಶಕ್ತಿ ಇರಲ್ಲ ಅವರಿಗೆ. ಅಂದ್ರೆ ಯಾರೋ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ ಅಷ್ಟೇ, ಯಾರೋ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾರೆ. ಮನುಷ್ಯನಾಗ ಹುಟ್ಟಿದ್ಮೇಲೆ ನೀವ್ ಒಂದ್ ಕೆಲಸ ಮಾಡಕ್ ಮಾತ್ರ ಹುಟ್ಟಿಲ್ಲ ರೀ. ಎಷ್ಟು ಊಟದಲ್ಲೇ ಎಷ್ಟು ವಿಧಗಳಿದಾವೆ. ದಿನ ಇಡ್ಲಿ ತಿನ್ನಲ್ಲ ಯಾರುವೆ. ನಮ್ಮ ಮನೇಲಿ ಇಡ್ಲಿ ಮಾಡಿದ್ರು, ದಿನ ಇಡ್ಲಿ ತಿನ್ನಲ್ಲ ಯಾರುವೆ. ಸ್ವೀಟ್ ಇಷ್ಟ ಅಂತ ಒಂದೇ ಸ್ವೀಟ್ ತಿಂತೀರಾ? ಇಲ್ಲ, ಎಷ್ಟು ವೆರೈಟಿಗಳಿರ್ತವೆ. ಜೀವನದಲ್ಲಿ ಕೆಲಸ ಮಾಡಿದ್ರಲ್ಲೂ ವೆರೈಟಿ ಬೇಡವಾ ನಿಮ್ಗೆ? ಅಂದ್ರೆ ಏಕತಾನತೆ ತುಂಬಾ ಕಾಡುತ್ತೆ, ಕಾಡಬಾರ್ದು. ಸೊ ಹಾಗಾಗಿ ನಿಮ್ಮ ಬದಲಾವಣೆಗೆ ಬೇರೆ ಬೇರೆದು ಮಾಡ್ಬೇಕು ನೀವು ಅಂತನಾ? ಇವಾಗ ಮೊನಾಟನಿ ಯಾವಾಗ ಬರುತ್ತೆ ಅಂದ್ರೆ, ಒಂದೇ ಕೆಲಸವನ್ನ ಏನು ಬದಲಾಯಿಸ್ದೇನೆ ಮಾಡ್ಬೇಕು. ಯಾಕಂದ್ರೆ ಬೆಳವಣಿಗೆ ಆಗದ ಆಗ್ಲೆ. ಆದ್ರೆ ಅದ್ರ ಜೊತೆಗೆ ಹೊಸದೇನಾದ್ರು ಮಾಡ್ಬೇಕಲ್ವಾ, ಇನೋವೇಷನ್ ಹುಡ್ಕೋಬೇಕು. ಇವ್ರು ಅದನ್ನೇನು ಮಾಡೋದೇ ಇಲ್ಲ. ಆಮೇಲೆ ನಾವು ಬೆಳೀತಾ 10 ವರ್ಷ 12 ವರ್ಷಕ್ಕೆ ನಮ್ಮ ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ ಎಲ್ಲ ಬದಲಾಗ್ತಾ ಹೋಗುತ್ತೆ. ಇವ್ರ ಕೆಲಸವನ್ನು ಹಾಗೆ ಬದಲಾಯಿಸ್ಕೊತಾ ಹೋಗ್ಬೇಕು. ಹಾಗೆ ಮಾಡಲ್ಲ ಯಾರುವೆ. 22 ವರ್ಷಕ್ಕೆ ಒಂದ್ ಕೆಲಸ ಬಂತ ತಗೊಂಡ 60 ವರ್ಷ ತನಕ ನಾನು ಅದೇ ಮಾಡ್ತೀನಿ ಅಂತ ಯಾರು ಹೇಳಿದ? ಅದನ್ನ ನಡೀತಾ ಇದೆ ಅಷ್ಟೇ, ಅದೇ ಹೇಳ್ತಾ ಇರೋದು. ಇವಾಗ ಹಂಗೆ ಮಾಡಿದಾಗ ಪ್ರೆಷರ್ ಆಗಲ್ವಾ ರೇಶ್ ಅವರ? ಹೇಳಿ ನೀವೇ. ಸೊ ದೇರ್ ಇಸ್ ಅನ್ ಆಪ್ಷನ್. ಆ ಥರ ಇದ್ದಾಗ ಒಂಚೂರು ಹೌದು, ನಿಮ್ಗೆ ವೆರೈಟಿ ಬೇಕು. ಆಗ ಏನಂತಾರ, ಸ್ಪೈಸಸ್. ಯು ನೀಡ್ ಸ್ಪೈಸ್ ಇನ್ ಲೈಫ್. ಯಾವಾಗಲೂ ಒಂದು ವಾತಾವರಣ ಚೇಂಜ್ ಆದಾಗ ಮನುಷ್ಯಂಗೆ ಆಟೋಮೆಟಿಕ್ ಆಗಿ ಒಂದು ಚೇಂಜ್ ಸಿಕ್ಕಿದಾಗ ಖುಷಿ ಆಗುತ್ತೆ, ಅದಕ್ಕೆ ರಿಲ್ಯಾಕ್ಸೇಷನ್ ಆಗುತ್ತೆ. ಇವಾಗ ವೆಲ್ನೆಸ್ ಕ್ಲಬ್ಗಳಂತ ಶುರುವಾಗ್ತಾ ಇದೆ. ಹೌದು, ಕರೆಕ್ಟ್.
ಯಾಕೆ ಕೂತು ಮಾತಾಡಿ ಅವ್ ನನ್ನ ಭಾವನೆಯನ್ನು ಹೇಳ್ಕೊಬೋದಪ್ಪ, ಯಾಕಂದ್ರೆ ಮನೇಲಿ ಯಾರು ಸಿಗಲ್ಲ ಅವ್ರಿಗೆ ಮಾತಾಡಕ್ಕೆ. ಹಿಂಗೆ ಕೂತು ಮಾತಾಡಕ್ಕೆ ಇವಾಗ ಸೈಕ್ಯಾಟ್ರಿಸ್ಟ್ ಅವ್ರ ಹತ್ರ ಹೋಗ್ತಾರಲ್ಲ, ಒಂದ್ ಹಂತಕ್ಕೆ ಸಿವಿಯರ್ ಕಂಡೀಷನ್ಸ್ ಇದ್ದಾಗ ನಾನು ಒಪ್ಕೋತೀನಿ. ಮಿಕ್ಕಿದೆಲ್ಲ ಸಾಧಾರಣ ಸಮಸ್ಯೆಗಳಿರುತ್ತೆ, ನೀವೇ ಪರಿಹರಿಸ್ಕೋಬಹುದು. ಕೂತ್ ಮಾತಾಡಕ್ ಯಾರು ಇಲ್ಲ ಅವರಿಗೆ. ಅದಕ್ಕೆ ಹೇಳೋದು ಬಾಂಡ್ ಬಿಯಾಂಡ್ ಬ್ಲಡ್ ಬಹಳ ಬಹಳ ಮುಖ್ಯ. ಹೇಳಿ, ಈಗ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಲೋಡ್ ಇದೆ, ಕೂತಿರ್ತೀನಿ, ಕಂಪ್ಯೂಟರ್ ಮುಂದೆ ಆಪರೇಟ್ ಮಾಡ್ತಿದ್ದೀನಿ. ಹಿಂಗೆ ಕೂತೆ ಏನಾದರೂ ಎಕ್ಸಸೈಸ್ ಮಾಡ್ಬೋದಾ? ಖಂಡಿತ, ಸಾಕಷ್ಟು ಅಭ್ಯಾಸಗಳಿದಾವೆ. ಏನೋ ನಾನೇ ಹಿಂಗೆ ಅನ್ಕೊಳ್ಳೋದ, ಅಪ್ಪ ಮೈಕೈ ನೋಯ್ತಾ ಇದೆ ಅಂತ ಹಿಂಗೆ ಅನ್ನೋದು, ಹಿಂಗೇನೋ ಮಾಡ್ತಿರ್ತೀವಲ್ಲ, ಸೊ ಆ ಥರದ್ದೇನೋ ವ್ಯಾಯಾಮ ಮಾಡ್ಬೋದಾ? ಇದೆಯಾ? ಆದ್ರೆ ಅದೆಲ್ಲ 60 ವರ್ಷ 70 ವರ್ಷ ಆದ್ಮೇಲೆ ಕೈ ಕಾಲೇ ಅಳ್ಳಾಡೋದಿಲ್ವಲ್ಲ, ಅವಾಗ ಮಾಡಿ. ಇವಾಗ ಇವರೆಲ್ಲ ನಾನು ವಾಕಿಂಗ್ 20 ವರ್ಷ 30 ವರ್ಷ ಇರ್ತಾರೆ, ನಾನು ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಅಲ್ಲ ರೀ, ರನ್ನಿಂಗ್ ಮಾಡ್ಬೇಕು. ಎಲ್ಲ ಕಾಲ್ ಕೈ ಗಟ್ಟಿ ಇದ್ದಾಗ ಚಿಕ್ಕ ಚಿಕ್ಕ ಕೆಲಸ, ಹಿಂಗ್ ಸ್ಟ್ರೆಚ್ ಮಾಡಿದೆ ಹಂಗ್ ಮಾಡಿದೆ ಅಂತ ಹೇಳಿ ಏನು ಪ್ರಯೋಜನ ಆಗಲ್ಲ. ನಾವು ಸ್ಮಾರ್ಟ್ ವಾಚ್ ಕಟ್ಕೊಂಡಿದೀವಿ. ಸ್ಮಾರ್ಟ್ ವಾಚ್ ಅಲ್ಲಿ ಎಲ್ಲೋ ನೋಡಿದ್ದು ಓದಿದ್ದು ನೆನಪಾಗ್ತಿದೆ. ಸೊ ಪ್ರತಿದಿನ 10,000 ಸ್ಟೆಪ್ ಹಾಕಿದ್ರೆ ನಾವು ಆರೋಗ್ಯವಾಗಿರ್ತೀವಿ. ನೀವ್ ಹೇಳಿ ಈಗ. ಯಾರ್ರಿ ಹೇಳಿದ್ದು? ನೀವ್ ಹೇಳಿ. ದಿಸ್ ವಾಟ್ ವಿ ಈಗ ಇಂಟರ್ನೆಟ್ ಅಲ್ಲಿ ನಾವು ನೋಡಿದಾಗೆಲ್ಲ ಸಿಗೋದು ಇದೆ ತಾನೆ. ಈ ಸ್ಮಾರ್ಟ್ ವಾಚ್ ಹಾಕೊಂಡು 10,000, ನಮ್ಮವರೆಲ್ಲ ಸ್ಟೇಟಸ್ ಹಾಕ್ತಾರೆ, ಟುಡೇ 11,000 ಸ್ಟೆಪ್ ಆಗಿದೆ ನಂದು ಅಂತ ಹಾಕ್ತಾರೆ. ನಾನು ಖಂಡಿತವಾಗಿ ಹೇಳ್ತೀನಿ ಕೇಳಿ, ಮೊದಲು ಸ್ಮಾರ್ಟ್ ವಾಚ್ ಸಿಗೋದು ಬಿಸಾಕಿ, ಫೋನ್ ಇಟ್ಕೊಂಡ್ರಿ ಸಾಕು. ವಾಚ್ ಬಂತು, ರಿಂಗ್ ಬಂತು, ಇವಾಗ ಯಾವ ಟೆಂಪಲ್ ಅಂತ ಇಲ್ಲಿ ಹಣೆ ಮೇಲೆ ಬೇರೆ ಹಾಕೊಳ್ಳೋದು. ಇನ್ ಎಲ್ಲೆಲ್ಲಿಗೆ ಹಾಕೋತೀರಾ? ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಪರ್ಸೆಂಟೇಜ್ಗಳು ಹಾಕೊಂಡು ಮಾಡ್ತಾರೆ. ಅದೇ ನಾ ಹೇಳಿ, ನಿಮ್ ತಲೆ ಇಲ್ವಾ? ಇದೇ ತಾನೆ. ಇವಾಗ ಅದು ಆಯ್ತು, ಎಲ್ಲ ಡಿವೈಸಸ್ ಬಂತು, ಯಾರು ಡಿಸೈನ್ ಮಾಡಿದ ಅದನ್ನ? ಇಟ್ಸ್ ಎ ಹ್ಯೂಮನ್ ಮೈಂಡ್. ಅದನ್ನ ಉಪಯೋಗಿಸಿ. ಒಂದ್ ಹಂತದ ತನಕ ಡಿಪೆಂಡೆನ್ಸ್ ಆಗ್ಬೇಕು. ಫೋನ್ ಆಯ್ತು, ವಾಚ್ ಆಯ್ತು, ರಿಂಗು, ಇಲ್ಲಿ ಇವಾಗ ಕನ್ನಡಕ ಬೇರೆ ಬರ್ತಾ ಇದೆ, ಎಲ್ಲೆಲ್ಲ ಅಂತ ಹಾಕೋತೀರಾ? ಏನೇನ್ ಹಾಕೋತೀರಾ? ಅದನ್ನ ನೋಡ್ಕೊಳ್ಳೋದೇನೆ ಫುಲ್ ಟೈಮ್ ಕೆಲಸ ಆಗ್ಬಿಡುತ್ತೆ. ನನಗೆ ಆತಂಕ ಆದ್ರೆ ನಂದು BP ಎಷ್ಟಿದೆ ಅಂತ ಕೈ ನೋಡ್ತಾರೆ. ಬಿಕಾಸ್ ನಾ ಆತಂಕ ಆದ್ರೆ ತೆಗೆದು ಬಿಸಾಕ್ಬಿಟ್ಟು ಏನಕ್ಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ಬೇಕು. ಹಂಗ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಎಲ್ಲದಕ್ಕೂ ಬರೀ ಡಿವೈಸ್ ನಾನು ಉಪಯೋಗಿಸ್ತೀನಿ ಇಲ್ಲ ಅಂತ ಹೇಳೋದು. ಅದಕ್ಕೂ ಒಂದು ಹಂತ, ಒಂದು ಲಿಮಿಟೇಷನ್ ಇರ್ಬೇಕು. ನಾವು ಲಿಮಿಟ್ ಮೀರ್ಬಿಟ್ಟಿದೀವ ಗ್ಯಾಡ್ಜೆಟ್ಸ್ ಗಳ ಮೇಲೆ. ಖಂಡಿತ ಅಡಿಕ್ಷನ್. ಖಂಡಿತ. ಎಷ್ಟು ಫ್ರೀ ಆಗಿದ್ವಿ ನಾವ್ ಅವಾಗ. ಇವಾಗ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ವಾಚ್ ನೋಡ್ತಾ ಇರ್ತಾರೆ, ಕಮೋಡ್ ಮೇಲೆ ಕೂತ್ ಮೊಬೈಲ್ ನೋಡ್ತಾರೆ. ಇದ್ರಿಗೆಂತರ್ಗೆಲ್ಲ ಏನ್ ಹೇಳ್ಬೇಕು? ದೇವ್ರ ಮನೆಗೂ ಹೋಗುತ್ತೆ, ಬಸ್ಲು ಮನೆಗೂ ಹೋಗುತ್ತೆ, ಬೆಡ್ರೂಮ್ಗೂ ಹೋಗುತ್ತೆ, ಹಾಲಲ್ಲೂ ಇರುತ್ತೆ. ಹೌ ಡೇಂಜರಸ್ ಬಾತ್ರೂಮ್ ಅಲ್ಲಿ ಗ್ಯಾಡ್ಜೆಟ್ಸ್ ಯೂಸ್ ಮಾಡೋದು. ಬಹಳ ಬಹಳ. ಟಾಯ್ಲೆಟ್ ಅಲ್ಲಿ ಮೊಬೈಲ್ ಯೂಸ್ ಮಾಡೋದು ಬಹಳ. ಇವಾಗ ಸಾಧಾರಣವಾಗಿ ಯು ವಿಸಿಟ್ ಬಾತ್ರೂಮ್, 5 ನಿಮಿಷ 10 ನಿಮಿಷ ಕೆಲಸ. ಇವಾಗ ಅರ್ಧ ಗಂಟೆ 20 ನಿಮಿಷ 40 ನಿಮಿಷ ಆದ್ರೂ ಆಚೆ ಬರಲ್ಲ ಯಾರು. ಏನ್ ಎಫೆಕ್ಟ್ ಆಗುತ್ತೆ? ಒಳಗಡೆ ಸಿಸ್ಟಮ್ಸ್ ಎಲ್ಲ ಹಾಳಾಗೋಗುತ್ತೆ. ಯಾಕಂದ್ರೆ ದ ಪ್ರಾಸೆಸ್ ಆಫ್ ಎಂಪ್ಟಿಂಗ್ ಅವರ್ ಬಬಲ್ಸ್, ಎಲ್ಲ ಎಕ್ಸ್ಕ್ರಿಟರಿ ಸಿಸ್ಟಮ್ ಎಲ್ಲ ಖಾಲಿ ಮಾಡೋದು, ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ನರ್ವ್ಸ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ಸ್ ಇಂದ ಕಮಾಂಡ್ ಹೋಗುತ್ತೆ ಆಯ್ತಾ. ಎಲ್ಲ ಯಾವ ಆಹಾರವನ್ನು ಸೇವನೆ ಮಾಡಿದ್ವಿ ಅದೆಲ್ಲ ಪಚನ ಆಗಿದೆ. ಇವಾಗ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇಂದ ಎಲ್ಲ ಮುಂದಕ್ಕೆ ಹೋಗಿ ಇಟ್ಸ್ ನಾವ್ ಅಟ್ ದ ಇನ್ನರ್ ರೀಜನ್. ಇದರಿಂದ ಹೊರಗೆ ಬರಬೇಕು ಅಂತ ಗೊತ್ತಾಗತ್ತೆ. ಇದಾದಾಗ ಯು ಶುಡ್ ಬಿ ದೇರ್. ನೀವು ಇಲ್ಲಿ ಗಮನ ಕೊಡ್ತಾ ಇದ್ರೆ ಫುಲ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಸು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ಅಲ್ಲಿ ಎಂಗೇಜ್ ಆಗಿರುತ್ತೆ. ಆ ಪ್ರಾಸೆಸ್ಸೇ ಹಾಳಾಗಿ ಹೋಗ್ತಾ ಇದೆ. ಅವಾಗ ಏನಾಗ್ತಾ ಇದೆ, ದ ರೇಟ್ ಅಟ್ ವಿಚ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಥ್ರೋಸ್ ಔಟ್ ದ ವೇಸ್ಟ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಇವರು ಅರ್ಧ ಗಂಟೆ 3/4 ಗಂಟೆ ಕೂತ್ರು ಏನೂ ಆಗಿರಲ್ಲ. ಕಮಾಂಡ್ ಸೆಂಟರು ದೇಹದ ಮಲವನ್ನ ಆಚೆ ಹಾಕೋದಕ್ಕೆ ಇರೋದು ಇಲ್ಲಿ ತಲೆನಲ್ಲಿ. ಸೊ ಅದ್ರ ಗಮನ ಬೇರೆ ಕಡೆ ಇದೆ. ಹೌದು. ಇವಾಗ ನೀವು ನಾನ್ ಸ್ಟಾಪ್ ಸ್ಟಿಮ್ಯುಲೇಷನ್ ಆಗ್ತಾ ಇದೆ ಅನ್ಕೊಳ್ಳಿ. ನೀವು ಡಿಸ್ಟರ್ಬ್ ಮಾಡಿದೀರಾ. ಹೌದು. ಇವಾಗ ಏನಕ್ಕೆ ಎಲ್ಲೋ ಆರೋಗ್ಯ ಧಾಮಕ್ಕೆ ಹೋದಾಗ್ಲೋ ಎಲ್ಲೋ ಹೋದಾಗ ಎಲ್ಲ ಸಹಜವಾಗಿ ಆಗತ್ತೆ, ಮನೆಗೆ ಬಂದಾಗ ಏನಕ್ಕೆ ಏನೂ ಆಗಲ್ಲ. ನರ್ವಸ್ ಸಿಸ್ಟಮು ಹೇಗ್ ಸ್ಟಿಮ್ಯುಲೇಷನ್ ಕೇಳ್ತಾ ಇದೆ ನಡುವೆ ಅಂತ ಹೇಳಿದ್ರೆ ದೇವ್ರು ಬಂದ್ರು ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಇವತ್ತು ಇವ್ರು ಹೇಳಿರೋದು, ಅದಂತೂ ನಿಜ. ಬಹಳಷ್ಟು. ಬಾತ್ರೂಮ್ಗೆ ಟಾಯ್ಲೆಟ್ಗೆ ಮೊಬೈಲ್ ತಗೊಂಡು ಹೋಗ್ತೀರಾ, ವೆರಿ ವೆರಿ ಕ್ರೂಷಿಯಲ್. ಇವಾಗ ಇವರೆಲ್ಲ ಗಟ್ ಹೆಲ್ತ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಏನ್ರಿ ಗಟ್ ಹೆಲ್ತ್ ಅಂದ್ರೆ ಸರಿಯಾಗಿ ನಿಮ್ ಪಚನೆ ಆಗ್ಬೇಕು. ತಿನ್ನೋ ಆಹಾರದಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ, ಮೆಣಸಿಲ್ಲ, ಅರಿಶಿನ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಎಂತದು ಇಲ್ಲ. ಇನ್ ಏನ್ ಡೈಜೆಷನ್ ಆಗತ್ತೆ ನಿಮ್ಗೆ? ಮಸಾಲೆ ಚೆನ್ನಾಗಿರುತ್ತೆ. ನಮ್ ಭಾರತೀಯ ಪರಂಪರೆಯಲ್ಲಿ ನಾವೇನ್ ಮೆಣಸಿನ್ಕಾಯಿ ತಿನ್ನಿ ಅಂತ ಹೇಳ್ತಲ್ಲ, ಆ ದಿನಕ್ಕೆ ಏನ್ ಆಹಾರ ಪದ್ಧತಿ ಬೇಕು. ಇವಾಗ ನಾವು ಕರ್ನಾಟಕದಲ್ಲಿ ಇದೀವಿ, ರಾಗಿ,
ಮುದ್ದೆ, ಅನ್ನ ಸಾರು, ಪಲ್ಯ, ಎಲ್ಲಾದ್ರಲ್ಲೂ ಖಾರದ ಪುಡಿ ಇದ್ದೇ ಇರುತ್ತೆ. ಆ ಖಾರದ ಪುಡಿ ಮಾಡೋದು ಎಷ್ಟು ತರ ಸ್ಪೈಸಸ್ ಹಾಕಿರ್ತಾರೆ ಅದಕ್ಕೆ. ನಮ್ಮ ಅಜ್ಜಿ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ. ಇವಾಗ ಪ್ರೀಬಯೋಟಿಕ್ ಡ್ರಿಂಕ್ಸ್ ಅಂತೆ. ಹೌದು. ಓ ಅದೇನ್ ನಾವು ಗಂಜಿ ಕುಡ್ಕೊಂಬಂದಿಲ್ವಾ? ಎಲ್ಲ ರೀಬ್ರ್ಯಾಂಡ್ ಮಾಡಿ ಮಾಡಿ ಜನಗಳನ್ನ ಹೆಂಗೆ ತಲೆ ತೊಳೆದು ಬಿಟ್ಟಿದ್ದಾರೆ ಅಂದ್ರೆ ಹೇಳಿದ್ರೆ, ಇವ್ರಿಗೆಲ್ಲ ಯಾವ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ, ದೇ ಲೈಕ್ ಓಕೆ ಇಫ್ ಯು ಡೋಂಟ್ ಅಪ್ಗ್ರೇಡ್ ಅಂಡ್ ಮಾಡರ್ನೈಸ್ ವಿ ಫೀಲ್ ಲೈಕ್ ವಿ ಲೆಫ್ಟ್ ಬ್ಯಾಕ್. ಕರೆಕ್ಟ್ ರೀ, ನಿಮ್ ತಲೆ ಉಪಯೋಗಿಸ್ರಿ ಫಸ್ಟು. ನಾನು ಇವಾಗ ಏನೇ ಸಮಸ್ಯೆ ಬಂದ್ರು ಆಯ್ತು, ನಮ್ಮ ಅಜ್ಜಿ ತಾತ ಇದ್ದಿದ್ರೆ ಅವ್ರು ಏನ್ ಅನ್ಸರಿಸ್ತಾ ಇದ್ರು ಅದನ್ನ ಯೋಚನೆ ಮಾಡಿ ಅದನ್ನ ಅನ್ಸರ್ಸಕ್ ಶುರು ಮಾಡ್ತೀನಿ ಇವಾಗ. ಗಂಜಿ ಕಾನ್ಸೆಪ್ಟ್ ಮುಂಚೆಯಿಂದಾನು ಇತ್ತು. ಓ ಗಂಜಿ ಕುಡಿಯೋರು ಎಲ್ಲ ಬಡವರು ಅಂತ ಶುರು ಮಾಡಿದ್ರು ಯಾರೋ, ಗಂಜಿ ಕುಡಿಯೋದೇ ಬಿಟ್ಬಿಟ್ರು. ಇವಾಗ ಅದನ್ನೇ ರೀಬ್ರ್ಯಾಂಡ್ ಮಾಡ್ಬಿಟ್ರು. ಓ ಪ್ರೀಬಯೋಟಿಕ್ ಡ್ರಿಂಕ್ ಅಂತ. ಎಲ್ಲರ ಮನೇಲೂ ಹಿಂದಿನ ತಂಗ್ಳನ್ನ ಎಷ್ಟು ಬಹಳ ಮುಖ್ಯ ನಮ್ಮ ದೇಹಕ್ಕೆ. ಓ ತಂಗ್ಳನ್ನ ತಿನ್ಬಾರ್ದು, ಯಾವಾಗ್ಲೂ ಬಿಸಿಯನ್ನ ಮಾಡಿ ಕೊಡಿ ಮಕ್ಕಳಿಗೆ. ಯಾರು ಇದನ್ನೆಲ್ಲ ಮಾಡಿದ್ದು? ಮಾರ್ಕೆಟಿಂಗ್ ಸ್ಟ್ರಾಟಜಿ. ಖಂಡಿತ ಇವ್ರನ್ನ ಹಿಡ್ಕೊಂಡು ಹೊಡಿಬೇಕು, ಸತ್ಯವಾಗ್ಲೂ ಹೇಳ್ತೀನಿ. ಸೊ ಯೋಗಕ್ಕೂ ಮತ್ತು ಆಹಾರ ಪದ್ಧತಿಗೂ ಸಂಬಂಧ ಇದೆ. ಯೋಗ ಅಂದ್ರೇನೆ ಆಹಾರ. ಒಂದು ಹಂತದಲ್ಲಿ ಮಿತಾಹಾರ ಅಂತ ಒಂದು ವಿಷಯ ಇದೆ ಹಠಯೋಗ ಪ್ರದೀಪಿಕದಲ್ಲಿ. ಮಿತಾಹಾರ ಅಂತ ಹೇಳಿದ್ರೆ ಮಿತವಾಗಿ ಆಹಾರ ಸೇವನೆ ಮಾಡೋದು. ಏನನ್ನ? ಸಹಜವಾಗಿ ಪಚನೆ ಆಗುವ ಆಹಾರವನ್ನ ಸೇವನೆ ಮಾಡಿದ್ರೆ ಅರ್ಧ ಹೊಟ್ಟೆ ಮಾತ್ರ ಆಹಾರ ಸೇವನೆ ಮಾಡಿ, ಕಾಲ್ ಭಾಗ ನೀರು, ಕಾಲ್ ಭಾಗ ಪಚನೆ ಹಾಕಕ್ ಬಿಡ್ಬೇಕು ಅಂತ. ಇವ್ರು ಇವಾಗ ಕಂಠ ಪೂರ್ತಿ ತಿಂದ್ಬಿಡ್ತಾರೆ ಎಲ್ಲ. ಊಟ ಮಾಡಿ ಶಿವ ಅಂತ ಮಲಗೋದು. ಮಿನಿಮಮ್ 1000 ಕ್ಯಾಲರೀಸ್ ಒಳಗೋಗಿರುತ್ತೆ. ಮಿನಿಮಮ್ ಅರ್ಧ ತಿನ್ಬೇಕು. ಇವ್ರ ಹೊಟ್ಟೆನೂ ತುಂಬಿಸಿ ಗಂಟ್ಲೂ ತುಂಬಿಸ್ಬಿಟ್ಟಿರ್ತಾರೆ ಇಲ್ಲಿ ತನಕ. ಅದು ತಿನ್ನೋದೆಷ್ಟೊತ್ತಿಗೆ ರಾತ್ರಿ ಮುಗಿತಲ್ಲಿಗೆ. ಸಾತ್ವಿಕ ಆಹಾರ ನಾನು ಇದ್ರು ಸತ್ವಭರಿತವಾದ ಆಹಾರವನ್ನು ಸೇವನೆ ಮಾಡಬೇಕು. ಯಾವ ಪ್ರಾಣಿ ಪಕ್ಷಿಗಳಿಗೂ ಜೀವಿಗಳಿಗೂ ಹಾನಿ ಆಗಿರಬಾರ್ದು ಅಂತ ಆಹಾರ ಸೇವನೆ ಮಾಡಿ. ತರಕಾರಿಗಳು, ಹಣ್ಣು, ಕಾಳುಗಳು, ಬೇಳೆ ಇದೆಲ್ಲ ಧಾರಾಳವಾಗಿ ಸೇವನೆ ಮಾಡಿ. ಸಾತ್ವಿಕ ಇವಾಗಲೂ ಎಲ್ಲ ಬಹಳಷ್ಟು ಆಗ್ತದೆ. ಸತ್ವಭರಿತ ಆಹಾರವನ್ನು ಸೇವನೆ ಮಾಡಿ. ಸತ್ವಭರಿತ ಆಹಾರವನ್ನು ಸೇವನೆ ಎಲ್ಲ ತಿನ್ನೋದೆಲ್ಲ ಸಾತ್ವಿಕ. ಮಾಡೋ ಕೆಲಸ ಆಲೋಚನೆ ಎಲ್ಲ ರಾಜಸಿಕ, ತಾಮಸಿಕ. ದಿನ 3 ಹೊತ್ತು ಸಾತ್ವಿಕ ಆಹಾರ ತಿನ್ನೋದು, 10 ಅವರ್ ಮಲ್ಕೊಳ್ಳೋದು. ಏನ್ ಪ್ರಯೋಜನ? ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಹೌದು. ವಾಟ್ ಅಬೌಟ್ ನಾನ್ ವೆಜ್? ಅಧ್ಯಾತ್ಮ ಸಾಧನೆಯಲ್ಲಿದ್ರೆ, ಯೋಗ ಸಾಧನೆಯಲ್ಲಿದ್ದವ್ರು ನಾನು ಖಂಡಿತ ನನ್ನ ವಿದ್ಯಾರ್ಥಿಗಳಿಗಂತೂ ನಾನು ಬೇಡ ಅಂತಾನೆ ಹೇಳೋದು. ಮಾಂಸಾಹಾರ ಹೌದು. ಯೋಗ ಸಾಧನೆಗೆ ಬಂದವರು. ಹೌದು. ಅಥವಾ ಆಮೇಲೆ ಇದು ಬಿಕಾಸ್ ಅವರವರ ಇಚ್ಛೆ. ತುಂಬಾ ಜನ ತಿಂತಾರೆ. ಅವ್ರು ಯೋಗ ಮಾಡಿದ್ರೆ ಪರಿಣಾಮ ಬೀರಲ್ವಾ? ಹೇಗದು? ಶುರು ಹಂತದಲ್ಲಿ ನೀವ್ ಏನ್ ಆಹಾರ ಸೇವನೆ ಮಾಡ್ತೀರಾ ನಿಮ್ ಮನಸ್ಸು ಹಾಕಿ ಕೆಲಸ ಮಾಡುತ್ತೆ. ವಾಟ್ ಯು ಇಟ್ ಇಸ್ ಹೌ ಯು ಥಿಂಕ್. ನಾವು ಏನೇನ್ ಆಹಾರ ಸೇವನೆ ಮಾಡ್ತೀವಿ ನಮ್ಮ ಮನಸ್ಸು ಅದೇ ರೀತಿ ಆಲೋಚನೆಗಳನ್ನ ಹೊರಗೆ ಹಾಕ್ತಾ ಹೋಗುತ್ತೆ. ಅದಕ್ಕೆ ನೀವು ಶುರುವಿನ ಹಂತದಲ್ಲಿದ್ದಾಗ ಯೋಗದಲ್ಲಿ ಆಹಾರ ಸೇವನೆ ಬಗ್ಗೆ ಗಮನ ಸೂಕ್ಷ್ಮವಾಗಿರ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಚಿಕ್ಕ ದೀಪದ ಒಂದು ಮಹತ್ವ ಚಿಕ್ಕ ರೂಮಲ್ಲಿಟ್ರೆ ಬಹಳಷ್ಟು ಪ್ರಯೋಜನ ಆಗುತ್ತೆ. ಈ ಚಿಕ್ಕ ದೀಪವನ್ನ ತಗೊಂಡೋಗಿ ನಾವು ಯಾವ್ದು ಸಮುದ್ರ ಮಧ್ಯೆ ಇಟ್ಬಿಟ್ರೆ ಅದ್ರ ಪ್ರಕಾಶ ಏನು ಗೊತ್ತೇ ಆಗಲ್ಲ. ಇವಾಗ ನಾವು ಹಾಗೆ ಇರೋದು, ವಿ ಆರ್ ವೆರಿ ಸ್ಮಾಲ್. ಇವಾಗ ಏನಂದ್ರೆ ನಾನು ಏನೋ ಒಂದು ಖಾರ ತಿಂತೀನ ಹೊಟ್ಟೆ ಉರಿ ಬರುತ್ತೆ, ಬೇರೆ ಏನೋ ತಿಂತೀನ. ಇವಾಗ ನೀವ್ ಯಾವ ಹಂತಕ್ಕೆ ಹೋಗ್ಬೇಕಂದ್ರೆ ಸಾಧನೆ ಮಾಡಿ ಮಾಡಿ ನೀವ್ ಏನೇ ತಿಂದ್ರು ನಿಮ್ಗೇನು ಎಫೆಕ್ಟ್ ಆಗ್ಬಾರ್ದು ಆ ತರ ಇದೀರಾ ನೀವು. ಅವಾಗ ಮಾಂಸ ಅಲ್ಲ, ಹಸಿ ಮಾಂಸನೇ ತಿನ್ನಿ ನೀವು. ಸೊ ನಿಮ್ ದೇಹ ಹಂಗ ಇಟ್ಕೋಬೇಕು ನೀವು. ದೇಹ, ಮನಸ್ಸು, ಬುದ್ಧಿ ಯಾವ ಹಂತಕ್ಕೆ ಹೋಗಿರ್ಬೇಕಂತ ಹೇಳಿದ್ರೆ ನೀವ್ ಏನೇ ತಿಂದ್ರು ನಿಮ್ಗದು ಎಫೆಕ್ಟ್ ಆಗ್ಬಾರ್ದು. ಆ ಹಂತಕ್ಕೆ ಹೋಗ್ತೀರಾ ನೀವು ಸಾಧನೆ ಮಾಡಿ, ಏನಾರ ತಿನ್ಕೊಳ್ಳಿ. ಬಟ್ ಅದು ತುಂಬಾ ಟೈಮ್ ಬೇಕು. ಹೌದು. ಅದಕ್ಕೆ ಶುರುನಲ್ಲಿ ನಿಯಂತ್ರಣ ಇರಬೇಕು. ಇವಾಗ ನಿಮ್ಗೆ ಗೊತ್ತು, ಚಿಕ್ಕ ಮಕ್ಳಿಗೆ ಇದ್ದಾಗ ನಾವು ಸಿಹಿ ಕೊಡಲ್ಲ, ಸ್ವೀಟ್ ಕೊಡಲ್ಲ, ಚಾಕ್ಲೇಟ್ ಕೊಡಲ್ಲ, ಚಿಪ್ಸ್ ಕೊಡಲ್ಲ, ಅದೇನೇನೋ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅದೆಲ್ಲ ಕೊಡಲ್ಲ. ಯಾಕೆ? ನಮಗೆ ಗೊತ್ತು ಅದು ತಿನ್ನೋದ್ರಿಂದ ಏನಾಗುತ್ತೆ ಅಂತ. ನಾವು ಕಂಟ್ರೋಲ್ ಮಾಡ್ತೀವಿ. ದೊಡ್ಡವರಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ನಮ್ಮ ತಂದೆ ತಾಯಿ ಇದನ್ನ ಕಂಟ್ರೋಲ್ ಮಾಡಿದ್ರು ಅಂತ. ಅದೇ ರೀತಿ ಇಲ್ಲೂ ಅಷ್ಟೆ. ಮಾಂಸ ತಿಂದಾಗ ನಿಮ್ಮ ಪ್ರಕೃತಿ, ನಿಮ್ಮ ಮುಖದ ಪ್ರಕೃತಿನೇ ಬದಲಾವಣೆ ಆಗತ್ತೆ, ನಿಮ್ಮ ಭಾವನೆಗಳು ಬದಲಾಗತ್ತೆ. ಇವಾಗ ನೀವೇನಾದ್ರೂ ತಿಂದ್ರೆ ಅದ್ರ ಗುಣಗಳು ನಿಮಗೆ ಬರುತ್ತೆ ಅಂತ ಒಂದು ಮಾತಿದೆ. ಇದು ನಂಬ್ತೀರಾ ನೀವು? ಇವಾಗ ತರಕಾರಿಗಳ ಸೇವನೆ ಮಾಡಿದಾಗ ತರಕಾರಿ ಗುಣಗಳು ಬರುತ್ತೆ ನಿಮಗೆ. ಇವಾಗ ಇವರೆಲ್ಲ ಹೇಳ್ತಾರೆ ಎಳ್ನೀರು ಕುಡೀರಿ ಅಂತ. ಕರೆಕ್ಟ್. ಅಥವಾ ತೆಂಗಿನಕಾಯಿ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಏನಕ್ಕೆ? 100 ವರ್ಷ
110 ವರ್ಷ 100 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಅದನ್ನ ಸೇವನೆ ಮಾಡಿದಾಗ ಸಹಜವಾಗಿ ಅದ್ರ ಗುಣಗಳು ಬರುತ್ತೆ ನಮಗೆ. ಇವಾಗ ನೀವು 2-3 ವರ್ಷ ಬದುಕಿರೋ ಕೋಳಿ ಅದು ಇದು ಎಲ್ಲ ತಿನ್ಕೊಂಡಿದ್ರೆ ಅದೇ ಗುಣಗಳು ನಿಮಗೂ ಬರುತ್ತೆ. ಹಂಗ ಯಾವ ಆಹಾರನ ಸೇವನೆ ಮಾಡ್ತೀವಿ ಅದು ಎಷ್ಟು ವರ್ಷ ಇರುತ್ತೆ ಅದ್ರ ಗುಣ ನಮಗ್ ಬರುತ್ತೆ. ಇದು ಅಷ್ಟೇ, ಇದು ಶುರುನಲ್ಲಿ. ಸೊ ನಿಮ್ ದೇಹದ ಮೇಲೆ ಮತ್ತು ನಿಮ್ಮ ಮಾನಸಿಕವಾಗಿ ಅದು ಪ್ರಭಾವ ಬೀರುತ್ತೆ. ಖಂಡಿತ. ಫುಡ್ ಇಸ್ ದ ಡೈರೆಕ್ಟ್ ಮೀನ್ಸ್ ಆಫ್ ಅಬ್ಸಾರ್ಪ್ಷನ್ ಆಫ್ ಪ್ರಾಣ. ನಮ್ಮ ಪ್ರಾಣಶಕ್ತಿ ನೇರವಾಗಿ ಬರೋದು ಆಹಾರ ಸೇವನೆಯಿಂದ. ಒಬ್ಬ ಮನುಷ್ಯ ಆಹಾರ ಸೇವನೆ ಮಾಡದೆ ಎಷ್ಟು ದಿನ ಬದುಕಬಹುದು ನಿಮ್ ಪ್ರಕಾರ, ಯೋಗಾಭ್ಯಾಸದಲ್ಲಿರೋರು? ಅದು ಅವರು ಮಾಡಿರೋ ಸಾಧನೆ ಮೇಲೆ ಅವಲಂಬನೆ ಆಗುತ್ತೆ. ಖಂಡಿತ. ನಾನು ಒಂದಿನ ಇರ್ಬೋದು ಅಷ್ಟೇ. ಅಫ್ಕೋರ್ಸ್ ಅವರು ಒಂದು ದಿನಕ್ಕೆ ಒಂದೇ ಟೈಮ್ ಊಟ ಮಾಡೋದು ಇಲ್ಲ, ಎಲ್ಲಾ ದಿನ ಅಲ್ಲ, ಯಾವಾಗಾದ್ರೂ ಒಂದೊಂದ್ ದಿನ. ನಾನು ಓದಿರೋದು ಆಟೋಬಯೋಗ್ರಫಿ ಅಂತ ಒಂದು ಪುಸ್ತಕ ಇದೆ ಆಯ್ತಾ. ಅದ್ರಲ್ಲಿ ಪರಮಹಂಸ ಯೋಗಾನಂದ್ರು ಒಬ್ರನ್ನ ಭೇಟಿ ಆಗ್ತಾರೆ. ಆ ಮಹಿಳೆ ಯಾವುದೋ ಕಾರಣಾಂತರಗಳಿಂದ ಬಹಳಷ್ಟು ನೋವನ್ನ ಒಳಗೊಂಡಿರ್ತಾರೆ ಜೀವನದಲ್ಲಿ. ಹಸುವಿನ ದಾಹ ಎಷ್ಟ್ರ ಮಟ್ಟಿಗೆ ಇರುತ್ತೆ ಅಂದ್ರೆ ಅವರಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಆಯ್ತಾ. ನನಗೆ ಇನ್ನ ಬದುಕಿರೋ ತನಕ ನನಗೆ ಹಸುವನ್ನ ಭಾವನೆಯೇ ನನ್ನಲ್ಲಿ ಬರಬಾರ್ದು, ಆ ಥರ ನನಗೆ ಬರ ಕೊಡು ಅಂತ. ಇದು ನಿಜವಾದ ಕತೆ. ಇವತ್ತಿಗೂ ನೀವು ಓದಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಹಸುವಿನ ಭಾವನೆ ಬರಬಾರ್ದು, ಹಸುವಿನ ಭಾವನೆನೇ ಬರಬಾರ್ದು, ಹಸುವಿನ ತವಕನೂ ಬರಬಾರ್ದು, ಹಸಿವೇ ಇರಬಾರ್ದು ನನ್ನಲ್ಲಿ. ಆ ರೀತಿ ನನಗೇನಾದ್ರೂ ವರ ಕೊಡು ಅಂತ ದೇವ್ರ ಪ್ರತ್ಯಕ್ಷ ಆಗಿ ಆಕೆಗೆ ವರವನ್ನು ಕೊಡ್ತಾನೆ. ಅವರು ಬದುಕಿರೋ ತನಕ ಅವ್ರ ಆಹಾರ ಸೇವನೆ ಮಾಡೋದೇ ಇಲ್ಲ. ಇದು ನಿಜವಾದ ಕತೆ. ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಪರಮಹಂಸ ಯೋಗಾನಂದ್ರು ಬರ್ತಿರೋ ಪುಸ್ತಕ ಇದೆ, ಅದ್ರಲ್ಲಿ ನೀವು ಓದಿ. ಹೌದಾ? ಅವರು ಬದುಕಿರೋ ತನಕ ಏನು ತಿನ್ಲೇ ಇಲ್ಲ ಅವರು. ನೀವು ಎಷ್ಟು ದಿನ ಬದುಕಿದ್ರು ಅವರು ಅದು ನೀವು ಓದಿ. ಅದನ್ನಾರು ಒಂದ್ ಸ್ವಲ್ಪ ಮಿಸ್ಟ್ರಿ ಆಗಿ ಹೇಳೋಣ. ಬಿಕಾಸ್ ನನಗೆ ಇದು ಸಖತ್ ಕುತೂಹಲ ಕೇಳಿಸ್ತಾ ಇದೆ ನೀವು ಹೇಳ್ತೀರಾ. ಅದು ಓದಿ. ಆ ಕಾರಣಕ್ಕಾದ್ರೂ ನೀವು ಓದ್ತೀರಾ. ನೀವ್ ಕೇಳಿದ್ರಲ್ವಾ ಎಷ್ಟು ದಿನ ಇರ್ಬೋದು, ಅದು ನಿಮ್ಮ ಮಾನಸಿಕ ಸ್ಥಿತಿ ಮೇಲೆ ಹೋಗುತ್ತೆ. ಈ ಪೂರ್ತಿ ಬದುಕಿರೋ ತನಕನೂ ಇರ್ಬೋದು. ಇವಾಗ ನೀವೇ ನೋಡಿ, ಎಷ್ಟು ಸಮಯ ನಮಗೆ ಒಂದ್ ದಿನಕ್ಕೆ ಆಹಾರ ತಯಾರಿನಲ್ಲಿ ಕೊಂಡ್ಕೊಂಬರೋದು, ತಿನ್ನೋದು, ತೊಳೆಯೋದು, ಎಷ್ಟು ಸಮಯ. ಇದೆಲ್ಲ ಹೊರಟೋದ್ರೆ ಸಾಧನೆ ಮಾಡಕ್ಕೆ ಎಷ್ಟು ಸಮಯ ಸಿಗತ್ತೆ. ಹಂಗ ಆ ಥರ ಯೋಚನೆ ಮಾಡಿದಾರೆ ಅಲ್ವಾ? ನೀವೇ ನೋಡಿ, ಇವಾಗ ಸನ್ಯಾಸಿಗಳಿಗೆ ಅಡಿಗೆ ಮಾಡೋ ಹಕ್ಕಿಲ್ಲ ಆಯ್ತಾ. ಇಲ್ಲ ಭಿಕ್ಷೆ ಬೇಡ ತಿನ್ಬೇಕು, ಇಲ್ಲ ಯಾರಾದ್ರೂ ಕೊಟ್ರೆ ತಿನ್ಬೇಕು. ಏನಕ್ಕೆ ಅದನ್ನ ಹಾಗೆ ಮಾಡಿದ್ರು ಅಂತ ಹೇಳಿದ್ರೆ, ಸಾಧನೆ ಮೇಲೆ ಗಮನ ಕೊಡಿ, ಊಟ ತಿಂಡಿ ಮೇಲಲ್ಲ. ಹೌದು. ಸೊ ನೀವು ತಿನ್ನುವುದಕ್ಕೋಸ್ಕರ ಬದುಕಿರಬೇಡಿ, ಬದುಕುವುದಕ್ಕೋಸ್ಕರ ತಿನ್ನಿ ಅಂತ. ಅದನ್ನ ಸುಮ್ಮನೆ ತಮಾಷೆ ಲೈಟಾಗಿ ಹೇಳ್ಬಿಡ್ತಾರೆ ಜನ, ಬಟ್ ತುಂಬಾ ಸೀರಿಯಸ್ ಮ್ಯಾಟರ್ ಅದು ಅಂತ. ಆದ್ರೆ ಇವಾಗ ದೇಹವನ್ನ ಗಟ್ಟಿಯಾಗಿ ಇಟ್ಕೊಳಕ್ಕೆ ಮಾನಸಿಕವಾಗಿ ದೃಢತೆ ಬೇಕು ಅಂತ ಹೇಳಿದ್ರು ಆಹಾರ ಸೇವನೆ ಜನ ಹಂಗೆ ಯೋಚನೆ ಮಾಡಲ್ಲ. ಬದುಕಿದೀವಿ ಗುರು, ಇಷ್ಟ ಏನು ತಿನ್ಬೇಕು ಚೆನ್ನಾಗಿ ನಾವು ಅಂತಾರೆ ತುಂಬಾ ಜನ. ಇವಾಗ ಆರೋಗ್ಯದ ಕಡೆ ಗಮನ ಕೊಡಬೇಕು. ಹೌದು, ವೆರಿ ಇಂಪಾರ್ಟೆಂಟ್. ಮುಂಚೆ ಹಂಗಿಲ್ಲ. ಇವಾಗ ನ್ಯೂಟ್ರಿಷನಲ್ ವ್ಯಾಲ್ಯೂನು ಎಲ್ಲ ಆಹಾರಗಳು ಏನೇನು ಸೇವನೆ ಮಾಡ್ತೀವಿ ಅದರಿಂದ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಊಟ ತಿಂಡಿ ಮಾಡದೆ ಡಯಟ್ ಮಾಡ್ತೀವಿ, ಸಣ್ಣ ಆಗಬೇಕು. ನೆಮ್ಮದಿಯಾಗಿ ಅನ್ನ ತಿನ್ನಿ, ಹೊಟ್ಟೆಗೆ ಕಾರ್ಬ್ಸ್ ಒಳಗೋಗ್ಬಾರ್ದು, ಮುದ್ದೆ ತಿನ್ನಿ. ಅಲ್ಲ, ಕಾರ್ಬ್ಸ್ ಒಳಗೋಗ್ಬಾರ್ದು, ಪ್ರೋಟೀನೇ ತಿನ್ಬೇಕು. ಮರ್ಯಾದೆಯಿಂದ ಅನ್ನ ಊಟ ಮಾಡಿ, ಮುದ್ದೆ ತಿನ್ನಿ, ಗಂಜಿ ಕುಡೀರಿ, ತರಕಾರಿ ಪಲ್ಯ ತಿನ್ನಿ, ಫೈಬರ್ ರೊಟ್ಟಿ ತಿನ್ನಿ. ಸುಮ್ಮನೆ ನಾಟಕಗಳು ಮಾಡಬೇಡಿ. ನಾನು ಇವತ್ತವರೆಗೂ ಏನ್ ಶೇಕು, ಡ್ರಿಂಕು, ಸೀಡ್ಸು ಏನೂ ತಿಂದಿಲ್ಲ. ಮನೇಲಿ ನಮ್ಮ ಮನೇಲಿ ಅದೆಲ್ಲ ಹೇಳಿದ್ರೆ ಬದಿತಾರೆ. ಏನೇನು ಅಡಿಗೆ ಮಾಡ್ತಾರೆ ಅದನ್ನ ಕಣ್ಣು ಗೊತ್ಕೊಂಡು ತಿನ್ನಿ. ಮೊದಲು ನಮ್ಮವ್ರು ಹಿಂಗ್ ನೋಡ್ತಿರ್ತಾರಲ್ಲ, ಅವಾಗ ನಿಮ್ಮ ಹೊಟ್ಟೆಯ ಬೊಜ್ಜು ಕರಗಬೇಕಾ, ಪ್ರತಿದಿನ ಈ ಡ್ರಿಂಕ್ ಕುಡೀರಿ. ಬೆಳಗ್ಗೆ ದಿನ ನಿಮ್ ಬೊಜ್ಜು ಕರಗಬೇಕಾ ದೇಹದಲ್ಲಿ, ಮರ್ಯಾದೆಯಿಂದ ಬೆಳಗ್ಗೆ ಬೇಗ ಎದ್ದೋಳಿ. ಎದ್ದು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿ, ಅಭ್ಯಾಸ ಮಾಡಿ, ಪೌಷ್ಟಿಕಾಂಶ ಆಹಾರ ತಿನ್ನಿ, ದೇಹಕ್ಕೆ ಮರ್ಯಾದೆ ಕೊಡಕ್ ಶುರು ಮಾಡಿ. ಬೊಜ್ಜು ತಾನಾಗ್ ಕರಗುತ್ತೆ. ಎಲ್ಲ ಶೇಕ್ ಎಲ್ಲ ಕುಡಿಯೋದು, ಅಲ್ಲೂ ಶೇಕ್ ಕುಡಿಯೋದು, ಅಲ್ಲ ನೋಡ್ಕೊಂಡು ಕುಡಿಯೋದು. ಜೀವನ ಶೈಲಿ ಬದಲಾಯಿಸ್ಕೊಳ್ಳಿ. ಎಲ್ಲ ಇರಬರ ಶೇಕ್ ಎಲ್ಲ ಕುಡಿದು ಇರಬರ ಡ್ರೆಸ್ ಎಲ್ಲ ತಗೊಂಡು ಬರೀ ವಾರ್ಡ್ರೋಬಲ್ ಇಟ್ರೆ ಏನ್ ಪ್ರಯೋಜನ? ಸಣ್ಣ ಆದ್ಮೇಲೆ ಹಾಕೊಳ್ಳ ಇಟ್ಟಿರ್ತಾರೆ ತುಂಬಾ ಜನ. ಎಲ್ಲ ಬದಲಾಗಬೇಕು. ನೀವು ಬರೀ ಆಹಾರ ಮಾತ್ರ ಬದಲಾಯಿಸ್ಕೊಂಡು ನನ್ನ ಜೀವನ ಎಲ್ಲ ಬದಲಾಯಿಸ್ಕೊತೀನಿ, ಒಂದು ತಾಸು ಯೋಗ ಹೋಗ್ತೀನಿ, ಎಲ್ಲ ಬದಲಾಗ್ಬಿಡುತ್ತೆ ನಂಗೆ 3 ತಿಂಗಳಲ್ಲಿ ಅಂದ್ರೆ ಸಾಧ್ಯ. ಯೋಗದ ಜೊತೆಗೆ ಬದುಕುವ ಕ್ರಮ, ಬದುಕುವ ಶೈಲಿ ಬದಲಾಗಬಹುದು. ಇದು ಜೀವನ ಶೈಲಿನೇ. ಇವಾಗ ಸನಾತನ ಧರ್ಮದಲ್ಲೂ ಅವ್ರು ಅದೇ ಹೇಳೋದು. ಇದು ಏನಂದ್ರೆ ಬದುಕೋ ರೀತಿ. ಇವ್ರು ಅದನ್ನೇ ಮರ್ತೋಗ್ಬಿಟ್ಟಿದ್ದಾರೆ.
ಓಕೆ, ಯಂಗ್ಸ್ಟರ್ಸ್ಗೆ ಹೇಳಿದ್ರಿ, ಮಕ್ಳಿಗೆ ಹೇಳಿದ್ರಿ, ಹೆಣ್ಮಕ್ಳಿಗೆ ಹೇಳಿದ್ರಿ, ತುಂಬ ಕ್ರೂಷಿಯಲ್ ವಯಸ್ಸಾದವ್ರಿಗೆ. ವಯಸ್ಸಾದ್ಮೇಲೆ ಸತ್ಯವಾಗ್ಲೂ ಹೇಳ್ತೀನಿ, ಜಾಸ್ತಿ ದೇಹಕ್ಕೆ ಶ್ರಮ ಕೊಡಕ್ ಆಗೋದಿಲ್ಲ ಅವ್ರಗಳಿಗೆ. ಹೌದು. ಆದ್ರೆ ಇನ್ನ ದೈಹಿಕವಾಗಿ ದೇಹ ಹದಗೆಡದೆ ಇರೋ ಹಾಗೆ ಅಭ್ಯಾಸಗಳನ್ನು ಮಾಡ್ಬೋದು. ಇದನ್ನ ಅನುಸರಿಸ್ಬೇಕು ಅಂದ್ರೆ ಮುಖ್ಯವಾಗಿ ಖಂಡಿತವಾಗ್ಲೂ ಅವರು ಮೊದಲನೇದಾಗಿ ಮಾಡ್ಬೇಕಾಗಿರೋದು ಆಹಾರ ಸೇವನೆ ನಿಧಾನ ಕಮ್ಮಿ ಮಾಡ್ಕೋತಾ ಬರಬೇಕು. ಅಲ್ಲ, ಮೊದಲಷ್ಟು ತಿನ್ನಕ್ ಆಗಲ್ಲ ಬಿಡಿ, ಬಹಳ ಮುಖ್ಯ. ಕರೆಕ್ಟ್. ಇವಾಗ ನೀವು 60-70 ಆದ್ರೂ ನೀವು ದಿನಕ್ಕೆ 3 ಹೊತ್ತು 4 ಹೊತ್ತು ಹಿಂಗ್ ಕೂತು ತಟ್ಟೆಲಿ ಗೋಪುರ ಹಾಕೊಂಡು ನೀವು ತಿಂದ್ರೆ ಎಗರೋಗುತ್ತೆ ದೇಹ. ಸತ್ಯವಾಗ್ಲೂ ಹೇಳ್ತೀನಿ, ಆಹಾರ ಸೇವನೆ ನಿಧಾನ ಕಮ್ಮಿ ಮಾಡ್ತಾ ಬನ್ನಿ. ಅದು ಬಹಳ ಮೊದಲನೇ ಕಾರ್ಯ. ಎರಡನೇದು, ನೀವಿವಾಗ ಗೃಹಸ್ಥಾಶ್ರಮನ ದಾಟ್ ಬಂದಿದ್ದೀರಾ, 25 ವರ್ಷ ಸಾಕಷ್ಟು ನೋಡಿದಿರ ಸಂಸಾರ ಜಂಜಾಟಗಳನ್ನ. 60 ವರ್ಷ 70 ವರ್ಷ ಆದ್ರೂ ಮನೇಲಿ ಮೈಕ್ರೋ ಮ್ಯಾನೇಜ್ ಮಾಡೋದು ಬಿಟ್ಬಿಡಿ ನೀವು. ಹಂಗೆ ಬೇಡದ್ರೆ ಚಿಲ್ಲರೆ ವಿಷಯಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡ್ರೆ ಆ ವಯಸ್ಸಲ್ಲಿ ಆ ಕೆಲಸ ಆ ವಿಷಯಗಳು ನಿಮ್ಗೆ ಬೇಕಾಗಿಲ್ಲ. ಸೊ ಮಾನಸಿಕವಾಗಿ ನೀವು ಸುಮ್ಮನೆ ಸರಿ ಗ್ಲಿಚ್ ಮಾಡ್ಕೋಬೇಡಿ. ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಇವಾಗ ವಾನಪ್ರಸ್ಥಕ್ಕೆ ಹೋಗ್ಬೇಕು ಅವರು, ಎಲ್ಲಾ ಕೆಲಸ ಕಾರ್ಯಗಳನ್ನ ಯಾರ ಮನೇಲಿ ಇರ್ತಾರೆ ಅವ್ರಿಗೆ ಕೊಟ್ಟು ನೀವು ಮಾನಸಿಕವಾಗಿ ನಿಮ್ಮನ್ನ ನೀವು ಬೇರ್ಪಡಿಸ್ಕೋಬೇಕು. 70 ವರ್ಷ ಆದ್ರೂ ನಿಮ್ಮ ಮಕ್ಳನ್ನ ಡ್ರಾಪ್ ಮಾಡಿದ್ರಿ ಸ್ಕೂಲ್ಗೆ, ಇವಾಗ ಅವ್ರ ಮೊಮ್ಮಕ್ಳನ್ನ ಡ್ರಾಪ್ ಮಾಡೋದು, ಅವ್ರ ಮೊಮ್ಮಕ್ಳನ್ನ ಡ್ರಾಪ್, ನೀವು ಹುಟ್ಟಿರೋದು ಡ್ರಾಪ್ ಪಿಕಪ್ಗೆಲ್ಲ. ನಿಲ್ಸಿ ಅದನ್ನ, ಅವ್ರು ಬಿಡ್ತಾರೆ, ನೀವು ಬೇರೆ ಕೆಲ್ಸದ ಕಡೆ ಗಮನ ಕೊಡಿ. ಅಯ್ಯೋ ಇಡೀ ನನ್ನ ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನ ತಲೆ ಮೇಲೆ ಇದೆ ಅನ್ಕೊಂಡು ಕೂತ್ಕೊಂಡಿರ್ಬೇಡಿ. ನೀವು ಯಾವ್ಯಾವ ವಯಸ್ಸಲ್ಲಿ ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನ ಮಾಡಬೇಕು. ಸಹಜವಾಗಿ ನೀವು ಮುಲಾಜದನ್ನ ಹೇಳಬೇಕು, ಈ ಹಂತದಲ್ಲಿ ನೀವು ಸ್ವತಃ ನಿಮ್ಮ ಜೀವನದ ಹಾದಿನ ನೀವು ನೋಡ್ಕೋಬೇಕು ಅಂತ. ಎರಡನೇದು, ಮೊದಲನೇ ನಾ ಹೇಳಿದ್ದು ಊಟ, ಎರಡನೇದು ಮಾನಸಿಕ ರೆಸ್ಪಾನ್ಸಿಬಿಲಿಟಿಗಳು, ಆಮೇಲೆ ನೀವು ಮೂರನೇದು ದೇಹ. ಸೂಕ್ಷ್ಮ ವ್ಯಾಯಾಮಗಳು, ಅದಕ್ಕಂತಾನೆ ಒಂದಿಷ್ಟು ಆಸನಾಭ್ಯಾಸಗಳು ಇದಾವೆ, ಹಿರಿಯ ನಾಗರಿಕರು. ಅದನ್ನ ಮಾಡ್ಕೊಂಬಂದ್ರೆ ಸಹಜವಾಗಿ ನಿಮಗೆ ದೇಹದಿಂದ, ಇವಾಗ ಒಂದು ಮುಖ್ಯ ಮಾನಸಿಕ ಸ್ಥಿತಿ ಅವ್ರಿಗೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ, ಆಯ್ತು ನಾನು ಸಾಯ ತನಕ ನಾನು ಯಾರ ಮೇಲೂ ಅವಲಂಬನೆ ಆಗಿದ್ರೆ ಅಷ್ಟೇ ಸಾಕಪ್ಪ. ಹೌದು, ಕರೆಕ್ಟ್. ಡಿಪೆಂಡೆನ್ಸಿ ಬೇಡ ಅಂತ. ನಾನು ಓಡಾಡ್ಕೊಂಡಿರ್ತೀನಿ, ಯಾರ್ದು ಕೈ ಕೆಳಗೆ ನಾನು ಇಡೋದು, ಅಷ್ಟಿದ್ರೆ ಅವ್ರಿಗೆ ಅದೇ ದೊಡ್ಡ ಸಾಧನೆ. ಕರೆಕ್ಟ್. ಅದಕ್ಕಂತಾನೆ ಒಂದಿಷ್ಟು ಅಭ್ಯಾಸಗಳಿದಾವೆ. ಕೈ ಕಾಳುಗಳು ಗಟ್ಟಿ ಇರಬೇಕು, ಸಹಜವಾಗಿ ಮೂಳೆಗಳೆಲ್ಲ ಸವಿತಾ ಇರುತ್ತೆ, ಕರೆಕ್ಟ್. ಅದನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಹೇಗೆ, ಅದ್ರ ಜೊತೆಗೆ ಒಂದಿಷ್ಟು ಉಸಿರಾಟವನ್ನ ಅಭ್ಯಾಸಗಳನ್ನ ಅನುಸರಿಸ್ತಾ ಬಂದ್ರೆ ಕನಿಷ್ಠ ಪಕ್ಷ 30 ನಿಮಿಷ ಅಷ್ಟನ್ನ ನೀವು ಅನುಸರಿಸ್ಕೊಂಬಂದ್ರೆ ಸಾಕಷ್ಟು ಪ್ರಯೋಜನಗಳು. ಏನು ಯೋಗ ಮತ್ತು ಪ್ರಾಣಾಯಾಮಕ್ಕಿರುವಂತ ವ್ಯತ್ಯಾಸ ಏನು? ಎಲ್ಲ ಇದೇ ತಪ್ಪು ಮಾಡೋದಾಯ್ತಾ, ನಾನು ಯೋಗ ಮಾಡ್ತೀನಿ ಪ್ರಾಣಾಯಾಮ ಮಾಡಲ್ಲ, ನಾನು ಆಸನ ಮಾಡ್ತೀನಿ ಪ್ರಾಣಾಯಾಮ ಮಾಡಲ್ಲ, ನಾನು ಪ್ರಾಣಾಯಾಮ ಮಾಡ್ತೀನಿ ಧ್ಯಾನ ಮಾಡಲ್ಲ ಅಂತ ಪೆದ್ದಾಗಿ ಹೇಳ್ತಾರೆ. ನಾನು ಇದು ಹೇಳಲೇಬೇಕು. ಇವಾಗ ನೀವು ಪ್ರಾಣಾಯಾಮ ಮಾಡ್ತೀರಾ ಅಂತ ಹೇಳಿದ್ರೆ, ಪ್ರಾಣಾಯಾಮ ಯೋಗದ ಒಂದು ಹಂತ, ಪ್ರಾಣಾಯಾಮ ಯೋಗದ ಒಂದು ಭಾಗ, ಒಂದು ಹಂತ. ಅಷ್ಟಾಂಗ ಯೋಗ ಪದ್ಧತಿ ಅಂತ ಒಂದು ಕ್ರಮ ಇದೆ. ಇವಾಗ ಹೆಂಗೆ ನೀವು ಶಾಲೆಗೆ ಹೋದ್ರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, 3rd, 4th, 5th, 6th, 7th, 8th ತನಕ ಹೋಗ್ತೀರಾ. ಇವಾಗ ಅದೇ ರೀತಿ ಅಷ್ಟಾಂಗ ಯೋಗ ಪದ್ಧತಿ ಅಂತ ಒಂದು ಹಾದಿ ಇದೆ ಆಯ್ತಾ. ಅಷ್ಟ ಅಂತ ಹೇಳಿದ್ರೆ 8 ಸಂಸ್ಕೃತದಲ್ಲಿ, ಅಂಗ ಅಂತ ಹೇಳಿದ್ರೆ ಪಾರ್ಟ್. ಸೊ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ 8 ಡಿಫ್ರೆಂಟ್ ಪಾತ್. ಇವಾಗ ಒಂದು ಏಣಿನಲ್ಲಿ 8 ಕಾಲ್ಗಳಿದೆ ಅಂತ ಅನ್ಕೊಳ್ಳಿ. ನೀವು 8ನೇ ಕಾಲಿಗೆ ಇದ್ರ ಮೇಲೆ ಹತ್ಬೇಕಂತ ಹೇಳಿದ್ರೆ ಮೊದಲನೇದನ್ನ ಶುರು ಮಾಡ್ಬೇಕು. ಕರೆಕ್ಟ್. ನಾನು 7ನೇದಕ್ಕೆ ಕಾಲ್ ಇಡ್ಬೇಕು ಅಂತ ನೀವು ನೆಲದ ಮೇಲೆ ಇಟ್ಕೊಂಡು 7ನೇದಕ್ಕೆ ಕಾಲ್ ಇಡಕ್ ಆಗಲ್ಲ, ಅನ್ಕೋಬೇಕಷ್ಟೇ, ಆಗಲ್ಲ. ಅಸ್ಯೂಮ್ ಮಾಡ್ಬೇಕಷ್ಟೇ ಬಿಟ್ರೆ ಪ್ರಾಕ್ಟಿಕಲ್ ಆಗಿ ಆಗಲ್ಲ ಅದು. ನೀವು ಮೊದ್ಲಿಂದ ಶುರು ಮಾಡ್ಬೇಕು. ಅದೇ ರೀತಿ ಅಷ್ಟಾಂಗ ಯೋಗ ಪದ್ಧತಿನಲ್ಲಿ ಇವಾಗ ಉದಾಹರಣೆಗೆ ನಿಮ್ಮ ಯಾರಿಗೆ ಏನ ಕಲಿಸ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಹೇಳ್ತೀವಿ ಡಿಸಿಪ್ಲಿನ್ ಇರಬೇಕು, ನಿಮ್ಗೆ ಟೈಮ್ ಸೆನ್ಸ್ ಇರಬೇಕು ಅಂತ. ಅಷ್ಟಾಂಗ ಯೋಗ ಪದ್ಧತಿಲಿ ಅದೇ ಹೇಳೋದು. ಸೊ ಯಮ ನಿಯಮಗಳಂತ ಹೇಳ್ತಾರೆ ಆಯ್ತಾ. ಯಮ ಮತ್ತೆ ನಿಯಮಗಳು. ಯಮ ಅಂತ ಹೇಳಿದ್ರೆ ಕೆಲವೊಂದು ನಿಯಂತ್ರಣಗಳು ಹಾಕೋಬೇಕು ನಿಮ್ಮಲ್ಲೇ. ನೀವು ನಾನು ಅಹಿಂಸೆ ಏನ್ ಮಾಡೋದಿಲ್ಲ, ಸತ್ಯವನ್ನ ಹೇಳ್ತೀನಿ, ಬೇಡದರ ವಸ್ತುಗಳನ್ನ ನಾನು ಇಟ್ಕೊಳ್ಳೋದಿಲ್ಲ, ಬ್ರಹ್ಮಚರ್ಯ ಹಾದಿಯಲ್ಲಿ ನಾನು ಮುಂದುವರಿತೀನಿ, ಆಮೇಲೆ ಬೇಡದಿರ ಕೆಲಸ ಕಾರ್ಯಗಳನ್ನ ಅನುಸರಿಸೋದಿಲ್ಲ. ಈ ತರ ನಿಮ್ಗೆ ನೀವು ಒಂದಿಷ್ಟು ಹಿಡಿತಗಳನ್ನ ರೆಸ್ಟ್ರಿಯೆಂಟ್ಸ್ ಅಂತ ಕರಿತೀವಿ ಇದನ್ನ. ಅಂದ್ರೆ ಇದರಿಂದ ನೀವು ದೂರ ಇರ್ತೀರಾ. ಇದು ಜಾತಿ, ದೇಶ, ಸಮಯ, ವ್ಯಕ್ತಿ ಮೇಲೆ ಅವಲಂಬನೆ ಇಲ್ಲ. ಇದು
ಸರ್ವೇ ಸಾಮಾನ್ಯ, ದಿಸ್ ಇಸ್ ಯೂನಿವರ್ಸಲ್. Universal. ಯೂನಿವರ್ಸಲ್. ಓ ನಾನು ಇಂಡಿಯಾಲಿ ಇದ್ದೀನಿ, ನನ್ಗೆ ಇದು ಅಪ್ಲೈ ಆಗಲ್ಲ, ನಾನು ಎಲ್ಲೋ ಬೇರೆ ಇಲ್ಲ. ನೀವ್ ಮನುಷ್ಯನಾ, ನಿಂಗೆ ಅಪ್ಲೈ ಆಗತ್ತೆ ಇದು. ಅಹಿಂಸಾವಾದಿ ಆಗ್ಬೇಕು ನೀವು. ಇವಾಗ ಗಾಂಧಿಯನ್ನು ತಗೊಂಡ್ರೆ ಬರೀ ಅಹಿಂಸೆಯನ್ನು ತಗೊಂಡೇ ಕ್ರಾಂತಿಯನ್ನು ತಗೊಂಬಂದ್ರು. ಅಷ್ಟಾಂಗ ಯೋಗದ ಮೊದಲನೇ ಹಂತದ ಒಂದು ತುಣುಕು ಅಹಿಂಸೆ. ಯಮ 5 ಯಮಗಳಿದಾವೆ. ಅಹಿಂಸಾ, ಸತ್ಯ, ಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಃ ಅಂತ ಒಂದು ಸೂತ್ರ. ಸೊ ಹೇಳ್ತೀನಿ, ನೀವು ಇದನ್ನ ಹೂಡ್ಕೊಳ್ಳಿ ನಿಮ್ಮಲ್ಲಿ, ದೂರ ಇರಿ ಅಹಿಂಸೆಯಿಂದ. ಇವಾಗ ನಾವು ಆಹಾರ ಪದ್ಧತಿ ಎಲ್ಲ ಮಾಡಿದ್ವಿ, ಪ್ರಾಣಿ ಹಾನಿ ಮಾಡ್ಬಿಡಿ. ಯಾಕೆ? ಅಹಿಂಸೆ ಅದು. ಇದರಿಂದ ಇದನ್ನ ನೀವು ಹೂಡ್ಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಇದು ಒಂಥರ ರೆಸ್ಟ್ರಿಯೆಂಟ್ಸ್ ಇದ್ದ ಹಾಗೆ, ಅಂದ್ರೆ ಈ ವಿಷಯಗಳಿಂದ ನೀವು ದೂರ ಇರಬೇಕು. ಇವಾಗ ನೀವು ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೇಳ್ತೀವಿ, ಇದರಿಂದ ದೂರ ಇರಿ, ಅದರಿಂದ ದೂರ ಇರಿ. ಆರೋಗ್ಯವಾಗಿ ಇರ್ಬೇಕಾ, ಈ ಆಹಾರ ತಿನ್ಬೇಡಿ, ಆಹಾರ ಸೇವನೆ ಮಾಡ್ಬಿಡಿ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲೋ ಅಷ್ಟೇ. ಯೋಗ ಸಾಧನೆಯಲ್ಲಿದ್ದೀರಾ, ಕೆಲವೊಂದು ವಿಷಯಗಳಿಂದ ದೂರ ಇರಿ. ಇದು ಯಮಗಳು. ಸೊ ಅದ್ರಲ್ಲಿ ಒಂದು ಪ್ರಾಣಾಯಾಮ ಇಲ್ಲ, ಹೇಳ್ತೀನಿ. ಇದಾದ್ಮೇಲೆ ಬರೋದು ನಿಯಮಗಳು. ಇವಾಗ ನೀವೇನೇ ಅಭ್ಯಾಸವನ್ನು ಕಲಿತೀರ ಅಂದ್ರೆ ಒಂದಿಷ್ಟು ನಿಯಮಗಳನ್ನ ಹಾಕೋತೀರಾ ನೀವು. ಇವಾಗ ನೀವು ಇಲ್ಲಿ ಬಂದ್ರಿ, ಈ ಸಮಯಕ್ಕೆ ಬರ್ಬೇಕು ಅಂತ ಒಂದು ನಿಯಮ ಆಯ್ತು ನಮ್ಗೆ. ನಾವು ಕೂತು ಒಂದು ಹಾದಿಯಲ್ಲಿ ನಾವು ಮಾತಾಡ್ತೀವಿ, ಇದು ಒಂದು ನಿಯಮ. ರೂಲ್ಸ್ ಅಂತ ಹೇಳಿ, ನಿಯಮಗಳಂದ್ರೆ ರೂಲ್ಸ್ ಅಂತ ಸಾಧಾರಣವಾಗಿ ಹೇಳ್ಬಹುದು. ಇವಾಗ ಯಾರು ಯೋಗ ಹಾದಿಯಲ್ಲಿ ಮುಂದೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ನಾವ್ ಹೇಳ್ತೀಯ, ನೋಡ್ರಪ್ಪ ನೀವು ಇಷ್ಟು ನಿಯಮಗಳನ್ನ ಅನುಸರಿಸ್ಬೇಕು. ಯಾಕಂದ್ರೆ ಇದು ಮಾಡ್ಲಿಲ್ಲ ಅಂದ್ರೆ ನೀವು ಬೆಳೆಯಕ್ ಆಗಲ್ಲ. ಆಯ್ತು. ಏನ್ ನಿಯಮಗಳು? ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಃ ಅಂತ ಒಂದು ಸೂತ್ರ ಇದೆ. ಶೌಚ ಅಂದ್ರೆ ಕ್ಲೆನ್ಲಿನೆಸ್, ಶುದ್ಧೀಕರಣ. ಲೀಟರ್ ಗಟ್ಟಲೆ ಸ್ನಾನ ಮಾಡಿ ಅದು ಒಂದು ಶೌಚ ಅಲ್ಲ, ಅದು ದೈಹಿಕ ಶೌಚ. ಮಾನಸಿಕ, ಮಾತು, ಕೃತಿ, ನಡೆ ಎಲ್ಲ, ವ್ಯಕ್ತಿತ್ವ. ಇವರೆಲ್ಲ ಬರೀ ಸ್ನಾನ ಮಾಡಿ ಶುದ್ಧವಾಗಿ ಇಟ್ಬಿಟ್ಟಿದೀನಿ, ಮುಖ ಎಲ್ಲ ಕ್ಲಿಯರ್ ಆಗಿದೆ, ಬೇರೆ ಇಲ್ಲಿ. ಸೊ ಅಂತರಂಗ ಶುದ್ಧಿ ಬೇರೆ, ಬಹಿರಂಗ ಶುದ್ಧಿ ಬೇರೆ. ಖಂಡಿತ. ಗಾದೆನೂ ಇದೆ ಅಲ್ವಾ ಅದು. 3ನೇದು ತಪಸ್ಸು. ಏನಾದ್ರೂ ನೀವು ಜೀವನದಲ್ಲಿ ಮಾಡ್ತೀರಾ ಅಂದ್ರೆ ನಿಮ್ಗೆ ಆ ಫೈರ್ ಇರಬೇಕು. ಇವಾಗ ಯಂಗ್ಸ್ಟರ್ಸ್ ಮುಖಗಳು ನೋಡಿ, ಅವ್ರಗಳ ಫೈರೇ ಇಲ್ಲ, ಏನೋ ಅಂತ ಕುತ್ಕೊಂಡಿರ್ತಾರೆ. ನೀವ್ ಏನಾದ್ರೂ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಉಲ್ಲಾಸ ಚಿಮ್ಬೇಕು ನಿಮ್ಮಿಂದ ಹೊರಗೆ. ಜೀವನದಲ್ಲಿ ಉಲ್ಲಾಸ ಇಲ್ಲ, ತಿನ್ನೋದ್ರಲ್ಲಿ ಉಲ್ಲಾಸ ಇಲ್ಲ, ಕೆಲಸ ಮಾಡೋದ್ರಲ್ಲಿ ಉಲ್ಲಾಸ ಇಲ್ಲ, ಏನು ಸ್ಫೂರ್ತಿನೇ ಇಲ್ಲ. ಎಂತ ಜೀವನ ಅಂತ. ತಪಸ್ಸಂದ್ರೆ ಇದೆ, ನೀವು ಕಾಡಲ್ಲಿ ಕುತ್ಕೊಂಡು ಹೋಗಿ ಮಾಡಿ ಏನೋ ನಿಮ್ ದೇಹದ ಮೇಲೆ ಹುತ್ತ ಬೆಳೆದಿದೆ, ಅದು ಒಂದೇ ಅಲ್ಲ ಅರ್ಥ, ಅದು ಮೇಲ ಅರ್ಥ ತಪಸ್ಸಂದು. ಜೀವನ ಪ್ರೀತಿ ಅಲ್ಲ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ. ದಿನ ಓದ್ಬೇಕು ನೀವು. ಪುಸ್ತಕ ಓದ್ ಗುಡ್ಡೆ ಹಾಕದಲ್ಲ, ನಿಮ್ಮನ್ನ ನೀವು ಓದ್ಕೋಬೇಕು. ಓ ಹಂಗ. ಎಲ್ಲ ನೋಡಿ, ಒಂದು 16 ವರ್ಷ ಓದ್ತೀವಿ ಬೇಡದಿರೋ ಪುಸ್ತಕಗಳು ಎಲ್ಲಾನು. ಅದ್ರಿಂದ ಏನ್ ಸಿಕ್ತು ನಮ್ಗೆ? ನಮ್ ಸ್ವತಃ ನಾಲೆಜ್ ಸಿಗ್ತಾ ಏನುವೆ? ಇನ್ನ ಖಾಲಿ ಅಂತ ಅನಿಸ್ತು ನಮ್ಗೆ. ಇನ್ ಯಾವ, ನನಗೆ ಹೇಳ್ಬಾರ್ದು, ಯಾವ ಸುಖಕ್ಕೆ ಇವರು ಮಕ್ಳಿಗೆ ಓದಿಸ್ತಾರೆ? ಸೊ ಟೆಕ್ಸ್ಟ್ ಬುಕ್ನ ಪಾಠ್ಯ ಬೇರೆ, ಜೀವನದ ಪಾಠ ಬೇರೆ ಅಂತ. ಅವ್ರಗಳಿಗೆ ಅಷ್ಟು ಓದನು ಅವ್ರಿಗೆ ಯಾರಂತ ಗೊತ್ತಾಗ್ಲಿ. ಇವಾಗ ಮುಖ್ಯವಾಗಿ ನಾವ್ ಏನಕ್ಕೆ ಓದ್ತೀವಿ ಅಂತ ಹೇಳಿದ್ರೆ, ಆ ವಿಷಯಗಳನ್ನ ನಾವು ತಿಳ್ಕೊಂಡಾಗ ನಮ್ಗೆ ಏನು ಗೊತ್ತಿಲ್ಲ ನಮ್ಮ ಬಗ್ಗೆ ಅದು ಗೊತ್ತಾಗುತ್ತೆ ಅಂತ. ನಾವು ಅಷ್ಟು ವರ್ಷ ಓದನುವೆ ನಮ್ಗೆ ಯಾರಂತ ನಮ್ಗೆ ಗೊತ್ತಾಗಿಲ್ಲ ಇನ್ನ. ಸೊ ನಾಟ್ ಓನ್ಲಿ ಬಿ ಯೋರ್ ಸೆಲ್ಫ್, ಡಿಫೈನ್ ಯೋರ್ ಸೆಲ್ಫ್. ನಿಮ್ ಬಗ್ಗೆ ಪುಸ್ತಕ ಬರೀರಿ ಅಲ್ವಾ. ಯಾರು ಒಂದು ಮಾಡದೇ ಇಲ್ಲ. ಅವ್ರ ಲೈಫ್ ಎಷ್ಟು ಡಿಸ್ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಬರೆಯಕ್ಕೆ ಒಂದು ಪೇಜು ಇಲ್ಲ ಅವರಿಗೆ. 20 ವರ್ಷ, 30 ವರ್ಷ, 50 ವರ್ಷ ಆಗಿರುತ್ತೆ. ಅವ್ರು ಬಂದ್ಬಿಟ್ಟು ನಮಗೆ ಹೇಳ್ತಾರೆ, ಓ ನೀವೇನ್ ಮಾಡಿದಿರ ಸಾಧನೆ ಅಂತ. ಸೊ ನೀವಾಗಿರುವುದಲ್ಲ, ನೀವೇನು ಅಂತ ನೀವು ಅರಿತುಕೊಳ್ಳಿ. ಇದಕ್ಕೆ ಸ್ವಾಧ್ಯಾಯ ಅಂತ ಹೇಳೋದು. ಓಕೆ. ಕೂತ್ಕೊಂಡು ಓದ್ತಿರಲ್ಲ, ಬರೀ ಬೇಡದಿರ ಜಗತ್ತಲ್ಲಿ ಆಗಿರೋದು ಓದೋದಲ್ಲ, ನಿಮ್ಮನ್ನ ನೀವು ಓದ್ಕೋಬೇಕು. ಯಾರು ಅವ್ರು ಓದಲ್ಲ. ಈಗೋ, ಅಸ್ಮಿತಾ, ಆ ಕಾರಣದಿಂದಲ್ಲ, ಯಾರೋ ಬೇರೆ ಪರಮಾತ್ಮನ ಕಾರಣದಿಂದ ನಾನು ಇದೆಲ್ಲ ಮಾಡ್ತಾ ಇರೋದು ಅಂತ ಸಮರ್ಪಣೆಯನ್ನ ಅರ್ಪಿಸ್ಬೇಕು. ಈಶ್ವರ ಪ್ರಣಿಧಾನಾನಿ ಅಂತ ಹೇಳಿದ್ರೆ ವಿ ಸರೆಂಡರ್ ಟು ದ ಲೋಟಸ್ ಫೀಟ್ ಆಫ್ ದ ಗಾಡ್. ಇದು ಯಮ ನಿಯಮಗಳು. ಇದು ಮನುಷ್ಯನ ಜೀವನದಲ್ಲಿ, ಮನುಷ್ಯನಾಗಿ ಯಾರಾದ್ರೂ ಹುಟ್ಟಿದ್ರೆ ಅನುಸರಿಸಬೇಕಾಗಿರೋ ಬೇಸಿಕ್ ಎಥಿಕ್ಸ್ ಇನ್ ಲೈಫ್. ಇದಾದ್ಮೇಲೆ ಬರೋದು ಆಸನಾಭ್ಯಾಸ. ಓ, ಇಲ್ಲಿದೆ ಪಾಯಿಂಟ್. ಇವರೆಲ್ಲ ಏನ್ ಮಾಡ್ತಾರೆ, ಯೋಗ ಅಂದ್ರೆ ಫಸ್ಟ್ ಆಸನ, ಡೈರೆಕ್ಟ್ ಆಗಿ ಆಸನ ಬಂದ್ಬಿಡೋದು. ಅಹಿಂಸೆ ಮಾಡ್ತೀರಾ? ಇಲ್ಲ, ಇರಬರ ಹಿಂಸೆ ಎಲ್ಲ, ಮನೇಲಿರೋರ್ಗೆ ಹಿಂಸೆ ಕೊಡೋದು, ಜಗತ್ತಿಗೆ ಹಿಂಸೆ ಕೊಡೋದು. ಇಲ್ಲಿ ಬಂದ್ಬಿಟ್ಟು ಓ ನಾನು ಶಾಂತಿಯಾಗಿರ್ತೀನಿ ಅಂತ. ಹೆಂಗ್ ಸಾಧ್ಯ ಅದು? ಇವತ್ತೇ ನಂಗೂ ಅರ್ಥ ಆಗಿದ್ದಿದ್ದು. ನಾವು ಅನ್ಕೊಂಡಿರೋದೆಲ್ಲ ಯೋಗ ಅಂದ್ರೆ ಆಸನಾಭ್ಯಾಸ. ಸೊ ಅದು ಅಲ್ಲಿದೆ ಮೇಲೆ, ಅದಕ್ಕೆ ಮುಂಚೆ ಇಷ್ಟಿದೆ. ಹೌದು. ಇವಾಗ ನೀವೇ ಹರೀಶ್ ಅವರೇ ನೋಡಿ, ಯಾರಾದ್ರೂ ವ್ಯಕ್ತಿ ಹತ್ರ ನೀವು ಮಾತಾಡ್ತಾ ಇದೀರಾ ಅಂತ ಹೇಳಿದ್ರೆ ಅವ್ರಿಗೆ ಬೇಸಿಕ್ ಕಾಮನ್ ಎಟಿಕ್ವಿಟೀಸ್ ಇಲ್ಲ,
ಬೇಸಿಕ್ ಎಥಿಕ್ಸ್ ಇಲ್ಲ ಅಂದರೆ ನೀವು ಮಾತಾಡೋಕ್ಕಾಗತ್ತೆ ಅವ್ರ ಹತ್ರ? ಸಾಧ್ಯನೇ ಇಲ್ಲ. ಇವಾಗ ನೀವೇ ಯೋಚನೆ ಮಾಡಿ, ಎಷ್ಟು ಜನ ಜೊತೆ ಈ ಥರ ಬದುಕ್ತಾ ಇದ್ದೀರಾ ನೀವು ಅಂತ. ಅವಾಗ ನಿಮ್ಗೆ ಅರ್ಥ ಆಗತ್ತೆ ಯಾಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂತ ಬದುಕ್ತಿರೋದೇ ಅಂತವ್ರ ಜೊತೆ ಎಲ್ರೂ. ಮತ್ತೆ ಇನ್ನು ಹೆಂಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ? ಕರೆಕ್ಟ್, ತುಂಬಾ ಕರೆಕ್ಷನ್ ಮಾಡ್ಕೋಬೇಕು ಎಲ್ರೂ. ಇದೆಲ್ಲ ಅನುಸರಿಸ್ತೀರ, ಆಮೇಲೆ ಆಸನ ಅಭ್ಯಾಸಕ್ಕೆ ಬನ್ನಿ. ಅದಾದ್ಮೇಲೆ ಬರೋದು ಪ್ರಾಣಾಯಾಮ. ಓ ಆಯ್ತು, ನೀವು ಆಸನ ಮಾಡಿ ನಿಮ್ಮ ದೇಹವನ್ನ ಪೂರ್ತಿ ನಿಮ್ಮ ಹಿಡಿತದಲ್ಲಿ ತಗೊಂಡ್ಬರ್ತೀರಾ. ಆಯ್ತಾ, ದೇಹದ ಒಂದೊಂದು ಅಂಗಾಂಗಗಳು ನೀವು ಹೇಳ್ದಂಗೆ ಕೇಳತ್ತೆ. ಅಂದ್ರೆ ನಿಮ್ಗೆ ಆಸನ ಸಿದ್ಧಿ ಆಗಿದೆ ಅಂತ ಹೇಳ್ತೀವಿ. ಅವಾಗ ಯಾವ ದೇಹದ ಯಾವುದೇ ಅಂಗಾಂಗ ನಿಮಗ್ ತೊಂದರೆ ಕೊಡೋದಿಲ್ಲ. ಇವಾಗ ಕೂತ್ರೆ ನೆಮ್ಮದಿಯಾಗಿ ಒಂದು 10 ಅವರ್ ಕೂರ್ತೀರ, ನಾಲ್ಗೆ ಚಪಲ ಇಲ್ಲ, ಏನೇ ತಂದಿಟ್ರು ನೀವು ಅದನ್ನ ಮುಟ್ಟೋದು ಇಲ್ಲ. ಯಾಕೆ ಗೊತ್ತು? ತಿಂದ್ರೆ ನನಗೆ ಇನ್ನ ಹಿಂಸೆ ಅಂತ. ನಿಮ್ಮ ಕಂಟ್ರೋಲ್ ಚೆನ್ನಾಗಿ, ದೇಹದ ಪೂರ್ತಿ ಹಿಡ್ತಾ ಇದೆ ನಿಮ್ಮ ಮೇಲೆ. ಅದಾದ್ಮೇಲೆ ನೀವು ಪ್ರಾಣಾಯಾಮಕ್ಕೆ ಹೋಗ್ತೀರಾ. ಲಾಂಗ್ ವೇ. ಹೌದು. ಇವಾಗ ನೋಡಿ, ಇದೆಲ್ಲ ಮಾಡ್ದಿರೋರು ನೇರವಾಗಿ ಕೂತು ನಾನು ಹುಸ್ರ ಮೇಲೆ ಗಮನ ಕೊಡ್ತೀನಿ ಅಂತ ಹೇಳಿದ್ರೆ ಹಿಂಗ್ ಹಿಡ್ಕೊಂಡು ಶುರು ಮಾಡ್ತಾರೆ, ಹೇಗಾಗುತ್ತೆ? ಓಕೆ, ಅಲ್ಲ ಮಾಡಿ ಪ್ರಾಣಾಯಾಮ. ಬಟ್ ಈ ಕ್ರಮ ಇದೆಯಲ್ಲ, ಹಂಗ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಬಹಳ ಮುಖ್ಯ, ಮನಸ್ಸಿಗೆ ಒಳ್ಳೇದು, ಬಹಳ ಮುಖ್ಯ. ಅದಾದ್ಮೇಲೆ ಪ್ರಾಣಾಯಾಮ ಆದ್ಮೇಲೆ ಬರುತ್ತೆ ಪ್ರತ್ಯಾಹಾರ ಅಂತ. ಪ್ರತ್ಯಾಹಾರ ಅಂತ ಹೇಳಿದ್ರೆ ವಿತ್ಡ್ರಾವಲ್ ಆಫ್ ದ ಸೆನ್ಸಸ್. ನಮ್ಗೆಲ್ಲ ಇಂದ್ರಿಯಗಳಿದಾವೆ, ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ. ಇಷ್ಟು 5ರಿಂದ ನಾವು ಹೊರಗಿನ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅದನ್ನೆಲ್ಲ ತಿಳ್ಕೊತಾ ಶುರು ಮಾಡ್ತೀವಿ. ಕಣ್ಣಿಂದ ನೋಡ್ತೀವಿ, ನಾಲಿಗೆಯಿಂದ ರುಚಿ ತಗೋತೀವಿ, ಸ್ಪರ್ಶ, ಕೇಳಿಸ್ಕೊಳ್ಳೋದು, ಇದೆಲ್ಲ ಆಗ್ತಾ ಇದೆ. ನಮ್ಗೆ ಏನೇನು ಜ್ಞಾನ ಬಂದಿದೆ ಇಲ್ಲಿ ತನಕ, ಇದೆಲ್ಲ ಹೊರಗಿನ ಜಗತ್ತಿನಿಂದ ಬಂದಿರೋದು. ಎಲ್ಲಿಂದ? ಇಂದ್ರಿಯಗಳಿಂದ. ಇವಾಗ ನಮ್ ಕಿವಿನೇ ಇಲ್ಲ. ನೀವೇ ಒಂದು ಯೋಚನೆ ಮಾಡಿ ಆಯ್ತಾ. ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ವಾಸನೆಯ ಸ್ಪರ್ಶನೇ ಇಲ್ಲ ನಿಮಗೆ, ನಾಲ್ಗೆ ಮಾತಾಡಕ್ಕಾಗಲ್ಲ, ಮುಟ್ಟಿದ್ರೆ ಏನು ಅನುಭವನೇ ಆಗಲ್ಲ. ಈ ಎಲ್ಲವನ್ನ ತೆಗೆದ್ಬಿಟ್ರೆ ನೀವ್ ಯಾರು ಅಂತ ನೀವು ಯೋಚನೆ ಮಾಡಿ. ಡೆಡ್. ಗೊತ್ತೇ ಆಗಲ್ಲ ನೀವ್ ಯಾರು. ಹೌದು. ಇಲ್ಲಿ ಇವ್ರು ಹೇಳದ ಪ್ರಕಾರ ಯೋಗದಲ್ಲಿ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಇಂದ್ರಿಯಗಳ ಜೊತೆ ಸಂಬಂಧವನ್ನ ನಿಧಾನ ಕಮ್ಮಿ ಮಾಡ್ಕೋತಾ ಬನ್ನಿ. ಇವರು ಸಾಯೋ ಟೈಮಲ್ಲೂ ನಂಗೆ ಜಿಲೇಬಿ ಕೊಡು, ನಾನು ರುಚಿ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥವ್ರಿಗೆ ಏನ್ ಹೇಳಕ್ಕಾಗತ್ತೆ ನಾನು? ಎಲ್ಲ ನೀವು ಅಬ್ಸರ್ವ್ ಮಾಡ್ದಂಗೆ, ನಿಮ್ಮ ಗಮನಕ್ಕೆ ಬಂದ ಹಾಗೆ ಜನಸಾಮಾನ್ಯರು ಯೋಗದ ಬಗ್ಗೆ ತಿಳಿದುಕೊಂಡ್ರೆ ತಪ್ಪು ಕಲ್ಪನೆ ಏನು? ಇವಾಗ ಸಾಧಾರಣವಾಗಿ ಎಲ್ಲ, ಇವಾಗ ನಾನೇ ಬಹಳಷ್ಟು ಜನಗಳನ್ನ ವಿಚಾರಣೆ ಮಾಡ್ತೀನಿಲ್ಲ, ಬಂದಾಗ ಕೇಳ್ತೀನಿ, ಏನಕ್ಕೆ ನೀವು ಯೋಗಕ್ಕೆ ಬಂದ? ನಾನು ಎಲ್ಲರಿಗೂ ಕೇಳ್ತೀನಿ, ಏನಕ್ಕೆ ಬಂದ್ರಿ, ಏನಕ್ಕೆ ನಾನು ಸೇರಿಸ್ಕೋಬೇಕು ಅಂತ ನಾನು ಕೇಳ್ತೀನಿ. ಅವ್ರಿಗೆಲ್ಲ ಹೊರಗಿನ ಪ್ರಪಂಚದಲ್ಲಿ ಇಲ್ಲವರೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯೋಗಾಭ್ಯಾಸ ಬರ್ತೀನಿ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಆಗುತ್ತೆ ಅಂತ. ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಜ್ಞಾನವನ್ನ ದೇಹದ 1-2-3 ಚಲನೆ ವಲನೆಗಳಿಗೆ ತಂದಿಟ್ಬಿಟ್ಟಿದ್ದಾರೆ. ಅದು ತಪ್ಪು ಕಲ್ಪನೆ, ಖಂಡಿತ. ಓಕೆ, ಇವಾಗ ನೀವು ತರಕಾರಿ ಕಟ್ ಮಾಡ್ತಾ ಇದ್ರೆ, ತರಕಾರಿ ಕಟ್ ಮಾಡೋದಕ್ಕೆ ಗಮನ ಕೊಡ್ತೀರಾ? ಸಿಪ್ಪೆ ಹೆರ್ದು ಬಿಸಾಕಿರ್ತಾರಲ್ಲ ಅದಕ್ಕೆ ಗಮನ ಕೊಡ್ತೀರಾ? ತರಕಾರಿ ಗಮನ ಕೊಡ್ತೀರಾ? ಇವರೆಲ್ಲ ಸಿಪ್ಪೆ ಗಮನ ಕೊಡ್ತಾ ಇದ್ದಾರೆ. ಓ ಹಂಗ. ಫ್ಲೆಕ್ಸಿಬಿಲಿಟಿ ಅನ್ನೋದು, ಆರೋಗ್ಯ ಅನ್ನೋದು ಎಲ್ಲ ಕೊಸರಿದ್ದ ಹಂಗೆ. ಇವಾಗ ಬ್ರೆಡ್ ಕಟ್ ಮಾಡ್ತೀರಾ ನೀವು, ಯು ಲುಕ್ ಎಟ್ ದ ಲೋಫ್ ಆಫ್ ದ ಬ್ರೆಡ್. ಚಿಕ್ಕ ಪುಟ್ಟ ತುಂಡೆಲ್ಲ ಬಿದೋಗ್ತಾ ಅಂದ್ಬಿಟ್ಟು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಲ್ಲ ನೀವು, ತಿರುಳಿಗೆ ಗಮನ ಕೊಡಿ. ಎಕ್ಸಾಕ್ಟ್ಲಿ. ಇವ್ರು ಹಂಗ್ ಮಾಡ್ತಾ ಇಲ್ಲ. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ನಾವು ಯಾವಾಗ್ಲೂ ಮಾತಾಡ್ತೀವಿ. ಇವತ್ತಿನ ಈ ಪಾಡ್ಕಾಸ್ಟ್ ನ ಕೊನೆಯ ಪ್ರಶ್ನೆ ಇದು ನಂದು. ನಿಮ್ಮ ಕಮೆಂಟ್ ಆನ್ ಪ್ರತಿದಿನ ಯೋಗ, ಪ್ರತಿದಿನ ಆರೋಗ್ಯ ಏನ್ ಹೇಳ್ತೀರಿ? ಖಂಡಿತ. ನೀವು ದೇಹಕ್ಕೆ ಹೇಗೆ ದಿನಕ್ಕೆ 3 ಹೊತ್ತು ಆಹಾರ ಸೇವನೆ ಮಾಡಿ ಅಷ್ಟು ಶ್ರಮವಾಗಿ ಆಹಾರವನ್ನ ತಯಾರಿ ಮಾಡಿ ಕೊಡ್ತೀರಾ, ಅದೇ ರೀತಿ ಪ್ರತಿದಿನ ನಿಮ್ಮ ದೇಹಕ್ಕೆ, ಮನಸ್ಸಿಗೆ ಖಂಡಿತವಾಗ್ಲೂ ಯೋಗದ ಅಭ್ಯಾಸ ಅವಶ್ಯಕತೆ ಇದ್ದೇ ಇದೆ. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಹಾಸ್ಪಿಟ್ಲ್ಗಳಿಗೆ ಹೋಗೋ ಇನ್ಶೂರೆನ್ಸ್ಗಳ ಅವಶ್ಯಕತೆ ಇಲ್ಲ. ಇದು ಪಾಯಿಂಟ್. ಔಷಧಿ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ವಯಸ್ಸಾದ್ಮೇಲೆ ಬೇರೆಯವ್ರ ಮೇಲೆ ಅವಲಂಬನೆ ಆಗೋ ಅವಶ್ಯಕತೆ ಇರೋದಿಲ್ಲ. ವಯಸ್ಸಿದ್ದಾಗ ಮಾಡಿ. ಎಲ್ಲ ಸಾಯೋ ಟೈಮಲ್ಲಿ. ಡೋಂಟ್ ಯು ಫೀಲ್ ಇತ್ತೀಚೆಗೆ ಒಂದಷ್ಟು ಗಮನ ಹರಿಸ್ತಿದ್ದಾರೆ ಅಂತ ನಿಮ್ಗೆ ಅನ್ಸಲ್ವಾ? ಬದಲಾವಣೆ ಆಗಿದೆ ಅಂತ ಅನ್ಸಲ್ವಾ? ಖಂಡಿತ ಆಗಿದೆ.
ಸೋಷಿಯಲ್ ಪ್ರೆಷರ್ ಇಂದ ಆದ್ರೂ ಜನಗಳು ಅಭ್ಯಾಸವನ್ನ ಮಾಡಕ್ ಶುರು ಮಾಡಿದ್ದಾರೆ. ವಿ ಆರ್ ಇಂಟು ಸೋಷಿಯಲ್ ಮೀಡಿಯಾ, ವಿ ಆರ್ ಇಂಟು ದ ಟೆನ್ಷನ್ ವರ್ಲ್ಡ್. ಯಾವಾಗ್ಲೂ ಇವಾಗ ಇಲ್ಲೂ ಬರ್ತಾರಲ್ವಾ, ಆಲ್ಮೋಸ್ಟ್ ಎಲ್ಲ ನನ್ನನ್ನು ಆನ್ಲೈನ್ ನೋಡಿ ಬಂದಿರ್ತಾರೆ. ಹಂಗೆ ಯಾಕಂದ್ರೆ ಅವ್ರಿಗೆಲ್ಲ ನೋಡದೆ ಫೋನ್ ಕರೆಕ್ಟ್. ಆದ್ರಿಂದ ಬದಲಾವಣೆ ಆಗ್ತಾ ಇದೆ. ನಾನು ಬಹುಶಃ ಒಂದೂವರೆ ತಾಸು ಹಿಂಗ್ ಚಕ್ರ ಮಕ್ಕಳು ಹಾಕೊಂಡು ಕೂತಿದ್ದು ಉದಾಹರಣೆ ಇಲ್ಲ ನನ್ಗೆ ಗೊತ್ತಿರಂಗೆ. ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಇವತ್ತು ನನಗೊಂದು ಟಾಸ್ಕ್, ನಾನು ಈ ತರ ಕೂರ್ಬೇಕು ನೆಲದ ಮೇಲೆ ಅಂತ. ಐ ಕ್ಯಾನ್ ಮ್ಯಾನೇಜ್. ಖಂಡಿತ. ನಾನು ಒಂದ್ ಮೆಸೇಜ್ ಹೇಳ್ಬೋದಾ? ಪ್ಲೀಸ್ ಗೋ ಹೆಡ್. ಸುಮಾರು ಇವಾಗ ಈ ವರ್ಷಕ್ಕೆ 13 ವರ್ಷ ಆಗತ್ತೆ ನಾವು ಈ ಸಂಸ್ಥೆಯನ್ನ ಶುರು ಮಾಡಿ. ಹರ್ಷಯೋಗ 21ನೇ ತಾರೀಕೆ ನಾನು ಶುರು ಮಾಡಿದ್ದು. 13 ವರ್ಷಗಳಿಂದ 2013ರಲ್ಲಿ. ನೈಸ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಂದಿದ್ದು ನಂಗೆ ಗೊತ್ತಿರಂಗೆ 2015 ಮುಂದಿನ ವರ್ಷನೇ. 14ಕ್ಕೆ ಶುರು ಮಾಡಿದ್ರು ವಿಶ್ವಸಂಸ್ಥೆ ಇದ್ ಮಾಡಿದ್ರೆ 2015ರಿಂದ ಜಾರಿಗೆ ಬಂತದ್ದು. ಅದಕ್ಕೆ ಮುಂಚೆ ಶುರು ಮಾಡಿದ್ದು 1 ವರ್ಷದ ಹಿಂದೆ ನಾನು ಶುರು ಮಾಡಿದ್ದು. ಜೂನ್ 21ಕ್ಕೆ ಶುರು ಮಾಡಿದ್ದು. ಹೌದು. ಫ್ಯಾಂಟಾಸ್ಟಿಕ್. ಅವಾಗ ನಂದು ಮಾಸ್ಟರ್ಸ್ ಮುಗ್ತಿದ್ದು 2012ರಲ್ಲಿ. ಚೆನ್ನಾಗಿ ಸಿಂಕ್ ಆಗಿದೆ. ಅದಾದ ನಂತರ ಅದಾಗಿದ್ದು 1ನೇ ವರ್ಷದಲ್ಲೇ ಇವರು UN ರೆಸಲ್ಯೂಷನ್ ಪಾಸ್ ಮಾಡಿದ್ರು ಯೋಗ ಡೇ ಅಂತ. ಇದು ಎಲ್ಲ ನಿಮ್ಮ ವೀಕ್ಷಕರೆಲ್ಲ ಕರ್ನಾಟಕದ ಮೂಲೆಯಲ್ಲಿರೋದ್ರಿಂದ ನಾನು ಎಲ್ಲ ನನ್ನ ವಿಷಯಗಳನ್ನ ಕನ್ನಡದಲ್ಲೇ ಎಲ್ಲ ಹಂಚ್ಕೊಳ್ಳೋದು. ಆದ್ರಿಂದ ಈಗ ಒಂದು ಹೊಸ ಹಾದಿಯಲ್ಲಿ ಹೊರಟಿದೆ ನನ್ನ ಸಂಸ್ಥೆನೂ. ಇದು ಯಾರು ಕರ್ನಾಟಕದಲ್ಲಿ ಮೂಲೆಯಲ್ಲಿ ಯಾರು ಈ ತುಂಬಾ ದೇಶದ ಜನ ವಿಷಯಗಳನ್ನ ನೋಡ್ತಾರೆ, ಯಾರು ಯೋಗ ಅಭ್ಯಾಸವನ್ನ ಕಲಿಬೇಕು, ಶಿಕ್ಷಕರಾಗ್ಬೇಕು, ಇದ್ರ ಮೂಲಕ್ಕೆ ಹೋಗ್ಬೇಕು, ಮೂಲದ ವಿಷಯವನ್ನ ಕಲಿಬೇಕು ಅಂತ ಹೇಳಿದ್ರೆ ಧಾರಾಳವಾಗಿ ಬನ್ನಿ. ಅದಕ್ಕಂತಾನೆ ನಾನು ಒಂದು ವಿಭಿನ್ನವಾದ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀನಿ, ಯೋಗೀಸ್ ಆಫ್ ಭಾರತ್ ಅಂತ. ಏನ್ ಹೆಸರು? ಯೋಗೀಸ್ ಆಫ್ ಭಾರತ್. ಇದು ಮುಂದಿನ ಪೀಳಿಗೆಯ ಶಿಕ್ಷಕರನ್ನ ಸೃಷ್ಟಿ ಮಾಡುವ ಒಂದು ಪ್ರಯತ್ನ ನಂದು. ಶಿಕ್ಷಕರನ್ನ ಸೃಷ್ಟಿ ಮಾಡೋದು? ಹೌದು, ಯೋಗ ಶಿಕ್ಷಕ. ಹೌದು. ನಿಜವಾದ ಸೃಷ್ಟಿ ಆಗೋದಲ್ಲೇ. ಇವಾಗ ನಾನು ಏನೇನು ಕಲ್ತಿದ್ದೀನಿ ಕೊನೆಯ 15 ವರ್ಷದಲ್ಲಿ ಅಥವಾ 16 ವರ್ಷದಲ್ಲಿ ಆಗಿರ್ಬೋದು, ಇದು ಮುಂದಿನ ಪೀಳಿಗೆಗೆ ಹೋಗ್ಬೇಕು ಈ ಜ್ಞಾನ. ಕರೆಕ್ಟ್. ಖಂಡಿತವಾಗ್ಲೂ ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ. ಆದ್ರೆ ನಾ ಹೇಳೋ ರೀತಿ ಬಹಳಷ್ಟು ಜನಕ್ಕೆ ಅವಶ್ಯಕತೆ ಇದೆ. ಸೊ ಯಾರು ಇದನ್ನ ಕೇಳ್ತೀರಾ, ಯಾರ್ಯಾರಿಗೆ ಅವಶ್ಯಕತೆ ಇದೆ. ಇವಾಗ ಹರೀಶ್ ಅವರು ಒಳ್ಳೆ ಉದ್ದೇಶದಿಂದ ಈ ಕಾರ್ಯಕ್ರಮನೂ ಮಾಡ್ತಾ ಇದ್ದೀರಾ. ಅದೇ ರೀತಿ ಯಾರ್ಯಾರು ಕರ್ನಾಟಕದಲ್ಲಿ ಹೊರಗೆ ಯಾರ್ಯಾರು ಕೇಳ್ತೀರಾ, ಕಲಿಬೇಕು ಮಾಡಬೇಕು ಅನ್ನೋ ಉದ್ದೇಶ, ಛಲ, ಸ್ಫೂರ್ತಿ, ಆ ಕಿಚ್ಚಿತ್ತು ಅಂತ ಹೇಳಿದ್ರೆ ಧಾರಾಳವಾಗಿ ಬನ್ನಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಹರೀಶ್ ಅವರೇ ಇಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ಕೂತು ಮಾತಾಡಿ ಇಷ್ಟೋ ತನಕ ನೆಮ್ಮದಿಯಾಗಿ ಕೂತು ಆರಾಮಾಗಿ ಕೂತು ವಿಷಯವನ್ನ ಹಂಚ್ಕೊಂಡಿದ್ದೀರ. ಬಹಳಷ್ಟು ವಿಷಯಗಳ ಬಗ್ಗೆ ವಿಚಾರಣೆ ಮಾಡಿದೀವಿ. ನಿಮ್ಗೂ ಸಹ ಬಹಳ ಬಹಳ ಧನ್ಯವಾದಗಳು. ಇಂದಿನ ಹರಿಕತೆ ಕಾರ್ಯಕ್ರಮದ ನಮ್ಮ ಅತಿಥಿ ಹರ್ಷ ಯೋಗ ಸೆಂಟರ್ನ ಹರ್ಷ ನಾಗರಾಜ್ ಅವರಿಗೆ ಕೇಕ್ವಾಲ ತಾಜಾ ಮಿಠಾಯಿ ತಾಜಾ ತಿಂಡಿ ಕಡೆಯಿಂದ ಆರೋಗ್ಯಪೂರ್ಣ ತಿಂಡಿಗಳು ಇದ್ರ ಬಗ್ಗೆ ಮಾತಾಡಿದ್ವಿ ನಾವು. ಸೊ ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಅಲ್ಲಿಂದನೇ ಬಂತಿದ್ದು. ಇನ್ನು ಅವ್ರು ಕಷಾಯ ಎಲ್ಲ ತುಂಬಾ ಜೋರಾಗಿ ಕುಡಿತಾರೆ. ನಾನು ಕಷಾಯ ಕುಡಿದು ಇವತ್ತು ಚೆನ್ನಾಗಿದೆ ಅನ್ಕೊಂಡೆ. ಅವ್ರು ಕೊಟ್ಟಿದ್ದ ಕಷಾಯ ಚೆನ್ನಾಗಿತ್ತು. ಆಕ್ಚುಲಿ ರೆಸಿಪಿ ಕೇಳ್ಕೊಬೇಕು ನಾನು. ಆಕ್ಚುಲಿ ಅದು ನಮ್ ಜಗ್ಗಲ್ ಕುಡಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹರೀಶ್. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಗೆ ಏನ್ ಅನಿಸ್ತು? ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೆ ಸಿಗ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ನಾನು ಹೋಗಿ ಬರ್ತೀನಿ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.